ಎಲ್ಲರಿಗೆ ನಮಸ್ಕಾರ. ಮಹಾಭಾರತ ಪಾತ್ರಗಳ ಪರಿಚಯಾತ್ಮಕವಾದ ಉಪನ್ಯಾಸ ಮಾಲಿಕೆಯ 4ನೇ ಕಂತಿಗೆ ಬಂದಿದ್ದೇವೆ. ಕಳೆದ ಕಂತಿನಲ್ಲಿ ಕರ್ಣ ಪಾತ್ರದ ವಿವೇಚನೆ ಒಂದಿಷ್ಟು ಅವಶಿಷ್ಟವಾಗಿ ಉಳಿದಿತ್ತು. ಮತ್ತು ಇನ್ನೊಂದು ನಿವೇದನೆ ಏನೆಂದರೆ, ಈ ಒಂದು ಉಪನ್ಯಾಸ ಸರಣಿಯನ್ನು ನಾನು ಶುಕ್ರವಾರಕ್ಕೆ ನಿಲ್ಲಿಸಬೇಕಾಗಿದೆ. ಕಾರಣ ಶನಿವಾರ ಒಂದು ಅನಿವಾರ್ಯ ಕಾರ್ಯಕ್ರಮವಾಗಿ ಊರಿನಲ್ಲಿರಲಾರೆ. ಹಾಗಾಗಿ 15-20 ನಿಮಿಷದ ಹಾಗೆ ಪ್ರತಿ ದಿವಸಕ್ಕೂ ಒಂದಿಷ್ಟು ಹೊಂದಿಸಿಕೊಂಡು 8:15 ಭಾಷಣ ಮುಂದುವರಿಸೋದು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತು, ತಮಗೆಲ್ಲ 8 ಗಂಟೆ ಆಗ್ತಿದ್ದಂತೆ ಯಾವ ಗಾಜಿನ ಚಪ್ಪಲಿ ಮಾಯವಾಗಿಬಿಡುತ್ತೋ, ಯಾವ ಪರಮ ಸೌಂದರ್ಯದ ಅಲಂಕಾರಗಳು ಮಾಯವಾಗಿಬಿಡುತ್ತವೋ, ಆ ಒಬ್ಬ ಫೇರಿ ಮದರ್, ಗಾಡ್ ಮದರ್, ಅವಳು ಎಲ್ಲಿ ತನ್ನ ಸಾರೋಟನ್ನು ಮತ್ತೆ ಕುಂಬಳಕಾಯಾಗಿ ಮತ್ತು ಕುದುರೆಗಳನ್ನು ಮತ್ತೆ ಇಲಿಯಾಗಿ ಮಾಡಿಬಿಡ್ತಾಳೋ ಅಂತ ಭಯದಿಂದ ಎಂಬಂತೆ ದಡಕ್ಕನೆ ಎದ್ದು ಹೊರಟೋಗ್ಬಿಡ್ತೀರಾ. ಚಿಂತೆ ಇಲ್ಲ, ನೀವು ಹೋದರೂ ನನ್ನ ಕೆಲಸ ನಾನು ಮುಂದುವರಿಸ್ತೀನಿ. ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಾಗ 1-2 ಬಾರಿ ನನ್ನ ವಿದ್ಯಾರ್ಥಿಗಳು ಮಾಸ್ ಬಂಕ್ ಮಾಡಿದ್ದಾಗಲೂ 1 ಗಂಟೆ ಕ್ಲಾಸನ್ನು ಮಾಡಬೇಕಾದಂಥ ಬೋರ್ಡ್ ಮೇಲೆಲ್ಲ ಪಾಠ ಬರೆದು ಬೆಂಚ್ಗಳ ಮುಂದೆನೇ ಕೂತಿದ್ದು ಬಂದೆ. ಮುಂದೆ ಆ ಪಾಠ ಮಾಡಲಿಲ್ಲ. ಅವರಿಗೆ ಅದೇ ದಂಡನೆ, ನನಗಿದು ಕೆಲಸ ಅಂತ. ಹಾಗಾಗಿ ಹೇಳುವಷ್ಟು ನಾನು ಹೇಳ್ತೀನಿ. ಮೊದಲಿಗೆ ಅದನ್ನು ನಿವೇದಿಸ್ತಾ ಇದ್ದೀನಿ. ದಯಮಾಡಿ ಸಹಕರಿಸಬೇಕು ಅಂತ ಮನಸ್ಸಿದ್ದರೆ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಪ್ರಯೋಜನೆ ಮಾಡಿದಂಥ ಗೆಳೆಯರಾದ ಶ್ರೀಯುತ ಶ್ರೀಶನ್ ತಿರುಮಲೆ ಮತ್ತು ಶ್ರೀಮತಿ ತಿರುಮಲೆ ಅವರಿಗೂ ಕೂಡ ನನ್ನ ಧನ್ಯವಾದಗಳು. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಭಾರತ ರಸಿಕರಾದ ತಾವುಗಳೆಲ್ಲ ಇದ್ದೀರಾ. ತಮ್ಮ ಮುಂದೆ ನಾನು ಎಷ್ಟೋ ಬಾರಿ ಮಹಾಭಾರತದ ಪಾತ್ರ ಪರಿಚಯವನ್ನು, ಮಹಾಭಾರತದ ಕಥಾನಕ ವೃತ್ತಾಂತವನ್ನು ಅನೇಕ ವಿದ್ವಾಂಸರಿಂದ ಕೇಳ್ತಾ ಬಂದಿದ್ದೀರಿ. ನಿಮ್ಮ ರುಚಿ ವೈಚಿತ್ರ್ಯ ಸಿದ್ಧಿಗಾಗಿ ನಮಸ್ಕಾರ ಮಾಡ್ತಾ ಮತ್ತೊಮ್ಮೆ ನಿವೇದಿಸ್ಕೊಳ್ತಾ ಇದ್ದೀನಿ. ಮಹಾಭಾರತದ ಪಾತ್ರಗಳ ಈ ಪರಿಚಯ ಸರಣಿಯ ಮುಖ್ಯೋದ್ದೇಶವೇ ವ್ಯಾಸಭಾರತದ ದೃಷ್ಟಿ ಏನು ಅಂತ ತೋರ್ಪಡಿಸಿಕೊಡುವುದು. ಮತ್ತು ಆ ಒಂದು ಪಾತ್ರಗಳ ನಿರೂಪಣ ಕ್ರಮ, ಮಹರ್ಷಿ ವೇದವ್ಯಾಸರ, ಕವಿ ಬ್ರಹ್ಮರ ಒಂದು ನಿರ್ಮಾಣ ಶಾಲೀನತೆ ಮಿಕ್ಕ ಯಾವುದೇ ಕವಿಗಳ, ವಿದ್ವಾಂಸರ ಒಂದು ರಚನೆಗಿಂತಲೂ ಹೆಚ್ಚು ಆಕರ್ಷಕವಾದದ್ದು, ಪರಿಪೂರ್ಣವಾದದ್ದು, ಜೀವನ ಪರವಾದದ್ದು, ಭಾವ ನಿಕಟವಾದದ್ದು, ರಸೋದೀರ್ಣವಾದದ್ದು ಅಂತನ್ನುವುದು ನನ್ನ ಇಂಗಿತ. ಜೊತೆಗೆ ಸಮಸಾಮಯಿಕವಾದ ವಿಷಯಗಳನ್ನು ಕೂಡ ಹೇಳ್ತಾ ಬಂದಿದ್ದಕ್ಕೆ ಮುಖ್ಯ ಕಾರಣ, ಮಹಾಭಾರತವನ್ನು ಪೊಲಿಟಿಸೈಸ್ ಮಾಡಬೇಕು ಅಂತೇನೂ ಅಲ್ಲ. ಮಹಾಭಾರತವನ್ನು ಕೇಳಿದ್ರೆ ಪುಣ್ಯ ಬರುತ್ತೆ ಅಂತ ಅಂದುಕೊಂಡು ಇನ್ಯಾವುದರ ಗಮನವೂ ಇಲ್ಲದೆ ಹೋಗಬಾರ್ದು. ಮಹಾಭಾರತದಂಥ ಕಥಾನಕ, ಅಲ್ಲಿಯ ಪಾತ್ರಗಳ ಚಿತ್ತವೃತ್ತಿ ವಿಲಾಸಗಳು, ವಿಪಾಕಗಳು, ಅಕಟ ವಿಕಟಗಳೆಲ್ಲವೂ ನಮ್ಮ ಸುತ್ತಮುತ್ತಲೂ ನಡೀತಲೇ ಬಂದಿವೆ. ಅದು ಆ ಕಾರಣದಿಂದಲೇ ರಾಮಾಯಣದಂತೆ ರಾಮಸ್ಯ ಅಯನಂ, ನಾಯಕನ ಹಾದಿ ಅಂತ ಆಗದೆ ಧರ್ಮರಾಜಾಯನಂ ಅಂತಲೋ, ಅರ್ಜುನಾಯನಂ ಅಂತಲೋ, ಅಥವಾ ಶ್ರೀಕೃಷ್ಣಾಯನಂ ಅಂತಲೋ ಆಗದೆ ವ್ಯಾಸಾಯನಂ ಅಂತಲೋ ಏನೋ ಒಂದು ರೀತಿ ಆಗದೆ ಮಹಾಭಾರತ ಅಂತಾಯಿತು. ದ ಗ್ರೇಟ್ ಇಂಡಿಯಾ ಅಂತಲೇ ಅದನ್ನು ಹಲವರು ಪಾಶ್ಚಾತ್ಯರು ಆಂಗ್ಲ ಭಾಷೆಯಲ್ಲಿ ಅನುವಾದಿಸಿಕೊಂಡಿದ್ದಾರೆ. ಅಂದರೆ ಅದು ಭಾರತದ ಕಥೆ, ನಮ್ಮ ದೇಶದ ಕಥೆ, ನಮ್ಮ ಜನಗಳ ವ್ಯಥೆ ಎಲ್ಲವೂ ಅಲ್ಲಿ ಸೇರಿರತಕ್ಕಂಥದ್ದು. ಹೀಗಾಗಿ ಸುಖ್ತನ್ಕರ್ ಅವರು ಹೇಳುವಂತೆ ಭಾರತದಲ್ಲಿ ಎಲ್ಲ ಭಾರತೀಯರ ಉಸಿರಾಟ ಇದೆ, ಭಾರತೀಯರೆಲ್ಲರ ಉಸಿರಿನಲ್ಲಿ ಮಹಾಭಾರತ ಇದೆ ಅಂತ. ಈ ಕಾರಣದಿಂದ ನಮ್ಮ ಬದುಕಿಗೆ ಅದೆಷ್ಟು ನಿರ್ಭರವಾಗಿ ನಿಕಟವಾಗಿದೆ ಅನ್ನುವುದನ್ನು ತೋರ್ಪಡಿಸಿಕೊಡುವುದಕ್ಕೆ ಹೇಳ್ತಾ ಇದ್ದೀನಿ. ಮತ್ತೆ ಅದು ಹೇಳ್ತಿದ್ದೀನಿ. ಇಲ್ಲಿ 2 ದೃಷ್ಟಿಕೋನ. ಒಂದು, ಕಾವ್ಯ ಸ್ವಾರಸ್ಯದಲ್ಲಿ ಪಾತ್ರಗಳ ಚಿತ್ತವೃತ್ತಿಗಳನ್ನು, ಘಟನಾ ಸರಣಿಗಳನ್ನು ಯಾವ ರೀತಿ ಕವಿ ನಿರ್ಮಾಣ ಮಾಡ್ತಾನೆ, ಅದು ವಾಕ್ಯ ಸಂಬಂಧಿಯಾಗಿರಬಹುದು, ಪ್ರಕರಣ ಸಂಬಂಧಿಯಾಗಿರ್ಬೋದು, ಪ್ರಬಂಧ ಸಂಬಂಧಿಯಾಗಿರ್ಬೋದು. ಹಾಗಾಗಿ ವಾಕ್ಯವಕ್ರತಾ, ಪ್ರಕರಣ ವಕ್ರತಾ ಮತ್ತು ಪ್ರಬಂಧ ವಕ್ರತಾ ಅನ್ನುವ ರೀತಿಯಲ್ಲಿ ರಚನಾ ರಾಮಣೀಯತೆ ಒಂದು ಕಡೆಗೆ, ರಸಸ್ವಾರಸ್ಯ ಒಂದು ಕಡೆಗಾದರೆ, ಅವುಗಳು ಪ್ರತಿಸ್ಪಂದಿಸುವ, ಪ್ರತಿನಿಧಿಸುವ ಮೌಲ್ಯ ಪ್ರಜ್ಞೆ ಎಂಥದ್ದು, ಆ ಪಾತ್ರಗಳು ತೆಗೆದುಕೊಂಡ ನಿರ್ಣಯಗಳಿಂದ ಆದ ಒಳಿತು ಕೆಡಕುಗಳು ಏನು ಅಂತ ಒಂದು ದಿಕ್ಕಿನಲ್ಲಿ ಸೌಂದರ್ಯ ಅನ್ನುವ ಮೌಲ್ಯ ಮೀಮಾಂಸೆ ನಡೆದಂತೆ, ಮತ್ತೊಂದು ಕಡೆ ಸೌಂದರ್ಯಕ್ಕಿಂತ ಆಚೆಗಿರುವ, ಸೌಂದರ್ಯ ವಿರುದ್ಧವಲ್ಲದ ಬೇರೆಯ ಮೌಲ್ಯ ಮೀಮಾಂಸೆಯು ಸತ್ಯ, ಅಹಿಂಸೆ, ನೀತಿ, ಅನೀತಿ, ಸುಗುಣ, ದುರ್ಗುಣ ಇತ್ಯಾದಿಗಳ ಮೌಲ್ಯ ಮೀಮಾಂಸೆಯು ನಡೀತಾ ಬರ್ತಾ ಇದೆ. ಅದರಿಂದಲೇ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆ್ಯಸ್ ಎ ಕ್ಯಾರೆಕ್ಟರ್ ಆ್ಯಂಡ್ ಆ್ಯಸ್ ಎ ಪರ್ಸನ್ ಪ್ರತಿಯೊಂದು ಹೇಗಿರುತ್ತದೆ ಅಂತ. ವ್ಯಕ್ತಿಯಾಗಿ
ಅದು ಯಾವ ರೀತಿ, ಅದರಲ್ಲಿ ಸೌಂದರ್ಯೇತರ ಮೌಲ್ಯ ಮೀಮಾಂಸೆ. ಮತ್ತು ಪಾತ್ರವಾಗಿ, ಪಾತ್ರ ಅಂತ ಸ್ಥೂಲವಾದ ಅರ್ಥದಲ್ಲಿ ಶಬ್ದವನ್ನು ಬಳಸ್ತಾ ಇದ್ದೀನಿ. ವಸ್ತುತಃ ಇದು ಶ್ರವ್ಯಕಾವ್ಯವಾದ ಕಾರಣ ಪ್ರಕೃತಿ ಅಂತ ಹೇಳಬೇಕು, ದೃಶ್ಯಕಾವ್ಯವಾಗಿದ್ದರೆ ಭೂಮಿಕಾ ಅಂತ ಹೇಳ್ತಾ ಇದ್ದೆ. ಈ ದೃಷ್ಟಿಯಿಂದ ನೋಡಿದಾಗ ಭೂಮಿಕಾ ಅನ್ನೋದು ಯಾವುದೇ ನಾಟಕಾದಿಗಳಿಗೆ ಆಗುತ್ತದೆ, ಪ್ರಕೃತಿ ಅಂತ ಅನ್ನಬೇಕು. ಜನಕ್ಕೆ ಗೊತ್ತಾಗದೆ ಹೋದೀತು ಅಂತ ಪಾರಿಭಾಷಿಕ ಶಬ್ದಗಳನ್ನು ಅಷ್ಟಾಗಿ ಬಳಸ್ತಿಲ್ಲ. ಇರಲಿ, ಮಹಾಭಾರತ ಪ್ರಕೃತಿಯನ್ನು ಸೌಂದರ್ಯ ದೃಷ್ಟಿಯಿಂದ, ಮಹಾಭಾರತದಲ್ಲಿ ಪ್ರತಿಫಲಿತವಾಗಿರುವ ಆ ಒಂದು ವ್ಯಕ್ತಿ ಚಿತ್ರಗಳಿಂದಾಗಿ ನಮ್ಮ ಬದುಕಿನಲ್ಲಿ ಬರುವ ಬೇರೆ ಬೇರೆ ಮೌಲ್ಯಗಳನ್ನು, ಅವುಗಳ ಸಂಘರ್ಷವನ್ನು ಹೇಳ್ತಾ ಬಂದಿದ್ದೀನಿ. ಮೊನ್ನೆ ದಿವಸ ಕರ್ಣನ ಒಂದು ಚಾರಿತ್ರ್ಯವನ್ನು ಸುಮಾರು ಉದ್ಯೋಗ ಪರ್ವದ ಮುಗಿತಾ ಇದ್ದವರೆಗೆ ನೋಡಿದ್ದಾಗಿತ್ತು. ಈ ಸಂದರ್ಭದಲ್ಲಿ ಪ್ರಸಿದ್ಧ ವಿದುಷಿ ಸಮಾಜಶಾಸ್ತ್ರಜ್ಞೆ, ಮಹಾಭಾರತವನ್ನು ಚೆನ್ನಾಗಿ ಓದಿಕೊಂಡ ಶ್ರೀಮತಿ ಇರಾವತಿ ಕರ್ವೆ ಅವರ ಯುಗಾಂತ ಕೃತಿಯನ್ನು ನೆನೆಯಬೇಕಾಗುತ್ತದೆ. ನಾನು ಇರಾವತಿ ಕರ್ವೆ ಅವರ ಯುಗಾಂತದ ಹಲವು ಅಭಿಪ್ರಾಯಗಳನ್ನು ಒಪ್ಪವನಲ್ಲ, ಆದರೆ ನಾನು ಯಾವ ರೀತಿಯಲ್ಲಿ ಕರ್ಣನನ್ನು ಕಾಣ್ತಾ ಇದ್ದೀನಿ, ಬಲುಮಟ್ಟಿಗೆ ಅದೇ ರೀತಿಯಲ್ಲಿ ಅವರು ಕರ್ಣನನ್ನು ಕಂಡರಿಸಿದ್ದಾರೆ. ಅದನ್ನು ನೋಡಿದಾಗ ನನಗೆ ಬಹಳ ಸಂತೋಷವಾದದ್ದು. ಯಾಕೆ ಅಂತಂದರೆ, ಅವರು ಸಾಮಾಜಿಕವಾದ ದೃಷ್ಟಿಕೋನದಿಂದ ನೋಡುವಾಗಲೂ ಕೂಡ, ಅಂದರೆ ಶಿ ಈಸ್ ಮೋರ್ ಆಫ್ ಎ ಸೋಷಾಲಜಿಸ್ಟ್ ಆ್ಯಸ್ ಆ್ಯನ್ ಆಂಥ್ರಪಾಲಜಿಸ್ಟ್ ಆಗಿ ನೋಡ್ತಕ್ಕಂಥವ್ರು. ಹಾಗಿದ್ದರೂ ಅವರು ಈ ಸೋಷಿಯಲ್ ಜಸ್ಟಿಸ್ ಇತ್ಯಾದಿ ಭ್ರಾಮಕ ತತ್ವಗಳಿಗೆ ಮರುಳಾಗದೆ ಅವರು ದೃಢವಾಗಿ ಹಿಡಿದು, ಕರ್ಣ ಯಾವುದೇ ಒಂದು ಸಾಮಾಜಿಕ ನ್ಯಾಯಕ್ಕೆ ಹೋರಾಡಲಿಲ್ಲ, ಅವನು ತನ್ನ ವ್ಯಕ್ತಿತ್ವವನ್ನು, ತನ್ನ ಸ್ಥಾನವನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೆ ಮಾತ್ರ ನೋಡ್ದ ಅಂತ. ಈ ಸಂದರ್ಭದಲ್ಲಿ ತುಂಬ ಹೀನೋಪಮೆ ಆಗಬಹುದು. ಹೀನೋಪಮೆ ಯಾಕೆ ಅಂದರೆ, ಕರ್ಣನಂತೆ ಎಂದೂ ಉದಾತ್ತತೆಯನ್ನು ಯಾವುದೇ ಒಂದು ಹಂತದಲ್ಲಿ ತೋರಿಸದೇ ಇದ್ದದ್ದು. ಕರ್ಣ ಕೃಷ್ಣ ಮತ್ತು ಕುಂತಿಯರು ಕರೆದಾಗ ಬರೋದಿಲ್ಲ ಅಂತ ಹೇಳೋ ಮೂಲಕ ಉದಾತ್ತತೆ ತೋರ್ತಾನೆ ಆ ಎರಡು ಪ್ರಸಂಗದಲ್ಲಿ. ಇರಾವತಿ ಕರ್ವೆಯವರು ಅದನ್ನು ಹೇಳ್ತಾರೆ. ಹಾಗಾಗಿ ಆ ರೀತಿಯಾದ ಉದಾತ್ತತೆಯನ್ನು ಎಂದೂ ತಮ್ಮ ಸಾರ್ವಜನಿಕ ಜೀವನದಲ್ಲಿ ತೋರದೇ ಇದ್ದಂಥ ಒಬ್ಬ ಪ್ರಸಿದ್ಧ ರಾಜಕಾರಣಿ ಜಗಜ್ಜೀವನ್ ರಾಮ್. ಅವರು ದಲಿತರ ಚಾಂಪಿಯನ್ ಅಂತ ಆಗಿದ್ದರು. ಇವತ್ತು ಅವ್ರನ್ನ ಯಾರೂ ಕೇಳ್ತಾ ಇಲ್ಲ. ಅವ್ರ ಮಗಳು ಕಳೆದ ಲೋಕಸಭಾ ಅಧ್ಯಕ್ಷರೆಲ್ಲ ಆಗಿದ್ದರು. ಹಾಗಾಗಿ ಏನಾದರೂ ಅಲ್ಲಿ ಇಲ್ಲಿ ಚಲಾವಣೆಗೆ ಬರ್ತಿತ್ತು. ಈಗಿಲ್ಲ. ಅವ್ರನ್ನೆಲ್ಲ ಯಾರು ಅಧಿಕಾರಕ್ಕೆ ಅಂಟಿಕೊಂಡಿರ್ತಾರೆ ಅವ್ರನ್ನ ಬಹಳ ಬೇಗ ಜನ ಮರೀತಾರೆ, ಮರೀಬೇಕು. ಮರೀದೇ ಇದ್ದರೆ ತಪ್ಪಾಗುತ್ತದೆ. ಜಗಜೀವನ್ ರಾಮ್ ಯಾವ ಒಂದು ಬಿಹಾರದಿಂದ ಹೊರಗೆ ಬಂದರೂ ಅವರು ತುಂಬ ಆಡ್ ಸಿಚುಯೇಷನ್ಸ್ ಅಂತೀವಲ್ಲ, ಆ ರೀತಿಯಾದ ವಿಷಮ ಸಂದರ್ಭಗಳನ್ನು ಎದುರಿಸಿಕೊಂಡು ಬಂದವರು, ಒಳಗಿದ್ದು ಹೋರಾಡಿದವರು. ಅಂಬೇಡ್ಕರ್ ಅವರಂತೆ ಸಿಡಿದು ಹೊರಗೆ ಬಂದವರಲ್ಲ ಅಂತ ಅವರ ಗುಣಾತ್ಮಕವಾದ ಅಂಶಗಳನ್ನು ಎಷ್ಟು ಹೇಳಿದ್ರೂ, ಕಟ್ಟಕಡೆಯಲ್ಲಿ ಅಂಬೇಡ್ಕರ್ ಅವ್ರಿಗಿದ್ದಂತೆ ಅಧ್ಯಯನವಾಗಲಿ, ತಪಸ್ಸಾಗಲಿ, ತಾವು ಕಟ್ಟುಬಿದ್ದ ಸಿದ್ಧಾಂತಕ್ಕೆ ಶತಾಯ ಗತಾಯ ನಿಲ್ಲುವುದಾಗಲಿ ಆಗದೇ ಇದ್ದಿದ್ದರಿಂದ ಇವರು ಸರ್ವಾತ್ಮನ ಕೇವಲ ದಲಿತ ನಾಯಕರಂತೆ ಆಗದೆ ಭಾರತದ ದೊಡ್ಡ ನಾಯಕರು ಆದರು ಅಂಬೇಡ್ಕರ್. ಆ ಮಟ್ಟದ ಘನತೆಯನ್ನು ಇವರು ಜಗಜೀವನ್ ರಾಮ್ ತಗೊಳ್ಳಿಲ್ಲ. ಅಷ್ಟು ಮಾತ್ರವಲ್ಲ, ಯಾವ ಹಳ್ಳಿಯಿಂದ ಆತ ಬಂದರೋ ಆ ಹಳ್ಳಿಯಲ್ಲಿ ಅವರ ಬಂಗಲೆ ಬಿಟ್ಟು ಇನ್ನೆಲ್ಲ ಗುಡಿಸಲುಗಳಾಗಿ ಹಾಗೆಯೇ ಅವರ ದಲಿತರ ಕೇರಿ ಅದೇ ಥರ ಇತ್ತು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಕರ್ಣನದು ಹಾಗಾಯಿತು. ಹಿ ಫಾಟ್ ಫಾರ್ ಹಿಸ್ ಸ್ಟೇಟಸ್ ಆ್ಯಂಡ್ ನಾಟ್ ಫಾರ್ ದ ಟೋಟ್ಯಾಲಿಟಿ ಆಫ್ ಹಿಸ್ ಕಮ್ಯುನಿಟಿ. ಇದನ್ನು ನಾವು ಗಮನಿಸಬೇಕು. ಅಂದರೆ ಇವರು ಈ ಮಾತನ್ನು ಬಹಳ ಚೆನ್ನಾಗಿ ಇರಾವತಿ ಕರ್ವೆ ಅವರು ಹೇಳ್ತಾರೆ. ಅಂದರೆ ಅವನು ತನ್ನ ಒಂದು ಮಾನ ಅಪಮಾನಗಳಿಗಾಗಿ ಹೋರಾಡ್ದ ಅಂತ. ಈ ಅರ್ಥದಲ್ಲಿ ಧರ್ಮರಾಜಾದಿಗಳದು ವಿಸ್ತಾರವಾದ ದೃಷ್ಟಿಯಾಗಿತ್ತು. ಅದನ್ನು ನಾವು ನೋಡಬೇಕು. ಬಹುಜನದ ಹಿತದ, ಬಹುಜನ ಹಿತಾಯ, ಬಹುಜನ ಸುಖಾಯ ಅಂತ ಬುದ್ಧ ಮತ್ತೆ ಮತ್ತೆ ಏನು ಹೇಳ್ತಾ ಬಂದ, ಆ ದೃಷ್ಟಿಕೋನವನ್ನು ಕೃಷ್ಣನಲ್ಲಿ, ಧರ್ಮರಾಜನಲ್ಲಿ, ಅರ್ಜುನನಲ್ಲಿ, ಇವರು ಮೂರಲ್ಲಿ ಕಾಣ್ತೀವಿ. ಮತ್ತು ತುಂಬ ಸಜ್ಜನರಾದಂಥ ವಿದುರಾದಿಗಳಲ್ಲಿ ಅದು ಇರುವಂಥದ್ದೇ ಆಗಿದೆ. ಆದರೆ ಯಾರು ನಿರ್ಣಾಯಕವಾಗಿ ಸಕ್ರಿಯವಾಗಿ ತೊಡಗಿಕೊಳ್ತಾರೋ ರಾಜಕೀಯದಲ್ಲಿ, ಅವರಿಗೆ ಈ ದೃಷ್ಟಿ ಇದ್ದದ್ದು ತುಂಬ ದೊಡ್ಡದು. ಆ ದೃಷ್ಟಿಕೋನವನ್ನು ದುರ್ಯೋಧನಲ್ಲೂ ನಾವು ನೋಡಲ್ಲ, ಕರ್ಣನಲ್ಲಿಯೂ ನಾವು ನೋಡೋದಿಲ್ಲ. ಸಾಮುದಾಯಿಕ ಹಿತವನ್ನು ಭೀಷ್ಮನಲ್ಲಿ ಕೂಡ ಆ ದೃಷ್ಟಿಯನ್ನು ಅಷ್ಟಾಗಿ ಗಮನಿಸೋಲ್ಲ. ಆದರೆ ಅವನು ಸಮುದಾಯ ವಿರೋಧವಾದಂಥದ್ದು ಹೆಚ್ಚಾಗಿ ಮಾಡಿದ್ದಿಲ್ಲ. ದ್ರೋಣದಲ್ಲಂತೂ ಕಾಣುವುದೇ ಇಲ್ಲ. ಈ ಅರ್ಥಗಳಲ್ಲೆಲ್ಲ ನಾವು ಪರಿಭಾವಿಸಿದಾಗ ಕರ್ಣ ಪಾತ್ರ ಇವತ್ತು ತುಂಬ ದೊಡ್ಡ ಸ್ಥಾನಕ್ಕೆ ಬಂದಿದೆ, ಲೋಕಪ್ರೀತಿಯನ್ನು ಗಳಿಸಿದೆ ಅಂತಂದರೆ ಇದೆಲ್ಲ ಸೆಂಟಿಮೆಂಟ್ಯಾಲಿಟಿ ಅಂತೀವಲ್ಲ, ಆ ರೀತಿಯಾಗಿ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಅಂತ ಗೀತೆಯಲ್ಲಿ ಏನು ಹೇಳ್ತಾರಲ್ಲ, ಆ ರೀತಿಯಾದದ್ದು ಪ್ರಾಕೃತ ಕಾರುಣ್ಯ. ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಕ್ಲೈಬ್ಯಂ ಅಂತ ಹೇಳಬೇಕಾಗುತ್ತದೆ. ಏನಾಗುತ್ತದೆ, ಹಿಂದೆ ಎಲ್ಲ
ನಮ್ಮ ಚಲನಚಿತ್ರ ಪ್ರಪಂಚದಲ್ಲಿ, ಕಾದಂಬರಿ ಪ್ರಪಂಚದಲ್ಲಿ ಬಡತನವನ್ನು, ದಟ್ಟ ದಾರಿದ್ರ್ಯವನ್ನು, ಸಂಕಟವನ್ನು ಚಿತ್ರೀಕರಿಸಿ ವರ್ಣಿಸಿ ಕಣ್ಣೀರನ್ನು ಹೊಳೆ ಹರಿಸೋದಾಗಿತ್ತು. ಒಂದು ಸಿನಿಮಾಗೆ ವಿಮರ್ಶೆ ಬರ್ತಾ ಇದ್ದಿದ್ದು 2 ಖರ್ಚೀಫ್ ಸಾಕು, 1 ಟರ್ಕಿ ಟವಲ್ ಬೇಕು, ಈ ರೀತಿಯಾಗಿ ಸುಧಾದಲ್ಲಿ, ಪ್ರಜಾವಾಣಿಯಲ್ಲೆಲ್ಲ ನಾನು ನೋಡ್ತಾ ಇದ್ದೆ. ಆ ರೀತಿಯಲ್ಲಿ ಕರುಳು ಕತ್ತರಿಸುವಂತೆ ಮಾಡುವುದು. ಏನು ಮೂರ್ತಿರಾರೆ ಮೊದಲಾದವರು ಗೇಲಿ ಮಾಡ್ತಾರೆ, ವಾರಾನದ ಹುಡುಗರದು, ಮತ್ತೊಂದು ಅತ್ತೆ ಕೈ ಕೆಳಗೆ ಒದ್ದಾಡ್ತಕ್ಕಂಥ ಸೊಸೆ, ಹೀಗೆಲ್ಲ ಚಿತ್ರಣಗಳು, ಈ ಜಾತಿ ಇತ್ಯಾದಿಗಳನ್ನು ನಲುಗಿ ಹೋಗುವಂಥದ್ದು ಎಲ್ಲ. ಹಾಗೆ ಮಾಡುವಾಗ ಆಲ್ವೇಸ್ ದಿ ಅಪ್ರೆಸ್ಡ್ ಈಸ್ ಇನ್ನೊಸೆಂಟ್ ಅಂತ, ಆ್ಯಂಡ್ ದಿ ಅಪ್ರೆಸರ್ ಈಸ್ ಆಲ್ವೇಸ್ ಕ್ರುಯಲ್ ಅಂತ. ಆ ರೀತಿಯಾದ ಶೋಷಕರೆಲ್ಲರೂ ದುಷ್ಟರು, ಸರ್ವಾತ್ಮನ ಪರಮಾರ್ಥವಾಗಿ ಅಬ್ಸಲ್ಯೂಟ್ಲಿ ದೇ ಆರ್ ವಿಕೆಡ್ ಅಂತ, ಶೋಷಿತರೆಲ್ಲ ಅಬ್ಸಲ್ಯೂಟ್ಲಿ ಗುಡ್ ಅನ್ನುವಂಥ ಭಾವನೆ ಇದೆ. ಆದರೆ ಎಂದು ಶೋಷಿತರ ಸ್ಥಾನ ಬದಲಾಗುತ್ತದೆಯೋ ಅಂದು ಏನಾಗುತ್ತದೆ ಎನ್ನುವುದನ್ನು ನಾವು ನೋಡಬೇಕು. ಅತ್ತೆ ಸೊಸೆಗೆ ಕಾಟ ಕೊಡ್ತಾಳೆ, ಇದೇ ಸೊಸೆ ಅತ್ತೆ ಆದಾಗ ಏನು ಮಾಡ್ತಾಳೆ ಅಂತ ನೋಡಿದ್ರೆ, ಜೂನಿಯರ್ಸನ್ನು ಸೀನಿಯರ್ಸ್ ರ್ಯಾಗ್ ಮಾಡ್ತಾರೆ, ಜೂನಿಯರ್ಸೇ ಸೀನಿಯರ್ಸ್ ಆದಾಗ ಏನು ಮಾಡ್ತಾರೆ, ಯಾವುದೇ ಲಂಚಗುಳಿತನದಿಂದ ಒದ್ದಾಡಿಕೊಂಡು ಬಂದವರು ಮತ್ತೆ ಅದೇ ಅಧಿಕಾರಿಗಳಾದರೆ ಎಷ್ಟು ಲಂಚಗುಳಿಗಳಾಗ್ತಾರೆ ಅನ್ನುವುದು, ಕಾಪಿ ಹೊಡೆದು ಪಾಸಾಗಿ ಬಂದಂಥ ವಿದ್ಯಾರ್ಥಿಗಳು ಮೇಷ್ಟ್ರಾದ ಮೇಲೆ ಇನ್ವಿಜಿಲೇಟ್ ಮಾಡುವಾಗ ಕಾಪಿ ಹೊಡೋಕ್ಕೆ ಬಿಡೋಲ್ಲ ಅನ್ನೋದು, ಹೀಗೆ ಅದು ಒಳ್ಳೇದಿರ್ಬೋದು ಅಂತಂದರೆ ತಾವು ಯಾವುದರಿಂದಾಗಿ ಸಫರ್ ಆಗಿದ್ದೀವಿ, ಮುಂದಿನವರು ಅದರಿಂದ ಸಫರ್ ಆಗಬಾರ್ದು ಅಂತ ನೋಡುವಂಥದ್ದು ತುಂಬ ತುಂಬ ವಿರಳವಾದದ್ದು ಅಂತ ಅನಿಸುತ್ತದೆ. ಹೀಗಾಗಿ ನಾವು ಕುರುಡಾದ ಒಂದು ಸಮೀಕರಣಗಳನ್ನು, ಬ್ಲೈಂಡ್ ಈಕ್ವೇಷನ್ಸ್ ಹಾಕಿಕೊಂಡ್ರೆ ತಪ್ಪಾಗುತ್ತದೆ. ಅದೆಲ್ಲ ಕರ್ಣನ ಪಾತ್ರವನ್ನು ಮುದ್ದು ಮಾಡೋದರ ಹಿಂದೆ ಬಂದಿದೆ. ಜೊತೆಗೆ ಒಂದು ಸಹಸ್ರಮಾನದ ಮನೋದೌರ್ಬಲ್ಯವೂ ಬಂದಿದೆ. ಅದು ಪಂಪ, ಕುಮಾರವ್ಯಾಸ ಮೊದಲಾದವರೆಲ್ಲ ಚೆನ್ನಾಗಿ ಆ ದೌರ್ಬಲ್ಯಕ್ಕೆ ಉಪ್ಪು ಖಾರ ಹಾಕಿ ಹುರಿದು ರೆಡಿ ಮಾಡಿಕೊಟ್ಟಿದ್ದಾರೆ, ಅದನ್ನು ತಿಂತಾ ಇರುವಂಥದ್ದಾಗಿದೆ. ವಸ್ತುತಃ ಆ ರೀತಿಯಾದ ಮನೋದೌರ್ಬಲ್ಯಗಳಿಂದ ಒಂದು ದೇಶದ, ಒಂದು ಮೌಲ್ಯ ಪ್ರಪಂಚದ ಹಾನಿಯೇ ನಾವು ಕಾಣ್ತಕ್ಕಂಥದ್ದು, ಬೇರೆ ಯಾವುದೂ ಅಲ್ಲ. ಎಲ್ಲಿವರೆಗೆ ಅಂದರೆ ಕರ್ಣನನ್ನು ಕುರಿತು ಹಲವು ಕಡೆಗೆ ನಾನಾಗಲಿ ಮತ್ತು ದೊಡ್ಡ ವಿದ್ವಾಂಸರಾದ ಮಹಾಭಾರತದ ಬಗ್ಗೆ ತುಂಬ ಒಳ್ಳೆಯ ಅಧ್ಯಯನಗಳನ್ನು ಮಾಡಿ ಅಧ್ಯಯನಪೂರ್ಣವಾದ ಗ್ರಂಥಗಳನ್ನು ಬರೆದ ವಿದ್ವಾಂಸರು ಡಾಕ್ಟರ್ KS ನಾರಾಯಣಾಚಾರ್ಯರು, ಇಂಥವರ ಉಪನ್ಯಾಸಗಳಲ್ಲೆಲ್ಲ ಜನರು ಆಕ್ಷೇಪ ಮಾಡುವುದು ಉಂಟು. ಎದುರಿಗೆ ಮಾತಾಡ್ತಿದ್ರೆ ಆಮೇಲೆ ಹೋಗಿ ಗೊಣಕ್ಕೊಳ್ಳೋದು ಉಂಟು, ಹೀಗಲ್ಲ ಹಾಗಲ್ಲ ಅಂತ. ಯಕ್ಷಗಾನದ ಬೆಲ್ಟಿಗೆ ಹೋಗ್ಬಿಟ್ರಂತೂ ಅಲ್ಲಿ ಇನ್ನು ಕರ್ಫ್ಯೂ ಹಾಕೋದು ಕಡಿಮೆ, ಬಾಂಬ್ ಮಾಡೋದು ಕಡಿಮೆ, ಈ ರೀತಿಯಾದ ಒಂದು ಕೋಲಾಹಲವನ್ನೆಲ್ಲ ಕಾಣಿಸುತ್ತದೆ. ಅದಕ್ಕೆ ಕಾರಣ ಅಬದ್ಧವಾದ, ಒಂದು ರೀತಿಯಾಗಿ ಅಭದ್ರವೂ ಆದ, ಭದ್ರ ಅಂದರೆ ಮಂಗಳ ಅಂತನೂ ಅರ್ಥದಲ್ಲಿ ಅಮಂಗಳಕರವಾದ, ಅಬದ್ಧವಾದ, ಅನೃತವಾದ ಒಂದು ದೃಷ್ಟಿಕೋನ, ನಿಲುವುಗಳನ್ನು ಇಟ್ಟುಕೊಂಡಿರುವುದು ಅಂತ ಅನಿಸುತ್ತದೆ. ಇರಲಿ, ಇನ್ನೂ ಒಂದು ನಾವು ಗಮನಿಸಬೇಕಾದದ್ದು, ಕರ್ಣನ ಒಂದು ವ್ಯಕ್ತಿತ್ವದಲ್ಲಿ ಇರಾವತಿ ಕರ್ವೆ ಅವರು ಹೇಳುವಂಥದ್ದು ಏನಂತಂದರೆ, ಆತನ ಆದಿ ಮತ್ತು ಅಂತ್ಯದಲ್ಲಿ ಕೂಡ ತಾನು ಯಾರು ಅನ್ನೋದೇ ಅವನಿಗೆ ಪ್ರಶ್ನೆ ಆಗಿತ್ತು ಅಂತ. ಬಹಳ ಚೆನ್ನಾಗಿ ಅವರು ಅದನ್ನು ಹೇಳ್ತಾರೆ. ಮೊದಲಿಗೆ ಬಂದಾಗ ಕೃಪಾ ಕೇಳ್ತಾನೆ, ತಾನು ಯಾರು ಅಂತ. ನೀನು ಯಾರಪ್ಪ, ನಮ್ಮ ರಾಜಕುಮಾರನ ಜೊತೆಗೆ ತಗಾದೆ ಮಾಡೋಕ್ಕೆ ಬಂದಿದೆಯಲ್ಲ ಅಂತ. ಮತ್ತು ಕಟ್ಟಕಡೆಯಲ್ಲಿ ಅರ್ಜುನ ಕೂಡ ನೀನು ಯಾರು ಗೊತ್ತಾ, ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ, ನೀನು ಯಾರು ಕರ್ಣ, ನೀನು ಯಾರು ಅಂತ ಗೊತ್ತಿದೆಯಾ ಅಂತ. ಕುಮಾರವ್ಯಾಸ ಭಾರತದಲ್ಲಿ ಕೃಷ್ಣ ಕರುಣಿಸು ಕರ್ಣನಾರಿಂದ ಅಂತ ಕಣ್ಣೀರನ್ನು ಹೊಳೆ ಹರಿಸುವಂತೆ ಬರುತ್ತದೆ. ನಮ್ಮ ಗಮಕಿಗಳಿಗಂತೂ ರಸವತ್ತಾದಂಥ ಭಾಗ, ವ್ಯಾಖ್ಯಾನಕಾರರಿಗಂತೂ ಅವರು ಹತ್ತುಕೊಂಡು ಸಿಂಬಳ ಸುರಿಸ್ಕೊಂಡು ಬೇಕಾದರೆ ಹೇಳ್ತಾರೆ. ನಾನು ನೋಡಿದ್ದೀನಿ ಆ ವ್ಯಾಖ್ಯಾನ ಪರಂಪರೆಯನ್ನು, ನನಗದ್ರ ಬಗ್ಗೆ ಆಧಾರ ಇಲ್ಲ. ಆದರೆ ಅವರು ಕೇಳೋದಿಷ್ಟೇ ಪ್ರಶ್ನೆ, ಕರ್ಣನ ಪಾಲಿಗೆ ಅವನಿಗೆ ಬರೋದರ ಜೊತೆಗೆ ಹೊರಗಿನವರು ಕೇಳ್ತಾ ಬಂದರು. ಈ ಪ್ರಶ್ನೆಗಳನ್ನು ವಿದುರ ಕೇಳಿಕೊಳ್ಳಲಿಲ್ಲ ಅಂತ ಅವ್ರು ಹೇಳ್ತಾರೆ. ನಾನು ಹಿಂದೆ ಅದನ್ನೇ ವಿದುರನ ಬಗ್ಗೆ ಹೇಳುವಾಗಲೂ ತಿಳಿಸಿದ್ದೆ. ವಿದುರನಿಗೆ ಆ ರೀತಿಯಾದ ಸಂಘರ್ಷ ಬರಲಿಲ್ಲ. ಕರ್ವೆಯವರು ಬಹಳ ಚೆನ್ನಾಗಿ ಹೇಳ್ತಾರೆ, ಇಡೀ ಮಹಾಭಾರತದಲ್ಲಿ ಆದ್ಯಂತ ಒಂದು ಶಾಂತಿಯಿಂದ ಇದ್ದ ಪಾತ್ರ ಅಂದರೆ ವಿದುರ ಅಂತ. ಏಕೆಂದರೆ ಇನ್ನು ಮಿಕ್ಕೆಲ್ಲ ಪಾತ್ರಗಳಲ್ಲಿ ಒಂದು ಕ್ಷೋಭೆ ಬರುತ್ತದೆ. ಇದನ್ನು ಕೆಲವರು ಆಕ್ಷೇಪ ಮಾಡ್ಬೋದು, ಅವನು ರೇಸಲ್ಲೇ ಇಲ್ಲದೆ ಇದ್ಮೇಲೆ ಕ್ಷೋಭೆ ಎಲ್ಲಿಂದ ಬರುತ್ತದೆ ಅಂತ. ಯಾವತ್ತು ಹೀರೋಯಿನ್ ಇತ್ಯಾದಿ ಪಾತ್ರಗಳಿಗೆ ನಡೀತಕ್ಕಂಥ ಗಾಸಿಪ್ಪು, ಅದರ ಮೇಲೆ ಫ್ಲಾಪ್ ಆಗೋದು, ಹಿಟ್ ಆಗೋದು ಇರುವಂತೆ ಕ್ಯಾರೆಕ್ಟರ್ ಆ್ಯಕ್ಟ್ರಸ್ಸು, ಸಪೋರ್ಟಿಂಗ್ ರೋಲ್ಸ್ ಅಂತ ಮಾಡುವವರು ಇರ್ತಾರಲ್ಲ, ಅವರಲ್ಲಿ ಇರೋದಿಲ್ಲ, ಅವ್ರಿಗೆ ಚಾರ್ಮು ಇರೋದಿಲ್ಲ ಅಲ್ವಾ ಅಂತ. ಆದರೆ ನಾವೇ ನೇರವಾಗಿ ಇಲ್ಲ ನಾವು ಸ್ಪರ್ಧೆಗೆ ಬರೋಲ್ಲ ಅಂತ ಪಕ್ಕಕ್ಕೆ ನಿಲ್ಲುವುದಿದೆಯಲ್ಲ, ಅದು ತುಂಬ ದೊಡ್ಡದಾದದ್ದು ಅಂತ. ವಿದುರ ಸ್ಪರ್ಧೆಗೆ ನಿಲ್ಲುವ ಪ್ರಯತ್ನ ಮಾಡಬಹುದಾಗಿತ್ತು, ಮಾಡಲಿಲ್ಲ. ಆ ಮನೋಧರ್ಮವೇ ಅಂಥದ್ದು. ಕೆಲವರದು ಒಂದು ಬಗೆಯ ರಾಜಸ ಮನೋಧರ್ಮ ಇರ್ತದೆ.
ಅವರು ಅದನ್ನು ಒಳ್ಳೆಯದು ಕೆಡಕು ಎಲ್ಲದಕ್ಕೂ ಬಳಸ್ಕೊಳ್ತಾರೆ. ರಾಜಸ ಗುಣ ಅನ್ನುವಂಥದ್ದು ಅದ್ಭುತವಾದ ಒಂದು ಮೌಲ್ಯ. ಆ ಮೌಲ್ಯದಲ್ಲಿ ನಾವು ಯಥೇಷ್ಟವಾದ ಸ್ವಾರಸ್ಯಗಳನ್ನು ಕಾಣ್ತೀವಿ. ಆದರೆ ಆ ರಾಜಸವೆಲ್ಲವೂ ಸತ್ವಾಶ್ರಿತವಾಗಿ ಇದ್ದಾಗ ಮಾತ್ರ ಅದಕ್ಕೆ ಬೆಲೆ ಬರುತ್ತೆ. ಹಾಗಿಲ್ಲವಾದರೆ ರಾಜಸದಿಂದ ದುಃಖವೇ ಹೊರತು ಬೇರೆ ಯಾವುದೂ ಇಲ್ಲ. ತನಗೂ ಮಿಕ್ಕ ಲೋಕಕ್ಕೂ ದುಃಖವನ್ನೇ ಉಂಟು ಮಾಡುವುದು. ನಿರತಿಶಯವಾದ ಸುಖ ಅಥವಾ ಆನಂದ ಅನ್ನುವಂಥದ್ದು ಸತ್ವಾಶ್ರಿತವಾಗಿ ಸತ್ವೋದ್ದೀರ್ಣವಾಗಿ ಬರುವಂಥದ್ದು. ಈ ಅರ್ಥದಲ್ಲಿ ಕಂಡಾಗ ವಿದುರ ಸತ್ವವನ್ನು ನೆಮ್ಮಿದ್ದು ತುಂಬ ದೊಡ್ಡದು. ಅವನಿಗೆ ಒದಗಿ ಬಂತು ಆ ಸಂದರ್ಭ ಅನ್ಬೋದು. ಎಷ್ಟೋ ಜನಕ್ಕೆ ಆ ಸಂದರ್ಭ ಒದಗಿ ಬಂದರೂ ಒಳಗಡೆ ಬೀಜ ಇಲ್ಲದಿದ್ದರೆ, ಆ ಬೀಜಕ್ಕೆ ಬೇಕಾಗಿರ್ತಕ್ಕಂಥ ಜೀವಶಕ್ತಿ ಇಲ್ಲದೆ ಇದ್ದರೆ, ನೀರು ಗಾಳಿ ಮಣ್ಣು ಎಲ್ಲ ಇದ್ದರೆ ಯಾವ ಬೀಜವೂ ಮೊಳೆಯುತ್ತದೆ ಅಂತ. ಕಬ್ಬಿಣದ ಗುಂಡನ್ನು ಹಾಕಿದ್ರೆ ಮೊಳೆಯುತ್ತದೆಯಾ? ಇಲ್ಲ. ಅಂಗಿಯ ಗುಂಡಿಯನ್ನು ಹಾಕಿದ್ರೆ ಶರ್ಟ್ ಬಟನ್ ಹಾಕಿದ್ರೆ ಮೊಳೆಯುತ್ತದೆಯಾ? ಇಲ್ಲ. ಜೀವಸತ್ವ ಇದ್ದರೆ ಮಣ್ಣಿಲ್ಲದೆ ಇದ್ದರೂ ನೀರು ಗಾಳಿ ಇದ್ದರೆ ಸಾಕು ಮೊಳಕೆ ಬರುತ್ತದೆ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಮುಖ್ಯವಾಗಿ ಬೀಜಭೂತವಾದ ಸತ್ವ ಪ್ರಜ್ಞೆ ಅನ್ನೋದು ತುಂಬ ತುಂಬ ದೊಡ್ಡದಾದದ್ದು. ಅದಕ್ಕೆ ಹೋಲಿಕೆಯೇ ಇಲ್ಲ. ವಿದುರ ಆ ಬಗೆಯಲ್ಲಿದ್ದವನು. ಮತ್ತು ಕರ್ವಿಯವರು ಮತ್ತೂ ಒಂದು ಸ್ವಾರಸ್ಯವನ್ನು ಹೇಳ್ತಾರೆ. ವಿದುರನಿಗೆ ಮಕ್ಕಳು ಇದ್ದರು, ಆ ಮಕ್ಕಳು ಯಾರು ಈ ಯುದ್ಧಕ್ಕೆ ಯಾವುದಕ್ಕೂ ಬರಲಿಲ್ಲ ಅಂತ. ಕೌರವ ಪಾಂಡವ ಯುದ್ಧದಲ್ಲಿ ಅವನು ಎಷ್ಟು ಪಾಂಡವ ಪಕ್ಷಪಾತಿಯಾಗಿ ಯಾವುದು ಎಲ್ಲ ಇದ್ದರೂ ಕೂಡ ಅವನು ಅದರಿಂದ ಆಚೆ ನಿಂತ ಅಂತ. ಪ್ರಾಯಶಃ ಹಿಂದೆ ನಾನು ಅದನ್ನು ವಿದುರನ ಮಾತನ್ನು ಹೇಳುವಾಗ, ಪಾತ್ರ ವಿವೇಚನೆ ಮಾಡುವಾಗ ಹೇಳಿದ್ದೆ. ವಿದುರನಿಗೆ ತುಂಬ ದೊಡ್ಡ ಶಸ್ತ್ರಾಸ್ತ್ರ ಬಲ ಸಂಪನ್ನತೆಯೂ ಇರಲಿಲ್ಲ, ವಯಸ್ಸು ಆಗಿತ್ತು. ಮತ್ತು ಇದು ಬೇಡದ್ದು ಅಂತ ಅಂದುಕೊಂಡಿದ್ದ. ತನ್ನ ಸಹಾಯ ಎಲ್ಲಿಯೋ ಅಲ್ಲಿ ಸಲ್ಲುವಂಥದ್ದು ಅಂತ ಮಾಡಿಕೊಂಡಿದ್ದ. ಅದನ್ನು ನೋಡಬೇಕು. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ ಅನ್ನುವ ಗೀತೆಯ ಮಾತಿನಂತೆ ತಾನು ಎಲ್ಲಿ ವೇರ್ ಐ ಫಿಟ್ ಬೆಸ್ಟ್ ಅನ್ನುವಂಥದ್ದನ್ನು ಕಂಡುಕೊಂಡು ಆ ರೀತಿಯಲ್ಲಿ ಸಹಾಯವನ್ನು ಮಾಡಿದ. ನಾನು ಹಾಡುವ ತಾಕತ್ತಿದ್ದರೆ ಹಾಡುಗಾರನಾಗಬೇಕು, ಕುಣಿಯುವ ತಾಕತ್ತಿದ್ದರೆ ನರ್ತಕನಾಗಬೇಕು, ಬರೆಯುವ ತಾಕತ್ತಿದ್ದರೆ ಲೇಖಕನಾಗಬೇಕು. ಎಲ್ಲಿ ತನ್ನ ಪಾಂಡವ ಪಕ್ಷಪಾತ ಅಥವಾ ಧರ್ಮ ಸತ್ಯ ಪಕ್ಷಪಾತಕ್ಕೆ ನೆರವುಂಟು ಅಲ್ಲಿ ನಾನು ನಿಲ್ತೀನಿ ಅಂತ. ಹಾಗಾಗಿ ಅವನದು ಆ್ಯಂಬಿಷಿಯಸ್ ಆದದ್ದಲ್ಲ, ಲೋಕಸಂಗ್ರಹ ರೂಪದಿಂದ ಮಾಡಿದಂಥದ್ದಾಗುತ್ತದೆ. ಕರ್ಣನ ಈ ಆ್ಯಂಬಿಷಿಯಸ್ ಆದದ್ದು ಅವನಿಗೆ ಮುಳುವಾಯಿತು ಅಂತ. ಮತ್ತು ಕರ್ವಿಯವರು ಇನ್ನೂ ಒಂದು ಸ್ವಾರಸ್ಯವನ್ನು ಹೇಳ್ತಾರೆ. ಅದಂದರೆ ಓವರ್ ರಿಯಾಕ್ಷನ್. ಅದನ್ನು ನಾನು ವಿಸ್ತರಿಸಿದ್ದೀನಿ. ಯಾತಕ್ಕಿಷ್ಟನ್ನು ಹೇಳ್ತಿದ್ದೀನಿ ಅಂದರೆ, ಕೆಲವರಿಗೆ ಅನ್ನಿಸ್ಬೋದು ನಾನು ಕರ್ಣನನ್ನು ನನಗೇನೋ ಅವನು ವ್ಯಕ್ತಿಗತವಾದ ವೈರವನ್ನುಂಟು ಮಾಡಿದ್ದಾನೆ ಅನ್ನುವಂತೆ ನಾನು ಹೆಚ್ಚು ಕಹಿಯಾಗಿ ತಿವಿತಾ ಇದ್ದೀನಿ ಅಂತ. ಆದರೆ ತುಂಬ ಶಾಂತ ಸ್ಥಿಮಿತವಾದ ಗಂಭೀರವಾದ ಭಾಷಾ ಸರಣಿಯಲ್ಲಿ ಒಬ್ಬ ಚಿಕಿತ್ಸಕನಾದ ಸಮಾಜಶಾಸ್ತ್ರಜ್ಞ ಮತ್ತು ಮಾನವಶಾಸ್ತ್ರಜ್ಞ ಆಂಥ್ರೋಪಾಲಜಿಸ್ಟ್ ಅವರುಗಳು ಬರೆಯುವಂತೆ ಬರೆದಿದ್ದಾರೆ. ಒಳ್ಳೆಯ ಮಹಾಭಾರತದ ಅಧ್ಯಯನವನ್ನು ಮಾಡಿದವರು ಕರ್ವಿಯವರು. ಅವರು ಕೂಡ ಇದನ್ನು ಹೇಳ್ತಾರೆ. ಕರ್ಣ ಕುಮಾರಾಸ್ತ್ರಶಸ್ತ್ರ ಪ್ರದರ್ಶನ ಕಾಲದಲ್ಲಿ ರಂಗಕ್ಕೆ ಬಂದಾಗ ಅವನು ತನ್ನ ಪ್ರತಾಪವನ್ನು ತೋರುವ ಮಟ್ಟಕ್ಕೆ ಪರಿಣಾಮ ಬೀರಿದರೆ ಆಗ್ತಾಯಿತ್ತು. ಓವರ್ ಡೂಯಿಂಗ್ ಅಂತ ಇದೆಯಲ್ಲ, ಪ್ರಾಯಃ ಕುನಟ ಏವಹಿ ನಾಟಕಮಧಿಕಂ ವಿಡಂಬಯತಿ ಅಂತ ನನಗೊಂದು ಸುಭಾಷಿತ ಜ್ಞಾಪಕ ಬರುತ್ತದೆ. ಓನ್ಲಿ ಎ ಹ್ಯಾಮ್ ಆ್ಯಕ್ಟರ್ ವಿಲ್ ಸ್ಪಾಯಿಲ್ ದಿ ಶೋ ಅಂತ. ಯಾಕೆಂದರೆ ಓವರ್ ಆ್ಯಕ್ಟಿಂಗ್ ಮಾಡುವುದು ಯಾವಾಗ? ನಟನೆ ಗೊತ್ತಿಲ್ಲದೆ ಇದ್ದಾಗಲೇ. ಆ ರೀತಿಯಲ್ಲಿ ಅವನಿಗೆ ಎಷ್ಟು ಪರಿಣಾಮ ಬೀರಬೇಕು ಅನ್ನುವಂಥದ್ದು ಪರಿವೇ ಇಲ್ಲದೆ ಅರ್ಜುನನ ದ್ವಂದ್ವ ಯುದ್ಧಕ್ಕೆ ಕರೆಯುವ ಮಟ್ಟಕ್ಕೆ ಕರ್ವೆಯವರು ಇನ್ನೂ ಒಂದು ಮಟ್ಟಕ್ಕೆ ಹೋಗ್ಬಿಟ್ಟು ಹೇಳ್ತಾರೆ. ಆಗ ನೋಡಿದ್ರೆ ಅರ್ಜುನನ ವಯಸ್ಸು 16-17 ಆದರೆ ಕರ್ಣನಿಗೆ ಹೆಚ್ಚು ಕಡಿಮೆ ಅದಕ್ಕಿಂತ ಒಂದು 8-10 ವರ್ಷ ದೊಡ್ಡದು ಅಂತಂದರೆ, ಈ ಒಬ್ಬ ಟೀನ್ಸಲ್ಲಿದ್ದವನನ್ನು ಪ್ರೈಮ್ ಯೂತಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎದುರಾಳಿಯಾಗಿ ಹೋದರೆ ಯಾವ ಒಂದು ಸ್ಪೋರ್ಟ್ಸಲ್ಲಿ ಕೂಡ ಅವರನ್ನು ಮಿಸ್ ಮ್ಯಾಚ್ ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು. ಜೂನಿಯರ್ಸು, ಸಬ್ ಜೂನಿಯರ್ಸು, ಸೀನಿಯರ್ಸು ಅಂತೆಲ್ಲ ಬೇರೆ ಬೇರೆ ವಿಭಾಗ ಮಾಡಿರ್ತೀವಲ್ಲ. ಈ ಗಂಡು ಶರೀರದ ಬೆಳವಣಿಗೆ ಪೂರ್ಣವಾಗಿಲ್ಲದೆ ಇರುವ ಕಾಲದ್ದು ಅರ್ಜುನಂದು, ಪೌಗಂಡ ಅಂತ ಕರೆಯಬಹುದಾದದ್ದು. ಇವನು ನೋಡಿದ್ರೆ ಪೂರ್ಣ ಎವಾಲ್ವ್ಡ್ ಯೂತ್ ಅಂತ. ಆ ಸಂದರ್ಭದಲ್ಲಿ ಅವನು ಹೀಗೆಲ್ಲ ಮುಂದೆ ಬರತಕ್ಕಂಥದ್ದು ಅದು ಹೇಗಿದೆ ಅಂತಂದರೆ, ನಾನು ಈ ವಯಸ್ಸಿನಲ್ಲಿ ಎಲ್ಲ ನನ್ನ SLC ಮಾರ್ಕ್ಸ್ ಕಾರ್ಡನ್ನು ವಿಡ್ರಾ ಮಾಡಿಬಿಟ್ಟು ಮತ್ತೆ SLC ಪರೀಕ್ಷೆ ಕಟ್ಟಿ ನಾನೇನೋ ಹೆಚ್ಚು ಮಾರ್ಕ್ಸ್ ತೊಗೋತೀನಿ ಅಂತ ಮಾಡೋದಂತೆ. ಅದು ಅಲ್ಲ. ಅಸ್ಥಾನದಲ್ಲಿ ಒಂದು ಪೌರುಷ ಪ್ರದರ್ಶನದ ವ್ಯರ್ಥಾಲಾಪ, ಈ ರೀತಿಯಾದದ್ದು ಕರ್ಣನದು. ಅದು ಎಲ್ಲ ಕಡೆಯಲ್ಲೂ ಮಾಡ್ತಾ ಬಂದ ಅಂತ ಹೇಳ್ಬಿಟ್ಟು ಅಂತಾರೆ. ಹೀಗಾಗಿ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಿದಾಗ ಕೂಡ ನಮಗೆ ಕರ್ಣನ ವಿಷಯದಲ್ಲಿ ಸಹಾನುಭೂತಿ ಸಿಗುವುದು ಅವನ ಬಗೆಗೆ ನಮ್ಮಲ್ಲಿ 2 ಅಂಶದಲ್ಲಿ ಮಾತ್ರ. ಅದನ್ನು ನಾನು ಮೊದಲೇ ಹೇಳಿದ್ದೀನಿ, ಕೃಷ್ಣ ಕೇಳುವಾಗ ಮತ್ತು ಕುಂತಿ ಕೇಳುವಾಗ ಅಂತ. ಆಮೇಲೆ ಇನ್ನೂ ಒಂದು ನಾವು ಗಮನಿಸಬೇಕು. ಕುಂತಿಗೆ ಎಷ್ಟು ಕಳವಳ ಇತ್ತು ಅಂತಂದರೆ, ಕರ್ಣ ರಂಗಸ್ಥಳಕ್ಕೆ ಬಂದಾಗ
ಅವಳ ಎದೆ ಹಾಲು ಉಕ್ಕಿ ಬಂತು ಅಂತ ವ್ಯಾಸರು ಹೇಳ್ತಾರೆ. ಕವಿಕಲ್ಪನೆ ಇರ್ಬೋದು, ಒಟ್ಟಿನಲ್ಲಿ ಮಗನಿಗೆ ಒಳ್ಳೆಯ ಸ್ಥಾನ ಸಿಕ್ತು ಅಂತ. ಅದೇ ಕರ್ಣಾರ್ಜುನರು ದ್ವಂದ್ವ ಯುದ್ಧಕ್ಕೆ ನಿಲ್ಲುವ ಸಂದರ್ಭ ಬಂತು ಅಂತಂದಾಗ ಮೂರ್ಛೆ ಹೋಗಿ ವಿದುರ ಶೈತ್ಯೋಪಚಾರಾದಿಗಳನ್ನು ಮಾಡ್ತಾನೆ ಅಂತಲೂ ಬರುತ್ತದೆ. ಅಂದರೆ ಅವಳು ಎಷ್ಟು ಕಂಗಾಲಾಗಿದ್ದಳು, ಅವಳಿಗೆ ಆ ಒಂದು ಕಷ್ಟ ಇತ್ತು ಅನ್ನೋದನ್ನು ಮತ್ತೆ ಮತ್ತೆ ನಾವು ನೋಡ್ತೀವಿ. ಹೀಗಾಗಿ ಅವಳ ಅಸಹಾಯಕತೆಯನ್ನು ನಾವು ಹೆಚ್ಚಾಗಿ ಕಾಣ್ತೀವಿ. ಅಸಹಾಯಕತೆ ಎಂದಾಗ ಎಲ್ಲ ಪಾತ್ರಗಳ ಅಸಹಾಯಕತೆಯನ್ನು ನಾವು ನೋಡಬೇಕಾಗುತ್ತದೆ. ಕುಂತಿಯನ್ನು ಒಬ್ಬಳನ್ನೇ ಕರ್ಣನ ಸಮಸ್ತ ವಿನಿಪಾತಕ್ಕೂ ಕಾರಣ ಅಂತ ಹೇಳುವುದು ತಪ್ಪಾಗುತ್ತದೆ. ಒಂದು ಕಡೆಗೆ ಕುಂತಿ ಪ್ರಕರಣದಲ್ಲಿ ಕರ್ಣ ಹೇಳ್ತಾನೆ ಅಂತ ಒಂದು ಪಾಠದಲ್ಲಿ ಬರ್ತದೆ, ನೀನು ನನಗೆ ಕ್ಷತ್ರಿಯೋಚಿತವಾದ ಸಂಸ್ಕಾರ ಕೊಡಿಸುವುದಕ್ಕೆ ಅಡ್ಡಿಯಾಗಿಬಿಟ್ಟೆ, ಹೀಗೆ ಪರಿತ್ಯಾಗ ಮಾಡಿ ಅಂತ. ಆದರೆ ಸೂತರಿಗಾಗಲಿ ಕ್ಷತ್ರಿಯರಿಗಾಗಲಿ ಕ್ಷತ್ರಿಯೋಚಿತವಾದ ಸಂಸ್ಕಾರ ಅಂತ ಸಂಸ್ಕಾರಗಳಲ್ಲಿ ತುಂಬ ವ್ಯತ್ಯಾಸಗಳು ಯಾವುದೂ ಇರಲಿಲ್ಲ ಅಂತ ನಮಗೆ ಗೊತ್ತಾಗುತ್ತದೆ. ಯಾಕೆಂದರೆ ಸೂತನಿಗೆ ಉಪನಯನ, ವೇದಾಧ್ಯಯನ ಎಲ್ಲವೂ ಇತ್ತು. ನಾನು ಕಠೋರವಾದ ಮೀಮಾಂಸಾಶಾಸ್ತ್ರವನ್ನೇ ಉಲ್ಲೇಖ ಮಾಡ್ತೀನಿ. ಮೀಮಾಂಸೆಯಲ್ಲಿ ಬಾದರಿ ಅಂತಕ್ಕಂಥ ಒಬ್ಬ ಮಹರ್ಷಿ ರಥಕಾರರಿಗೆ ಅಜ್ಞಾಧಾನ ಕಾಲ, ವರ್ಷಾಕಾಲ ಅಂತ ಹೇಳ್ತಾನೆ. ಹೀಗಾಗಿ ಅವರೆಲ್ಲರೂ ಕೂಡ ತ್ರೇತಾಗ್ನಿಗಳನ್ನು ಇಟ್ಟುಕೊಂಡು ಎಲ್ಲ ಸಪ್ತ ಪಾಕ ಸಂಸ್ಥೆ, ಸಪ್ತ ಹವಿಸ್ ಸಂಸ್ಥೆ ಮತ್ತು ಸಪ್ತ ಸೋಮ ಸಂಸ್ಥಾಂತವಾಗಿ ಸಕಲವನ್ನು ಮಾಡಬಹುದಾಗಿತ್ತು ಅಂತ. ಮತ್ತು ಕ್ಷತ್ರಿಯರಾಗಿ ಹುಟ್ಟಿದವರು ಎಲ್ಲರೂ ಕೂಡ ಸಿಂಹಾಸನಕ್ಕೆ ಅಧಿಕಾರಿಗಳೇನೂ ಆಗ್ತಾ ಇರಲಿಲ್ಲ. ಅದಕ್ಕೆ ಕುರುವಂಶದಲ್ಲಿಯೇ ಬೇಕಾದಷ್ಟು ಉದಾಹರಣೆಗಳಿವೆ. ಶಂತನುವಿನ ಅಣ್ಣ ದೇವಾಪಿ ಅವನು ರಾಜನಾಗಲಿಲ್ಲ. ಶಂತನುವಿನ ಮತ್ತೊಬ್ಬ ಸಹೋದರ ಬಾಲ್ಹೀಕ ಅವನು ರಾಜನಾಗಲಿಲ್ಲ. ದೇವಾಪಿಯಂತೂ ಬ್ರಾಹ್ಮಣನೇ ಆಗಿ ಋಷಿಯಾಗಿ ಅವನು ಎಷ್ಟೋ ಮಂತ್ರಗಳನ್ನು ವೇದಗಳಲ್ಲಿ ಕಾಣ್ತೀವಿ ದೇವಾಪಿಯದು. ಇನ್ನು ನಾವು ಇತ್ತ ಕಡೆಗೆ ಬಂದರೆ ಬಾಲ್ಹೀಕ ಪಾಪ ಅವನೂ ಆಗಲಿಲ್ಲ. ಹೋಗಲಿ ನಿಯೋಗಕ್ಕಾದರೂ ಅವನು ಒದಗಿ ಬಂದ ಅಂದರೆ ಅದೂ ಇಲ್ಲ. ನೋಡಿ, ಅಲ್ಲಿ ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್ ಅನ್ನೋದಾಗುತ್ತದೆ ಅನ್ನೋದಕ್ಕೆ ಸತ್ಯವತಿಗೆ ತನ್ನ ಸೊಸೆಯಂದ್ರಿಗೆಲ್ಲರಿಗೂ ಸಂತಾನವಿಲ್ಲದೆಯೇ ಮಗ ಸತ್ತೋಗಿದ್ದಾನೆ ಅಂತಂದರೆ ಕುರುವೀರರಲ್ಲಿ ಕುರು ವಂಶದಲ್ಲಿ ಯಾರಾದರೂ ಇದ್ದಾರಲ್ಲ ಅವರ ಮೂಲಕವೇ ಮಾಡಿಸ್ಬೋದಾಗಿತ್ತು ಅಂತನ್ನೋದು ಅವಳಿಗೆ ಬರಲಿಲ್ಲ. ಅದೇ ಸೊಸೆಯರಿಗಿತ್ತು. ಸೊಸೆಯರು ವ್ಯಾಸನ ನಿರೀಕ್ಷೆಯಲ್ಲಿ ಇಟ್ಕೊಂಡಿರಲಿಲ್ಲ. ಯಾರಾದರೂ ಮತ್ತೊಬ್ಬ ಕುರುವೀರ ಬರ್ಬೋದು, ರಾಜಕುಮಾರನೇ ಬರ್ಬೋದು, ಸ್ಲಿಮ್ ಆ್ಯಂಡ್ ಟ್ರಿಮ್ ಆಗಿ ಹ್ಯಾಂಡ್ಸಮ್ ಆಗಿರಬಹುದು ಅಂತ ಅಂದುಕೊಂಡಿದ್ದರು ಅಂತ ಬರ್ತದೆ ಮಹಾಭಾರತದಲ್ಲಿ. ಹಾಗಾಗಿ ಜಟಾಜೂಟ ಪಿಂಗಳನಾಗಿರ್ತಕ್ಕಂಥ ಕೃಷ್ಣಕಾಯನಾದ ಈ ದುರ್ವಾಸನೆ ಬರ್ತಕ್ಕಂಥ ಮತ್ಸ್ಯಗಂಧಿ ಪುತ್ರ ವ್ಯಾಸನ ನೋಡಿದ ತಕ್ಷಣ ಒಬ್ಬಳು ಕಣ್ಣು ಮುಚ್ಚಿಕೊಂಡ್ಳು, ಇನ್ನೊಬ್ಬಳು ಮೈ ಬೆಳೆಸ್ಕೊಂಡ್ಳು ಅನ್ನೋದು ನಮಗೆ ಗೊತ್ತಾಗುತ್ತದೆ. ಅಂದರೆ ಯಾವುದೇ ಕುರುಡುತನ ಇಲ್ಲದೆ, ಪಾಂಡುರೋಗ ಇಲ್ಲದೆ, ಏನೂ ಇಲ್ಲದೆ ಇದ್ದಂಥ ಅರ್ಹತೆ ಇದ್ದವರು ಕೆಲವರು ಸಿಂಹಾಸನಕ್ಕೆ ಎರವಾದರು. ಅಲ್ಲಿ ಬಾಲ್ಹೀಕ, ಅವನ ಮಗ ಭೂರಿಶ್ರವ, ಅವನ ಮಗ ಸೋಮದತ್ತ, ಹೀಗೆಲ್ಲ ಕಾಣ್ತಾರೆ. ಇನ್ನೂ ಹಲವರು ಕುರುವೀರರು ಇದ್ದರು ಅಂತ ಗೊತ್ತಾಗುತ್ತದೆ. ಅದರಿಂದ ಕರ್ಣ ಕ್ಷತ್ರಿಯ ವಂಶದಲ್ಲಿ ಬಂದಿದ್ದ ತಕ್ಷಣವೇ ಅವನಿಗೆ ಸಿಂಹಾಸನ ಸಿಗ್ತಾ ಇತ್ತು ಅಂತಲೂ ಮತ್ತೊಂದು ಅಂತಲೂ ಹೇಳೋಕ್ಕಾಗೋಲ್ಲ. ಈ ವಾದಗಳನ್ನೆಲ್ಲ ಮಾಡಿ ಕುಂತಿಯನ್ನು ಸಮರ್ಥನೆ ಮಾಡ್ತಿದ್ದೀನಿ ಅಂತಲ್ಲ. ತಾತ್ಪರ್ಯ ಹೇಳೋದೇನೆಂದರೆ ಅಷ್ಟರ ಮಟ್ಟಿಗೆ ಆಂಬಿಷಿಯಸ್ ಆದರೆ ಕಷ್ಟವಾಗುತ್ತದೆ. ವಿದುರ ಕೇವಲ ದಾಸಿಪುತ್ರ ಅನ್ನೋ ಒಂದು ಅಂಶದಿಂದಲೇ ಅವನಿಗೆ ಯಾವುದೂ ನೆಲೆ ಸಿಗಲಿಲ್ಲ. ಕೃಷ್ಣ ಸರ್ವ ಸಮರ್ಥನಾಗಿದ್ದರೂ ಏನೂ ಅವನಿಗೆ ಕೊಟ್ಟರೂ ಕೂಡ ಬೇಡ ಅಂತಂದ. ಕೊಟ್ಟರೆ ಬೇಡ ಅನ್ನೋದು ಉತ್ತಮೋತ್ತಮವಾದ ಪರಿಸ್ಥಿತಿ ಎನ್ಬೋದು. ಬಲರಾಮ ಅಣ್ಣನಾಗಿದ್ದರೂ ಕೂಡ ಕೃಷ್ಣ ತನಗೆ ರಾಜ್ಯ ಬೇಡ ಅಂತಂದುಬಿಟ್ಟು ಉಗ್ರಸೇನನಿಗೆ ಕೊಟ್ಟ. ಬಲರಾಮನಿಗೆ ಫ್ರಸ್ಟ್ರೇಟ್ ಆಗಲಿಲ್ವೇ? ಅವನು ಏನೋ ಸಣ್ಣ ಪುಟ್ಟ ಪಾಲಿಟಿಕ್ಸ್ ಮಾಡ್ದ ಹೊರತು ಈ ಮಟ್ಟಕ್ಕೆ ಫ್ರಸ್ಟ್ರೇಷನ್ಗೆ ಒಳಗಾಗಲಿಲ್ಲ ಅಂತ ನೋಡಿದ್ರೆ ವ್ಯಕ್ತಿಗಳು ಭಿನ್ನಯಿಸ್ತಾರೆ, ಅದೆಲ್ಲ ನಿಜವೇ. ಆದರೆ ಪ್ರತಿಯೊಬ್ಬರೂ ವಿಕ್ಟಿಮೈಸ್ಡ್ ಯಾರಲ್ಲ, ಪ್ರತಿಯೊಬ್ಬರತ್ತಿಗೂ ಹೋಗಿ ಕೇಳಿ, ಜಗತ್ತಿನ ಮೇಲೆ 100 ಹೈಡ್ರೋಜನ್ ಬಾಂಬ್ಗಳು ಹಾಕುವಷ್ಟು ಆಕ್ರೋಶ ಇರುತ್ತದೆ. ಅದೇ ಜಗವೆನ್ನ ಮುದ್ದಿಸದ ದೇಕೆಂದು ಕೊರಗದಿರು ಮಗುವನೀಂ ಪೆತ್ತರ್ಗೆ ಲೋಕಕ್ಕೆ ಸ್ಪರ್ಧಿ, ಅದನ್ನು ತಿಳ್ಕೊಳ್ಬೇಕಲ್ವ. ಹೀಗಾಗಿ ಆ ಸಮಾಧಾನವನ್ನು ನಾವು ತಂದುಕೊಳ್ಬೇಕಲ್ಲದೆ ಪರಿಸ್ಥಿತಿ ತಂದುಕೊಡುವಂಥದ್ದಲ್ಲ. ನನ್ನ ಮಿತ್ರ ಡಾಕ್ಟರ್ ಕೃಷ್ಣ ಹೇಳ್ತಾ ಇರ್ತಾನೆ, ಸುಖದಿಂದ ವೈರಾಗ್ಯ ಬರೋಲ್ಲ, ಕಷ್ಟದಿಂದಲೇ ವೈರಾಗ್ಯ ಬರೋದು ಅಂತ. ಸುಖ ಹೆಚ್ಚಾಗಿ ವೈರಾಗ್ಯ ಬಂದದ್ದು ಬಹಳ ಬಹಳ ವಿರಳವಾದದ್ದು, ಕಷ್ಟದಿಂದಲೇ ಬರತಕ್ಕಂಥದ್ದು, ಲೋಕ ಸ್ವಭಾವ ದರ್ಶನದಿಂದ ಅಂತ. ಹಾಗಾಗಿ ಒಂದಷ್ಟು ತಂದುಕೊಳ್ಬೇಕಾಗಿತ್ತು. ಇದೆಲ್ಲ ಕರ್ಣನ ಬದುಕಿನಲ್ಲಿ ನಾವು ಕಾಣತಕ್ಕಂಥದ್ದು, ತೀರ್ಪು ಕೊಡುವಂಥದ್ದಲ್ಲ. ಆದರೆ ಅವನು ಒಂದು ಸ್ವಲ್ಪ ನಯದಿಂದ ನಡ್ಕೊಂಡಿದ್ರೆ ಯುದ್ಧ ತಪ್ಪಿಸೋಕ್ಕಾಗ್ತಿತ್ತೋ ಇಲ್ವೋ. ಅವನ ಮೇಲೆ ಉತ್ತರೋತ್ತರವಾಗಿ ಜನ ಪ್ರಾಮಾಣಿಕವಾಗಿ ಮಹಾಭಾರತವನ್ನು ಅಧ್ಯಯನ ಮಾಡಿದಾಗ ಅವನ ಈ ದೋಷಗಳನ್ನು ಕಂಡು ಬೇಸರ ಪಡೋದು ತಪ್ತಾ ಇತ್ತು. ಮತ್ತು ಕೂಡಿದ ಮಟ್ಟಿಗೆ ಅವನು ದುರ್ಯೋಧನನಿಗೆ ಒಳ್ಳೆಯದನ್ನು ಮಾಡಬಹುದಾಗಿತ್ತು.
ನೋಡಿ, ಅವನು ದುರ್ಯೋಧನಿಗೆ ಒಳ್ಳೇದು ಮಾಡೋದಕ್ಕಿಂತ ವ್ಯಕ್ತಿಗತವಾದ ಪ್ರತಿಷ್ಠೆಯನ್ನೇ ಹಿಡಿತಾ ಹೋದ ಅನ್ನೋದು ಹೆಜ್ಜೆಜ್ಜೆಗೂ ಗೊತ್ತಾಗುತ್ತೆ. ಅದೇ ಈಗ ಭೀಷ್ಮ ಸರ್ವಸೇನಾಧ್ಯಕ್ಷನಾದಾಗ ಅರ್ಧರಥ ಅಂತ ಅವನನ್ನು ಕರೆದೊಡನೆ ಕೋಪ ಮಾಡಿಕೊಂಡಿದ್ದು. ವ್ಯಾಖ್ಯಾನಗಳಲ್ಲಿ ಬರುತ್ತದೆ, ರಥಿ ಅಂತಂದರೆ ರಥದಲ್ಲಿ ನಿಂತು ಯುದ್ಧ ಮಾಡುವುದಲ್ಲದೆ ಬೇಕಾದಾಗ ಸಂದರ್ಭದಲ್ಲಿ ಸಾರಥ್ಯವನ್ನೂ ಮಾಡುವಂಥದ್ದಾಗಿರಬೇಕು ಅಂತ. ಕರ್ಣನಿಗೆ ನಿಂತು ಯುದ್ಧ ಮಾಡೋದು ಬರ್ತಾ ಇತ್ತೆ ಹೊರತು ಸಾರಥ್ಯ ಮಾಡುವುದು ಬರ್ತಾ ಇರಲಿಲ್ಲ ಅಂತ. ಇದು ಎಂಥ ವಿಡಂಬನೆ! ರಥಕಾರ ಕುಲದಲ್ಲಿ ಅವನು ಹುಟ್ಟಲಿಲ್ಲವಾದರೂ ಬೆಳೆದವನು, ಅದೇ ಅವನಿಗೆ ರಥ ಚಾಲನೆಯೇ ಬರಲಿಲ್ಲ. ಅದೇ ಅರ್ಜುನ ಸುಕ್ಷತ್ರಿಯನಾದವನು ರಥಚಾಲನೆಯನ್ನು ಕಲಿತಿದ್ದ. ನಮಗದು ಗೊತ್ತು. ಉತ್ತರಕುಮಾರನಿಗೆ ಸಾರಥಿಯಾದ ಅನ್ನೋದೇ ನಮಗೆ ಗೊತ್ತಿರತಕ್ಕಂಥದ್ದು. ಕೃಷ್ಣ ಅಂತೂ ಸರಿಯೇ ಸರಿ ಇದ್ದ. ಹೀಗೆ ಒಂದಿಷ್ಟು ಕಲ್ತಿರಬೇಕು. ಕಾರಲ್ಲಿ ಹಿಂದಿನ ಸೀಟಲ್ಲಿ ಕೂತ್ಕೊಳ್ಳೋದು ಮಾತ್ರವಲ್ಲದೆ ಮುಂದಿನ ಸೀಟಲ್ಲಿ ಕೂತು ಡ್ರೈವ್ ಮಾಡೋದು ಬರಬೇಕು ಅಂತ. ಕೆಲವೊಮ್ಮೆ ನಮಗೆ ನಮ್ಮ ಕುಲದ ಬಗ್ಗೆ ಅದರ ಬಗ್ಗೆನೇ ನಮಗೊಂದು ಕಹಿ ಬಂದುಬಿಡುತ್ತೆ. ಹಾಗೆ ಕಹಿ ಬಂದಾಗ ಆ ಕುಲದ ಒಂದು ಧನಾತ್ಮಕವಾದ ಪಾಸಿಟಿವ್ ಆದ ವ್ಯಾಲ್ಯೂಸನ್ನು ನಾವು ತೆಗೆದುಕೊಳ್ಳೋದಿಲ್ಲ. ಕೆಲವರಿಗೆ ಮಡಿವಂತರಾದ ಬ್ರಾಹ್ಮಣ ಕುಟುಂಬದಿಂದ ಬಂದವರಿಗೆ ವೇದಶಾಸ್ತ್ರಾದಿಗಳ ಸಂಸ್ಕಾರಾದಿಗಳ ಬಗ್ಗೆ ಎಷ್ಟು ರೊಚ್ಚು ಬಂದುಬಿಡುತ್ತೆ ಅಂತಂದರೆ, ಅವರು ಜನಿವಾರವನ್ನು ಕೂಡ ಯಾವುದೋ ಗೂಟಕ್ಕೆ ತಗಲಾಕಿರ್ತಾರೆ, ಇಲ್ಲ ನಾಯಿ ಇದ್ದರೆ ನಾಯಿಗೆ ಬೇಕಾದ್ರೆ ಕೊರಳಿಗೆ ಹಾಕಿರ್ತಾರೆ. ಈ ಮಟ್ಟಕ್ಕೆ ಆಗುತ್ತದೆ. ಅದರಿಂದಾಗಿ ಅವರು ಒಂದಿಷ್ಟು ಕಳ್ಕೊಂಡ್ರು ಅಂತಲೇ ಅನ್ನಬೇಕಾಗುತ್ತದೆ. ಆಯಾ ಕುಲವಿದ್ಯೆ ಇದನ್ನು ಒಂದಿಷ್ಟು ಪಡ್ಕೊಂಡಿದ್ದರೆ ತಪ್ಪಲ್ಲ. ಹಾಗೆ ಕೆಲವರಿಗೆ ಆ ಭೂತವನ್ನು ಮರೆತು ಬಿಡಬೇಕು, ವೈಪ್ ಆಫ್ ಮಾಡಿಬಿಡಬೇಕು ಅನ್ನುವಂಥ ಒಂದು ದೃಷ್ಟಿ ಇರುತ್ತದೆ. ಎಲ್ಲ ಜಾತಿಗಳಲ್ಲೂ ಅಷ್ಟೋ ಇಷ್ಟೋ ಕೆಲವು ಫ್ರಸ್ಟ್ರೇಟೆಡ್ ಆದವರು ಇದ್ದೇ ಇರ್ತಾರಲ್ಲ, ಅವರಿಗೆ ಅದೆಲ್ಲ ಬೇಡ ಅಂತನ್ನುವಂಥದ್ದಾಗಿರುತ್ತದೆ. ನನ್ನ ಪರಿಚಿತರೊಬ್ಬರು ಆಕೆ ಹೇಳಿದ್ರು, ಅವರು ಯಾವುದೋ ಒಂದು ಕುಲದವ್ರನ್ನ ಮದುವೆ ಆದರು. ಬ್ರಾಹ್ಮಣ ಪಂಗಡದಲ್ಲಿ ಒಂದು ಉಪಪಂಗಡ. ಆಮೇಲೆ ಮದುವೆ ಏನೋ ಎಡವಟ್ಟಾಯಿತು. ಅವರು ಹೇಳಿದ್ದೇನಂತಂದರೆ, ನನ್ನ ಮಗಳು ಟಾನ್ಜೇನಿಯನ್ನೋ ಚೈನೀಸನ್ನೋ ಆಫ್ರಿಕನ್ನೋ ಅಮೆಝಾನಿಯನ್ನೋ ಯಾರನ್ನು ಬೇಕಾದರೂ ಮದುವೆ ಆಗಲಿ, ಆದರೆ ಈ XYZ ಕುಲದ ಬ್ರಾಹ್ಮಣರನ್ನು ಮಾತ್ರ ಮದುವೆ ಆಗಬಾರ್ದು ಅಂತ. ದುಷ್ಟತನಕ್ಕೆ ಟಾನ್ಜೇನಿಯನ್ ಹೊರಗೆ, ಚೈನೀಸ್ ಹೊರಗೆ, ಇರಾನಿಯನ್ ಹೊರಗೆ, ಇರಾಕಿಯನ್ ಹೊರಗೆ, ಎಲ್ಲವೂ ಒಳಗೆ. ಮಾನವ ಸ್ವಭಾವ ಅದು ನಿರ್ಣಾಯಕವಾದ ಮಾತು ಅಂತಲ್ಲ, ನೋವಿನ ಸಂದರ್ಭದಲ್ಲಿ ಬಂದಿರಬಹುದು. ಆದರೆ ನಮಗನ್ನಿಸುತ್ತದೆ ಏನೇ ಆದರೂ ಅದು ಮಾತ್ರ ಬೇಡ ಅಂತ. ಆ ಕಹಿಗಳನ್ನು ಮಾಡಿಕೊಂಡಾಗ ನಷ್ಟವಾರಿಗೂ ಮರುಳೆ ಅಂತ ಹೇಳ್ತಾರಲ್ಲ, ನಮಗೆ ಲೋಕಸಂಗ್ರಹಕ್ಕಿರತಕ್ಕಂಥ ಒಂದು ದ್ವಾರ ಪಿಧಾನವಾಗುತ್ತದೆ, ಪಿಹಿತವಾಗುತ್ತದೆ, ಮುಚ್ಚೋಗುತ್ತೆ. ಅದು ನಾವು ಮಾಡಬಾರ್ದು. ಕೂಡಿದ ಮಟ್ಟಿಗೆ ತಂದುಕೊಳ್ಳೋಣ. ಕೆಲವರು ಮನೆಯಲ್ಲಿ ಯಾರೋ ಸಂಗೀತಗಾರರು ಹುಟ್ಟಿರ್ತಾರೆ, ಅವರು ಸಂಗೀತ ಕೇಳಿ ಕೇಳಿ ಬೇಸರವಾಗಿ ನಾನೆಂದೂ ಸಂಗೀತ ಕೇಳೋಲ್ಲ ಅಂತ ಶಬ್ದ ಮಾಡೋದು. ಈ ರೀತಿಯಾಗಾದಾಗ ಒಂದು ಒಳ್ಳೆಯ ವಿದ್ಯೆ ನಿಮಗೆ ಲುಪ್ತವಾದದ್ದು ಬಿಟ್ಟು ಇನ್ನೇನು ಬಂತು? ಅನಾಯಾಸವಾಗಿ ಪರಿಸರದಿಂದ ಕೆಲವೊಂದು ವಿದ್ಯೆಗಳು ಬರ್ತವೆ, ಅವನ್ನು ಮೈಗೂಡಿಸಿಕೊಳ್ಳಬೇಕು. ಕೆಲವು ತಾಯಂದರಿಗೆ ಏನೋ ಒಂದು ದುರಹಂಕಾರ, ಈಗ ಹೇಗಿದೆ ಗೊತ್ತಿಲ್ಲ, ನಮ್ಮ ಗಂಡು ಮಕ್ಕಳ ಕೈಯಲ್ಲಿ ನಾವು ಎಂಜಲ್ ತಟ್ಟೆ ಮುಟ್ಸೋಲ್ಲ, ಸೌಟ್ ಹಿಡಿಸೋಲ್ಲ ಅಂತೆಲ್ಲ ಹೇಳಿಬಿಟ್ಟು ಆಗುವುದೇನು ಅವರಿಗೆ ನಷ್ಟ ಅಷ್ಟೇ. ಹೀಗಾಗಿ ಅಯಾಚಿತವಾಗಿ ಅನಾಯಾಸವಾಗಿ ಬರಬಹುದಾದ ವಿದ್ಯೆಗಳನ್ನು ನಾವು ಬಿಡದೆ ಕಲಿಯಬೇಕು. ಎಲ್ಲಿವರೆಗೂ ಅಂತಂದರೆ, ಅಂಥ ಋತುಪರ್ಣ ಮಹಾರಾಜ ಅವನು ನಳನ ಹತ್ತಿರ ಅಶ್ವವಿದ್ಯೆಯನ್ನು ಕಲಿತ, ಅಶ್ವಹೃದಯವನ್ನು ಅರ್ಥ ಮಾಡಿಕೊಂಡ ಅಂತ. ರಾಮನಿಗಿಂತ 14 ತಲೆಮಾರಿಗೆ ಹಿಂದೆ ಇದ್ದವನು, ಭಗೀರಥನಿಗಿಂತ 8 ತಲೆಮಾರು ಈಚೆಗೆ ಇದ್ದವನು ಅವನು ಋತುಪರ್ಣ ಇದನ್ನು ಕಲಿತ. ಆ ಥರ ಎಷ್ಟು ದೃಷ್ಟಾಂತಗಳು ನಮಗೆ ಕಂಡು ಬರೋದಿಲ್ಲ. ಅರ್ಜುನ ದೇವಲೋಕಕ್ಕೆ ಹೋದವನು ಗಾನವಾದ್ಯ ನರ್ತನಗಳನ್ನು ಕಲಿತ. ಅವಕಾಶ ಇದ್ದಾಗ ಸುಲಭವಾಗಿ ಬರುವಾಗ ಬಿಡಬಾರ್ದು. ಕೆಲವರಿಗೆ ನಾವು ಈ ಭಾಷೆಯನ್ನು ಕಲಿಯೋಲ್ಲ, ಆ ಭಾಷೆಯನ್ನು ಕಲಿಯೋಲ್ಲ ಅಂತ ಹೇಳಿಬಿಟ್ಟು ಹಠ ಮಾಡಿಕೊಂಡು ಬರ್ತಾರೆ. ಆಗ ಪ್ರಯೋಜನವಾಗುವುದಿಲ್ಲ. ಒಂದು ಭಾಷೆಯನ್ನು ಕಲಿಯೋದು ಅಂದರೆ ಒಂದು ಜಗತ್ತಿಗೆ ಪರಿಚಿತರಾದಂತೆ. ಕರ್ಣನ ಆ ಅರ್ಧರತಿತ್ವಕ್ಕೆ ಈ ಒಂದು ಆಯಾಮ, ಅಲ್ಲಿ ಅವನ ಮಾರ್ಮಿಕವಾದ ಸ್ವಸ್ಥಾನ ನಿಂದನ ಪ್ರಜ್ಞೆ, ಸ್ವಸ್ಥಾನ ಜುಗುಪ್ಸಾ ಪ್ರಜ್ಞೆ ಯಾವ ಥರದ್ದು ಅಂತ ಗೊತ್ತಾಗುತ್ತದೆ. ಡಿಸೋನಿಂಗ್ ಒನ್ಸ್ ಓನ್ ಎಕ್ಸಿಸ್ಟೆನ್ಸ್. ನಮ್ಮ ಎಷ್ಟೋ ಬುದ್ಧಿಜೀವಿಗಳು ಅಂತ ಅನಿಸ್ಕೊಂಡವರು ಈ ಥರದ್ರಲ್ಲಿದ್ದಾರೆ. ಟ್ರೈ ಟು ಡಿಸೋನ್. ನೋಡಿ, ಭಾರತೀಯತೆಯನ್ನು ನಿರಾಕರಿಸುವುದು ಅನ್ನೋದೇ ಒಂದು ವ್ರತವಾಗಿ, ಒಂದು ದೀಕ್ಷೆಯಾಗಿ ಮಾಡಿಕೊಂಡವರು ಎಷ್ಟು ಜನ ನಮ್ಮ ಈ ಸೋಕಾಲ್ಡ್ ಎಲೀಟ್ ಆಫ್ ದಿ ಸೊಸೈಟಿ ಅನ್ನೋರಲ್ಲಿ ಇದೆ. ಮತ್ತೆ ಅದನ್ನು ಹೇಳ್ತಾ ಇರ್ತಾರೆ, ಮತ್ತೆ ಅದನ್ನು ನಿರಾಕರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆಗೋದಿಲ್ಲ. ಯಾಕೆ ಒದ್ದಾಡ್ತೀರಾ? ಬೇಡ. ನಮ್ಮ ಚರ್ಮವನ್ನು ನಾವು ಸುಳ್ಕೊಳ್ಳೋಕ್ಕಾಗತ್ತೆಯಾ? ಬ್ಲೀಚ್ ಮಾಡ್ಕೊಳ್ಬೇಕೆ? ರಜನಿಕಾಂತ್ ಮಾಡಿಕೊಂಡಂತೆ ಶಿವಾಜಿ ಸಿನಿಮಾದಲ್ಲೇ ಆಗುವಂಥದ್ದಲ್ಲ ಅಂತ ತೆಪ್ಪಗೆ ಬಿಡಬೇಕಾಗುತ್ತದೆ. ಭೀಷ್ಮ ಅರ್ಧರಥ ಅಂತ ಹೇಳಿದ್ದು ತಪ್ಪೇ ನಿಜ. ಮುಂದೆ ಅವನು
ಹಾಗಲ್ಲ ಅಂತ ಹೇಳ್ತಾನೆ. ಭೀಷ್ಮನ ಯಾವ ವರ್ಷನನ್ನು ಒಪ್ಪಬೇಕು ಅಂತ ನಮಗೆ ಸಂದಿಗ್ಧತೆ ಬರುತ್ತೆ. ಆದರೆ ಕರ್ಣ ತಾನು ಸಾಬೀತು ಮಾಡ್ಬೋದಾಗಿತ್ತಲ್ಲ, ತಾನು ಪೂರ್ಣ ರಥ ಅಂತ ಹೇಳುವುದನ್ನು. ಅವನ ಆಕ್ಷೇಪಕ್ಕೆ ಕ್ರಿಯಾ ಕೇವಲ ಉತ್ತರಂ ಅಂತ ಮಾಘನ ಬಲರಾಮ ಹೇಳಿದಂತೆ ಕ್ರಿಯೆಯಿಂದ ಉತ್ತರ ತೋರಿಸ್ತೀನಿ ಅಂತಲ್ಲದೆ ಗಲಾಟೆಯನ್ನು ಮಾಡ್ತಾನೆ. ನೀನು ಎವಿಡೆನ್ಸಸ್ ತಾಪ ಅಂತಂದರೆ ಗಲಾಟೆ ಮಾಡ್ತೀನಿ ಅಂತ ಅಪ್ಪುಟ ಲೆಫ್ಟಿಸ್ಟ್ಗಳ ತಂತ್ರ. ರಾಮ ಜನ್ಮಭೂಮಿಯ ಪ್ರಕರಣದಲ್ಲಿ ಹೈಕೋರ್ಟ್ ಎಲ್ಲ ಹೇಳ್ತು, ನೀವು ಪುರಾವೆಗಳನ್ನು ತಂದು ಕೊಡಿ ಅಂತ. ಲೆಫ್ಟಿಸ್ಟ್ಗಳು ತಂದಿದ್ದೆಲ್ಲ ತಾವೇ ಪೇಪರ್ನಲ್ಲಿ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದನ್ನು ತಂದರು. ಇರ್ಫಾನ್ ಹಬೀಬ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಮಗದಬ್ ಇರ್ಬೋದು, ಎಲ್ಲರೂ ಮಾಡಿಕೊಟ್ರು. ರೋಮಿಲ್ಲಾ ಥಾಪರು ಎಲ್ಲರೂ ಕೂಡ ಟನ್ನುಗಟ್ಟಲೆ ರದ್ದಿ ಕಾಗದವನ್ನು ಹೊತ್ಕೊಂಡು ಬಂದರು. ಇವರು ಸನಾತನ ಧರ್ಮೀಯರು ರಾಮ ಜನ್ಮಭೂಮಿಯೇ ಹೌದು ಅಂತ ಹೋರಾಡದವರಿಗೆ ಅವ್ರಿಗೆ ಗಲಾಟೆ ಇತ್ತು. ಸಂತರು ಪಂತರು ಅಂತೆಲ್ಲ ಹೇಳಿಬಿಟ್ಟಿದ್ರು, ತುಂಬ ಕೋಲಾಹಲ ಮಾಡ್ತಾಯಿದ್ರು. ಅವ್ರು ಏನು ಕಡಿಮೆ ಅಲ್ಲ ವಿವೇಕದಲ್ಲಿ. ಒಬ್ಬ ಮಹಾನುಭಾವರು ಏಕದೀಕ್ಷೆಯಿಂದ ತಪಸ್ಸು ಮಾಡಿದರು. ಅವರು ಸ್ವರ್ಗೀಯ ಸೀತಾರಾಮ್ ಗೋಯಲ್ ಅವರು. ಸೀತಾರಾಮ್ ಗೋಯಲ್ ಅವರು ವ್ರತದೀಕ್ಷೆಯಿಂದ 20 ವರ್ಷಗಳ ಕಾಲ ದುಡಿದು ಅದೆಲ್ಲ ಆಕ್ರ ಸಾಮಗ್ರಿಯನ್ನು ತಂದು ಕೊಟ್ಟಿದ್ದರಿಂದಾಗಿ ರಾಮ ಜನ್ಮಭೂಮಿಯ ಕೋರ್ಟಿನ ಕೇಸ್ ಇಷ್ಟಾದರೂ ಆಯಿತು. ಹಾಗಲ್ಲವಾದರೆ ಇವರಿಗೆ ಅಂಥ ದೊಡ್ಡ ಸಾಕ್ಷಿಗಳು ಒದಗಿ ಬರ್ತಾ ಇರಲಿಲ್ಲ. ಅವರು ಪರ್ಷಿಯನ್, ಅರಬಿಕ್ ಮೊದಲಾದ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಬಂದು ವ್ಯಾಸಂಗ ಮಾಡಿ ಗ್ರಂಥಗಳನ್ನು ಬರೆದರು. ಅಂಥ ಮಹಾನುಭಾವರು ಮಾಡಿದ್ರು. ಅವರು BM ಲಾಲ್ ಅವರು ಇವರುಗಳೆಲ್ಲ ಹೇಳಿಬಿಟ್ಟು ಸಾಕಷ್ಟು ಕೆಲಸ ಮಾಡಿಕೊಟ್ರು. ಒಟ್ಟಿನಲ್ಲಿ ತಾತ್ಪರ್ಯವಿಷ್ಟು, ನಮ್ಮ ಸತ್ವವನ್ನು ಯಾರಾದರೂ ಸ್ಥಾನದಲ್ಲಿದ್ದವರು ಆಕ್ಷೇಪ ಮಾಡಿದಾಗ ಉತ್ತರ ಕೊಡುವುದು ನಮ್ಮ ಬಾಧ್ಯತೆ ಆಗುತ್ತದೆ. ಸ್ಥಾನದಲ್ಲಿಲ್ಲದೆ ಇದ್ದವ್ರು ಹೇಳಿದ್ರೆ ಏನು ಕೇಳಬೇಕಲ್ಲ. ಒಬ್ಬ ಸೈನಿಕ ನೀನು ಅರ್ಧರಥ ಅಂತಂದರೆ ಕರ್ಣ ಅವನಿಗೆ ಪ್ರೂವ್ ಮಾಡಬೇಕಾಗಿಲ್ಲ. ಆದರೆ ಸರ್ವಸೇನಾಧ್ಯಕ್ಷ ಹೇಳಿದಾಗ ಪ್ರೂವ್ ಮಾಡಬೇಕಾದ ಬಾಧ್ಯತೆ ಉಂಟು. ಅದನ್ನು ಮಾಡಲಿಲ್ಲ. ಆಮೇಲೆ ಅವನು ಈ ಮುದುಕ ಇರೋವರೆಗೂ ತಾನು ಯುದ್ಧ ಮಾಡೋದಿಲ್ಲ ಅಂತ ಹೊರಟೋಗ್ತಾನಲ್ಲ, ಅದು ನಮಗೆ ಗೊತ್ತೇ ಇದೆ. ಆ ಬಳಿಕ ನಾವು ಕರ್ಣನನ್ನು ಕಾಣುವುದು, ಕೃಷ್ಣ ಮತ್ತೊಮ್ಮೆ ಬರ್ತಾನೆ. ಕೌರವ ಪಾಂಡವ ಯುದ್ಧ ಆರಂಭವಾಗಿ ಗೀತೋಪದೇಶವೂ ಆಗಿ ಧರ್ಮರಾಜಾದಿಗಳು ಜ್ಯೇಷ್ಠರ ಆಶೀರ್ವಾದವನ್ನು ತೆಗೆದುಕೊಳ್ಳೋಕ್ಕೆ ಹೋದಾಗ ಇತ್ತ ಕೃಷ್ಣ ಕರ್ಣನ ಬಳಿಗೆ ಹೋಗಿ, ಹೇಗೂ ಭೀಷ್ಮ ಇರೋವರೆಗೂ ನೀನು ಯುದ್ಧ ಮಾಡೋಲ್ಲ, ಕೌರವರ ಪಕ್ಷ ಅಂದೆಲ್ಲ, ನಮ್ಮ ಕಡೆ ಬಂದು ಯುದ್ಧ ಮಾಡು ಅಂತ ಕರೀತಾನೆ. ಕೃಷ್ಣನ ಅಸಾಮಾನ್ಯವಾದ ಕೌಶಲ ಅದು. ಅಂದರೆ ಬರೋದಿದ್ರೆ ಬರಲಿ, ಬೆಟ್ಟಕ್ಕೆ ತಲೆಗೂದಲು ಕಟ್ಟಿ ಎಳೆಯೋದು. ಬಂದರೆ ಬೆಟ್ಟ ಬಂತು, ಇಲ್ಲದರೆ ತಲೆಗೂದಲೊಂದು ಹೋಯಿತು, ಏನೀಗ ಅಂತ. ಈ ರೀತಿಯಾದದ್ದು ಕೃಷ್ಣನದು ಯುಕ್ತಿ. ಆಗಲೂ ಅವನು ಬರೋಲ್ಲ. ತುಂಬ ಇವೆಲ್ಲ ಕರ್ಣನ ಒಂದು ವ್ಯಕ್ತಿತ್ವವನ್ನು ತೋರ್ಪಡಿಸುತ್ತವೆ. ಆಮೇಲೆ ನಾವು ಕರ್ಣನನ್ನು ನೋಡುವಂಥದ್ದು ಭೀಷ್ಮನ ಪತನದ ಬಳಿಕ. ಆದರೆ ನೋಡಿ, ಇಲ್ಲಿ ವ್ಯಾಸರ ಕಲಾ ಕೌಶಲ ಅಪ್ರತಿಮವಾದದ್ದು. ಮಾನವ ಸ್ವಭಾವವನ್ನು ಹಾಗೆ ತೆರೆದು ತೋರಿಸ್ತಾರೆ. ಕಾರಣವಿಷ್ಟೇ, ವ್ಯಾಸರಿಗೆ ಯಾರು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಹಾಗೆ ಪ್ರತ್ಯೇಕ ನಿಲ್ತಾರೆ ಅಂತಿಲ್ಲ. ಅಷ್ಟಿಷ್ಟು ಇಷ್ಟಷ್ಟು ಅನ್ಯಾನ್ಯ ವ್ಯಭಿಚಾರಿ ಭಾವಗಳು ಇರುತ್ತವೆ ಅಂತ ಗೊತ್ತು. ವ್ಯಭಿಚಾರಿ ಭಾವ ಅಂದರೆ ಯಾರೂ ಭಯಪಡಬೇಕಾಗಿಲ್ಲ. ಅವು ಬಂದು ಎದ್ದು ಹೋಗ್ತಾ ಇರತಕ್ಕಂಥ ತಾತ್ಕಾಲಿಕವಾದ ಭಾವಗಳು ಅಂತ, ಟ್ರಾನ್ಸಿಟರಿ ಎಮೋಷನ್ಸ್ ಅಂತ ಹೇಳಬಹುದು. ಅವರು ಭೀಷ್ಮ ಶರತಲ್ಪದಲ್ಲಿ ಮಲಗಿದ್ದಾಗ ಹೇಳ್ತಾನೆ, ಅಕಸ್ಮಾತ್ ಪಾಂಡವಾನ್ ಹಿತ್ವಂ ದ್ವಿಷಸೀತಿ ಮತಿರ್ಮಮ ಕುಲಭೇದಂಚ ಮತ್ವಾಹಂ ಸದಾ ಪರುಷ ಮುಕ್ತವಾನ್ ಅಂತ ಹೇಳ್ತಾನೆ. ನೋಡಪ್ಪ, ನೀನು ಪಾಂಡವರನ್ನ ಸದಾ ಬೈತೀಯ ಅಂತ ನಿನ್ನ ಜಾತಿಯನ್ನು ಹಿಡಿದು ನಾನು ನಿಂದಿಸ್ತಾ ಇದ್ದೆ ಅಂತ. ಕರ್ಣನ ಡೆಲಿಕೇಟ್ ಪಾಯಿಂಟು, ಟೆಂಡರ್ ಪಾಯಿಂಟ್ ಯಾವುದು? ಅವನ ಒಂದು ಮರ್ಮಸ್ಥಾನ ಜಾತಿ, ಕುಲ ಇತ್ಯಾದಿಯನ್ನು ಹೇಳುವುದು. ಅದನ್ನೇ ಹೇಳಿ ಕಿವಿಯೋದಾಗ್ತಾ ಇತ್ತು. ಅದನ್ನು ನಾನು ಮಾಡ್ತಾ ಇದ್ದೆ. ದೈವಂ ಪುರುಷಕಾರೇಣ ನ ಶಕ್ಯ ಮತಿವರ್ತಿತು. ಎಷ್ಟು ಪುರುಷಕಾರ ಪೌರುಷ ಪ್ರಯತ್ನ ಮಾಡಿದ್ರೂ ದೈವವನ್ನು ಮೀರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಅಂದೆ, ಹಾಗಾಗ್ಬಿಡ್ತು ಅಂತ. ಅದಕ್ಕೆ ನೋಡಿ, ಆಶ್ಚರ್ಯಕಾರಿಯಾಗಿ ಕರ್ಣ ಹೇಳ್ತಾನೆ. ಮೊದಲಿಗೆ ಭೀಷ್ಮ ಬಿದ್ದಾಗ ಅವನು ಹೋಗಿರ್ತಾನೆ, ಎಲ್ಲರೂ ಹೋದ ಮೇಲೆ ಕರ್ಣ ಹೋಗ್ತಾನೆ ಅಂತ ಬರುತ್ತದೆ. ಅವನಿಗೊಂದು ರೀತಿ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ. ಇವನಿರೋವರೆಗೂ ನಾನು ರಂಗಸ್ಥಳದ ಮೇಲೆ ಕಾಣಿಸ್ಕೊಳ್ಳಲ್ಲ ಅಂತಂದಿದ್ದರಿಂದ ತಾನು ತಪ್ಪು ಮಾಡಿದ್ನೇನೋ, ಇವನು ಬೀಳೋದಕ್ಕೆ ಕಾಯ್ತಾ ಇದ್ದೆ ಅಂತ ಯಾರು ಅಂದಾರು ಅಂತ ಹೇಳ್ಬಿಟ್ಟು ಆಮೇಲೆ ಹೋಗಿರ್ತಾನೆ. ಇದು ನಮಗೆ ಎಷ್ಟೋ ಬರೀ ಆಗುತ್ತೆ. ಯಾರ ಜೊತೆಯಲ್ಲೂ ನಾವು ಹಿಗ್ಗ ಮಗ್ಗ ಹಾದಿರಂಪ ಬೀದಿರಂಪ ಮಾಡ್ಕೊಂಡು ಬಿಡ್ತೀವಿ. ಆಮೇಲೆ ಅವ್ರಿಗೇನೋ ಅನಾರೋಗ್ಯವಾಗಿಬಿಡುತ್ತೆ. ಆಗ ನಾವು ಹೋಗ್ತೀವಿ, ನೀವು ಸಾವ್ತಾ ಬಿದ್ದರೂ ನಾವು ನೋಡೋದಿಲ್ಲ, ನೀವು ನೆಗೆದು ಬಿದ್ದರೂ ನಾವು ನೋಡೋದಿಲ್ಲ. ನನ್ನಂಥ ಬಾಯಿನಲ್ಲಿ ಧಾರಾಳಕ್ಕೆ ಬರ್ತಾ ಇರುತ್ತೆ ಸಂಧ್ಯಾವಂದನ ಮಂತ್ರಪ್ರಾಯ ಈ ಥರ ಮಾತುಗಳೆಲ್ಲ. ಆಮೇಲೆ ಹೋಗ್ತೀವಿ. ಹೋದಾಗ ನಮಗೆ ಮುಜುಗರವಾಗ್ತಾ ಇರುತ್ತೆ.
ಆ ಸಂದರ್ಭದಲ್ಲಿ ಯಾರು ಆ ವಿಷಯ ಎತ್ತಿದ್ರೆ ಇನ್ನೊಂದು ರೌಂಡ್ ಯುದ್ಧ ಮಾಡಿಯೇ ಹೋಗೋದಾಗುತ್ತದೆ. ಅದಕ್ಕಾಗಿ ಕರ್ಣ ಅವಾಯ್ಡ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಈ ಒಂದು ರಿಕನ್ಸೀಲ್ಮೆಂಟ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ, ಅದ್ಭುತವಾದ ಸನ್ನಿವೇಶ. ನನಗೆ ಬೇಸರ ಆಗೋದೇನೆಂದರೆ, ಇಂಥ ಒಂದು ಸಂದರ್ಭಗಳನ್ನು ಮುಂದಿನ ಎಷ್ಟೋ ಕವಿಗಳು ಬಳಸ್ಕೊಳ್ಳಿಲ್ಲ. ಸಂಸ್ಕೃತ ಕವಿಗಳೇ ನತದೃಷ್ಟ ಮುಂಡೆವು. ಯಾರು ಭವ್ಯವಾದ ಮಹಾಭಾರತದ ಮುಖ್ಯ ಕಥಾನಕವನ್ನು ಕಾಳಿದಾಸ ಭೌಭೂತಿಗಳೇ ಹಿಡಿಯಲಿಲ್ಲ. ಮತ್ತೆ ಎಷ್ಟೋ ಜನ ಬಾಣಗಳನ್ನು ಪ್ರಹಸನಗಳನ್ನು ಚೆಲ್ಲಾಗಿ ಬರೆಯೋದ್ರೊಳಗೆ ಮುಗಿದ್ರೆ ಹೊರತು ಸಮಗ್ರವಾದ ಘನವಾದ ಒಂದು ವ್ಯಾಸಭಾರತವನ್ನು ಆದ್ಯಂತವಾಗಿ ಬರೆದದ್ದು ಅಮರಚಂದ್ರ ಸೂರ್ಯ ಒಂದು ಸಾಮಾನ್ಯವಾದ ಬಾಲಭಾರತ ಅಂತ ಅನ್ನೋದು ಬಿಟ್ಟರೆ ಇನ್ನು ಎಲ್ಲಿಯೂ ನಾವು ನೋಡಲ್ಲ. ರಾಜಶೇಖರ ಬರಿತಾನೆ, ಅವನು ಏನೂ ಯೋಗ್ಯತೆ ಇಲ್ಲ, ಅವನು ಬರೆಯೋದೆಲ್ಲ ನಿಷ್ಪ್ರಯೋಜಕವಾದ ಭಿನ್ನಾಣದ್ದೇನೆ. ಪಾಂಡಿತ್ಯ 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 ಆಟ ಆಟೋಪ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಆದರೆ ಈ ಥರ ಸಂದರ್ಭಗಳು, ಮಾನುಷ ಸತ್ವದ ಮಹನೀಯತೆಯನ್ನು, ಆ ಪ್ರಪಾತಗಳನ್ನು, ಶಿಖರಗಳನ್ನು ತೋರ್ಪಡಿಸುವಂಥದ್ದಾಗಬೇಕು. ಭೀಷ್ಮ ಸಾಮಾನ್ಯವಾಗಿ ಅವನ ವಯಸ್ಸಿಂದ, ಅನುಭವದಿಂದ ದೈವಕ್ಕೆ ಮೀರಿದ ಸ್ಥಾನ ಕೊಟ್ಟು ಪುರುಷಕಾರ ಕಡಿಮೆ, ಪೌರುಷ ಮನುಷ್ಯ ಪ್ರಯತ್ನ ಎಷ್ಟಾದರೂ ಅಲ್ಪ ಅಂತ ಅನ್ನೋದನ್ನು ಹೇಳೋದು ಸಹಜವಾದರೆ ಕರ್ಣನು ಹೇಳ್ತಾನೆ, ದೈವಂ ಪುರುಷಕಾರೇಣ ಕೋ ನಿವರ್ತಿತು ಮುತ್ಸಹೇತ್ ಅಂತ ಹೇಳ್ತಾನೆ. ಯಾರಿಗೆ ತಾನೇ ಆಗುತ್ತದೆ ಅಂತ ಅವನು ಒಪ್ಕೋತಾನೆ. ಕೋಪಿತಾ ಪಾಂಡವ ನಿತ್ಯಂ ಮಯಾಶ್ರಿತ್ಯ ಸುಯೋಧನಂ ಪಾಂಡವ ವಾಸುದೇವಶ್ಚ ವಿದಿತಾ ಮಮ ಸರ್ವಶಃ ಅಜೇಯ ಪುರುಷೈರನ್ಯೈ ರೀತಿ ತಾಂಶ್ಚೋತ್ಸಾಹಾಮಹೇ. ಈ ಮಾತನ್ನು ಹೇಳ್ತಾನೆ. ಹೌದು, ನಾನು ದುರ್ಯೋಧನನ ಆಶ್ರಯದಲ್ಲಿದ್ದು ನಿತ್ಯವೂ ಕೂಡ ಪಾಂಡವರನ್ನ ಹಿಂಸೆ ಮಾಡ್ತಾ, ಪಾಂಡವರ ಮೇಲೆ ಕೋಪ ಮಾಡಿಕೊಂಡು ಅವರನ್ನು ಕೆರಳಿಸ್ತಾ ಇದ್ದುಬಿಟ್ಟೆ ಅಂತ ಹೇಳ್ತಾನೆ. ಮತ್ತು ನನಗೆ ಗೊತ್ತು, ಪಾಂಡವರು ಶ್ರೀಕೃಷ್ಣನೂ ಅಜೇಯರು, ಅಜಿಂಕ್ಯರು, ಎದುರಿಸಲಾಗದಂಥವರು, ಬೇರೆ ಯಾರೂ ಅವ್ರನ್ನೇನೂ ಮಾಡಲ್ಲ ಅಂತ. ಹಾಗಾಗಿ ನನಗೆ ಅವ್ರನ್ನ ಗೆಲ್ಲುವ ಹುರುಡಿಲ್ಲ ಅಂತಾನೆ. ಆಮೇಲೆ ಭೀಷ್ಮ ಹೇಳ್ತಾನೆ, ನಚೇಚ್ಛಕ್ಯಂ ಅಥೋತ್ಸೃಷ್ಟುಂ ವೈರಂ ಏತತ್ ಸುದಾರುಣಂ ಅನುಜಾನಾಮಿ ಕರ್ಣತ್ವಾಂ ಯುದ್ಧಸ್ಯ ಸ್ವರ್ಗಕಾಮ್ಯಯ. ತುಂಬ ಸುಂದರವಾದ ಮಾತುಗಳು. ಈ ಮಾತುಗಳು ಹೇಳಿದ ತಕ್ಷಣ ಭೀಷ್ಮನಿಗೆ ಕರ್ಣನಿಗೆ ಕ್ಲೀನ್ ಚಿಟ್ ಸಿಗುತ್ತೆ ಅಂತಲ್ಲ ವ್ಯಕ್ತಿಗಳಾಗಿ, ಆದರೆ ಆ ಪಾತ್ರಗಳಾಗಿ ಎಂಥ ಸನ್ನಿವೇಶಗಳು, ಯಾವ ರೀತಿಯಾದ ಸಂಕೀರ್ಣ ಭಾವಗಳು ನೋಡಿ. ಭೀಷ್ಮನಿಗೆ ತಾನು ಬಿದ್ದ ಮೇಲಾದರೂ ಯುದ್ಧ ನಿಂತೀತು ಅನ್ನುವ ಒಂದು ಯಾವುದೋ ಒಂದು ಕುರುಡು ಹೋಪ್ ಇತ್ತು, ಭರವಸೆ ಇತ್ತು, ಬ್ಲೈಂಡ್ ಹೋಪ್. ಆದರೆ ಅದು ಅಲ್ಲ, ದುರ್ಯೋಧನ ಹಾಗೆಲ್ಲ ಮಾಡೋದಿಲ್ಲ. 1000 ಹೆಣಗಳು ಬಿದ್ದ ಮೇಲಾದರೂ ಅವನು ನಿಲ್ಲಿಸೋದಿಲ್ಲ. ಆದರೆ ಅವನು ಇಂಥ ನೀಚ ಅಂತಂದರೆ ಅದನ್ನು ಇರಾವತಿಯವರು ಬರೀತಾರೆ. ದುರ್ಯೋಧನ ವೈಶಂಪಾಯನ ಸರೋವರಕ್ಕೆ ಹೋಗಿ ಬಚ್ಚಿಟ್ಕೊಳ್ಳೋ ಮುನ್ನ ಸಂಜಯ ಬಂದಿರ್ತಾನೆ. ಮಹಾಭಾರತದ ಸನ್ನಿವೇಶಗಳಲ್ಲಿ ಆ ರಚನೆಯಲ್ಲಿ ಎಷ್ಟೋ ಬೇರೆ ಕೈವಾಡುಗಳು ಕೆಲವೊಮ್ಮೆ ಸೇರಿ ಹಿಂದು ಮುಂದಾಗಿ ಕಲಸುಮೇಲೋಗರ ಅಂತಾರಲ್ಲ, ಆ ರೀತಿ ಆಗುತ್ತದೆ. ಮಹಾಭಾರತದ ಮೂಲ ಟೆಕ್ಸ್ಟಲ್ಲಿ ಸಂಕೀರ್ಣತೆ ಇರುತ್ತದೆ. ಹಿಂದು ಮುಂದು ಆಗಿ ಯಾವುದು ಮೂಲ ಪಾಠ, ಯಾವುದು ಪ್ರಕ್ಷಿಪ್ತ ಅನ್ನೋದು ಗೋಚರ ಆಗೋದು ಕಷ್ಟ. ಸಂಜಯ ಎಲ್ಲವನ್ನೂ ಅರಮನೆಯಲ್ಲಿ ಕೂತು ಧೃತರಾಷ್ಟ್ರನಿಗೆ ದಿವ್ಯದೃಷ್ಟಿಯಿಂದ ಹೇಳುವುದಾದರೆ ದುರ್ಯೋಧನ ನೋಡೋಕ್ಕೆ ಯಾಕೆ ಬರಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಭೈರಪ್ಪನವರು ದಿವಸ ಸಂಜೆಯ ಯುದ್ಧಭೂಮಿಗೆ ಬಂದು ಕುದುರೆ ಮೇಲೆ ಹತ್ತಿ ಒದ್ದಾಡಿಕೊಂಡು ಸ್ಲಿಪ್ ಡಿಸ್ಕೆಲ್ಲ ಆಗಿ ಹೋಗಿ ಅವನು ಮತ್ತೆ ಹೇಳ್ತಾ ಇದ್ದ ಅಂತ. ಸಂಜೆಯ ಬಂದಿದ್ದಾಗ ದುರ್ಯೋಧನ ಅವನ ಜೊತೆಗೆ ಮಾತಾಡಿರ್ತಾನೆ. ಅದು ಏನಂದರೆ, ದುರ್ಯೋಧನನಿಗೆ ಹೇಗಾದರೂ ಜೀವ ಉಳಿಸಿಕೊಡಬೇಕು ಅಂತ ಧೃತರಾಷ್ಟ್ರನಿಗೆ ಆಸೆ. ಕಡೆಗೆ ಧೃತರಾಷ್ಟ್ರನಿಗಂತೂ ಗೊತ್ತಿದೆ ಧರ್ಮರಾಜನ ದೌರ್ಬಲ್ಯ ಏನು ಅಂತ. ತಾನು ಕಣ್ಣಿಲ್ಲದ ಕಣ್ಣುಗಳಿಂದ ಹತ್ತು ಬಿಟ್ಟರೆ, ಅವಳು ಬಟ್ಟೆ ಕಟ್ಟಿಕೊಂಡ ಕಣ್ಣೀರಿಂದ ಕಟ್ಟೆ ಕಿತ್ತು ಬೀಳುವಂತೆ ಹತ್ತು ಬಿಟ್ಟರೆ ಏನಾದರೂ ಕರಗಿಬಿಡ್ತಾನೆ ಅಂತ. ಎಷ್ಟಿರೇಖಾ ನವರ್ಜಿತ ಅಂತ ಮುಂದೆ ಹೇಳ್ತಾಳಲ್ಲ, ಒಬ್ಬ ಮಗನಾದರೂ ಉಳಿಸ್ಕೊಡು, ನೀನು ರಾಜ್ಯವೆಲ್ಲ ಇಟ್ಕೊಂಡು ದುರ್ಯೋಧನ ಬಚಾವ್ ಮಾಡಿಬಿಡು, ನಮಗೆ ಪಿಂಡ ಹಾಕೋಕ್ಕಿರಲಿ ಅಂದರೆ ಧರ್ಮರಾಜ ಎಸ್ ಅಂದುಬಿಡ್ತಾನೆ. ಅದು ಗೊತ್ತೇ ಇದೆ. ಹೀಗಾಗಿ ಧೃತರಾಷ್ಟ್ರ ದುರ್ಯೋಧನ ಇಬ್ಬರಿಗೆ ಸಂಪರ್ಕ ಆಗಬಾರದು ಅನ್ನುವುದು ಪಾಂಡವರ ಉದ್ದೇಶವಾಗಿತ್ತು, ವಿತೌಟ್ ದಿ ಕನ್ಸೆಂಟ್ ಆಫ್ ಧರ್ಮರಾಜ ಪರ್ಹ್ಯಾಪ್ಸ್. ಹೀಗಾಗಿ ಆದಷ್ಟು ಬೇಗ ದುರ್ಯೋಧನನ ಸೋಸಿ ಅವನು ಎಲ್ಲಿದ್ದರೂ ಕೂಡ ಹಿಡಿದು ಕೊಂದುಬಿಡಬೇಕು ಅಂತಿತ್ತು. ದುರ್ಯೋಧನ ಯುದ್ಧ ಮಾಡೋದಕ್ಕೆ ಹೋಗಬೇಕಾಗಿತ್ತು. ಅಶ್ವತ್ಥಾಮ ಮತ್ತೆ ಹೇಳ್ತಾನೆ, ಮಡುವಿನಲ್ಲಿ ಬಚ್ಚಿಟ್ಕೊಂಡಿದ್ದಾಗ ಅಶ್ವತ್ಥಾಮ, ಕೃತವರ್ಮ ಮತ್ತು ಕೃಪಾಚಾರ್ಯರು ಬಂದು ಹೇಳ್ತಾರೆ, ಈಗಲೇ ಹೊರಗೆ ಬಂದುಬಿಡು, ಯುದ್ಧ ಮಾಡೋಣ ಅಂತ. ಅಶ್ವತ್ಥಾಮನಿಗೆ ಒಂದು ಅಪೇಕ್ಷೆ, ನನಗೆ ಸೇನಾಧ್ಯಕ್ಷನನ್ನಾಗಿ ಮಾಡಿದ್ದು ದುರ್ಯೋಧನ ನೋಡಲಿ ಅಂತ. 3.5 ಜನಕ್ಕೆ ಸೇನಾಧಿಪತ್ಯ ಆಗುತ್ತೆ ಅಲ್ಲಿ. ಹೀಗೆಲ್ಲ ನಡೆಯುತ್ತದೆ. ಅದು ಒಂದು ಅಶ್ವತ್ಥಾಮನ ಸರ್ವಸೇನಾಧ್ಯಕ್ಷತೆಯ ಒಂದು ಪ್ರಹಸನ ಹೇಗಿದೆ ಅಂತಂದರೆ, ಪಾರ್ಲಿಮೆಂಟನ್ನೇ ಫೇಸ್ ಮಾಡದೆ ಪ್ರೈಮ್ ಮಿನಿಸ್ಟರ್ ಆಗದೆ ಏಕದಿನಕ ಸುಲ್ತಾನ್ ಅಂತಂದ ಚರಣ್ ಸಿಂಗ್ ಒಬ್ಬ ಇದ್ದ ಮಹಾ ಯೋಗ್ಯ, ಅವನನ್ನು, ಈ ಚಂದ್ರಶೇಖರ್ ಒಬ್ಬ ಇದ್ದ, ಅವನನ್ನು, ಇಂಥವ್ರನ್ನೆಲ್ಲ ನೋಡಿ ನೆನಪಾಗುತ್ತದೆ. ಆಮೇಲೆ ಧರ್ಮರಾಜನಿಗೆ ಆ ಒಂದು ಸುಳಿವು ಸಿಗದಂತೆ ಮಾಡಿ ಪಾಂಡವರು ಕಡೆಗೆ ಭೀಮನ
ಒಂದು ಬೇಟೆಯಗಾರರು ಯಾರಿದ್ದಾರೆ, ಭೀಮನಿಗೆ ಮಾಂಸಾದಿಗಳನ್ನು ತಂದುಕೊಡೋರು, ಅವರು ದುರ್ಯೋಧನ ಜಾಡ ತೆಗೆದುಕೊಂಡು ಬಂದು ಆಗಿಂದಾಗಿ ಅಂದೇ ಆಗುತ್ತದೆ. ಇಲ್ಲದೇ ಇದ್ದರೆ ದುರ್ಯೋಧನ ಆ ದಿನವನ್ನೆಲ್ಲ ತಳ್ಳಬೇಕು ಅಂತಿದ್ದ. ಇರಾವತಿ ಕರ್ವೆಯವರು ಕೆಲವು ಊಹೆಗಳನ್ನು ಮಾಡ್ತಾರೆ. ಆ ಊಹೆ ಪ್ರಕಾರ ಅವ್ರು ಹೇಳ್ತಾರೆ, ಕರ್ಣ ರಥಚಕ್ರವನ್ನು ಎತ್ತೋದಕ್ಕೆ ಕೂತ್ಕೊಂಡ, ಬೇರೆ ರಥ ಇರಲಿಲ್ವಾ, ಇನ್ನೊಂದು ರಥದ ಮೇಲೆ ಹತ್ತಬೋದಾಗಿತ್ತು. ಪ್ರಾಯಶಃ ಅವನು ಈ ಚಕ್ರ ಎತ್ತೋಕ್ಕಾಗೋಲ್ಲ ಅಂತ ಹೇಳ್ತಾ ತಳ್ಳಿಬಿಟ್ಟಿದ್ದನ್ನು ಆ ದಿವಸಕ್ಕೆ ಯುದ್ಧ ನಿಲ್ಲಿಸಿ ಒಂದು ಶಕ್ತಿ ತೆಗೆದುಕೊಂಡು ಬಂದು ಮರುದಿವಸ ಯುದ್ಧ ಮಾಡೋಣ ಅಂತಿದ್ದಿರಬೇಕು ಅಂತಾರೆ. ಕಷ್ಟ ಹೇಳುವುದು, ಆದರೆ ಕೆಲವೊಮ್ಮೆ ಆಗುತ್ತದೆ. ಒಂದಿಷ್ಟು ಪ್ರೊಲಾಂಗ್ ಮಾಡುವುದಿದೆಯಲ್ಲ, ಇದನ್ನು ಜಾಪ್ಯ ಅಂತ ಕರೀತಾರೆ. ಎಳೀತಕ್ಕಂಥದ್ದು, ಎಳ್ಕೊಂಡು ಹೋದರೆ ಮುಂದಕ್ಕೆ ಹೇಗೋ ಅನುಕೂಲವಾಗುತ್ತದೆ ಅಂತ. ಎಷ್ಟೋ ಬಾರಿ ಕ್ರಿಕೆಟ್ನಲ್ಲೆಲ್ಲ ಮಾಡ್ತಾ ಇರ್ತಾರಲ್ಲ, ರನ್ ಮಾಡದೇ ಇದ್ರೂ ಪರವಾಗಿಲ್ಲ, ವಿಕೆಟ್ ಬೀಳದೆ ನಿಂತ್ಕೊಂಡ್ರೆ ಆಯಿತು ಅಂತ. ಈ ಥರದ್ದೆಲ್ಲ ಯುದ್ಧದಲ್ಲಿ ಬೇಕಾದಷ್ಟು ಎವ್ರಿಥಿಂಗ್ ಈಸ್ ಫೇರ್ ಇನ್ ವಾರ್ ಆ್ಯಂಡ್ ಲವ್, ಆ ರೀತಿಯಾಗಿ ನಡೆಯುವುದಾಗುತ್ತದೆ. ತುಂಬ ಸೂಕ್ಷ್ಮವಾಗಿ ಕರ್ವೆಯವರದನ್ನು ಚಿಂತನೆ ಮಾಡಿ ಹೇಳ್ತಾರೆ. ಒಟ್ಟಿನಲ್ಲಿ ತಾತ್ಪರ್ಯವಿಷ್ಟು, ದುರ್ಯೋಧನ ಜೀವಗಳ್ಳ, ಆದರೆ ಇನ್ನೊಬ್ಬರ ಜೀವವನ್ನು ಕಳೀತಕ್ಕಂಥವನು, ತನ್ನ ಜೀವದ ಬಗ್ಗೆ ತುಂಬ ಎಚ್ಚರ ಇಟ್ಕೊಂಡವನು. ಹಾಗಾಗಿ ಎಲ್ಲರೂ ಸತ್ತ ಮೇಲೂ ತಾನು ಇರಬೇಕು ಅನ್ನೋ ಬಯಕೆ ಇತ್ತು. ಬಾಯಲ್ಲಿ ಮಾತ್ರ ಹೇಳ್ತಾನೆ, ಹೊರಟೋಗಿ ನಾಶವಾಗಿ ನಾನು ವೀರ ಸ್ವರ್ಗಕ್ಕೆ ಹೋಗ್ತೀನಿ ಅಂತ. ವೀರ ಸ್ವರ್ಗ ಎಂಥದ್ದು, ವೀರ ನರಕ ಅದು. ಹೀಗಾಗಿ ದುರ್ಯೋಧನನ ನೀಚತನ ಪರಮಾವಧಿಯಾದದ್ದು. ಅವನಲ್ಲಿ ಯಾವ ಸದ್ಗುಣವೂ ಇಲ್ಲ, ಯಾವ ಒಳಿತೂ ಇಲ್ಲ, ಕಲಿಪುರುಷನ ಸಾಕಾರ ಅನ್ನೋದಕ್ಕೆ ಸಂದೇಹವೇ ಇಲ್ಲ. ಒಟ್ಟಿನಲ್ಲಿ ಅವನು ದುರ್ಯೋಧನ ಭೀಷ್ಮನ ಒಂದು ಪತನವನ್ನು, ದ್ರೋಣನ ಪತನವನ್ನು ಎಲ್ಲವನ್ನೂ ನೋಡಿ ಪಾಂಡವರು ಕಂಗೆಟ್ಟಾರು ಅಂತ ಮಾಡಿದನೇ ಹೊರತು ತಾನಂತೂ ಕಂಗೆಡಲಿಲ್ಲ. ಕರ್ಣನಿಗೆ ಪಾಂಡವರ ಮೇಲೆ ದ್ವೇಷ ಇನ್ನಾದರೂ ಹೋಗಲಿ ಅಂತ ಇವನು ಕೇಳ್ತಾನೆ. ಭೀಷ್ಮ ಗೊತ್ತಿರುತ್ತೆ, ಅವನು ಹೇಳ್ತಾನೆ, ನೀನು ಕುಂತಿಪುತ್ರ ಅನ್ನೋದು ಕೂಡ ನನಗೆ ಗೊತ್ತು ಅನ್ನುವ ಮಾತನ್ನು ಕೂಡ ಹೇಳ್ತಾನೆ. ಆದರೆ ಇವನು ಒಪ್ಕೊಳ್ಳಲ್ಲ, ನಾನು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂತಾನೆ. ನಾನು ಕುಂತಿಯ ರಾಜ್ಯಕ್ಕೆ, ಕುಂತಿಯ ಮಕ್ಕಳ ಜೊತೆಗೆ ನಾನು ಸೇರುವಂಥದ್ದಲ್ಲ, ನಾನು ಯುದ್ಧವನ್ನೇ ಮಾಡ್ತೀನಿ ಅನ್ನುವ ವಿಷಯವನ್ನೇ ಪ್ರತಿಪಾದಿಸ್ತಾನೆ. ಆಗ ಅವನು ಹೇಳ್ತಾನೆ, ನತೇ ಚಕ್ಯಂ ಅಥ ಉತ್ಸೃಷ್ಟುಂ ವೈರಂ ಸುದಾರುಣಂ ವೈರಂ. ಭಯಂಕರವಾದ ವೈರವನ್ನು ನೀನು ಬಿಡುವುದಕ್ಕೆ ಆಗದೇ ಇದ್ದರೆ ಸ್ವರ್ಗಕಾಮಿಯೇ ಯುದ್ಧಸ್ವ, ವೀರ ಸ್ವರ್ಗಕ್ಕಾಗಿ ಯುದ್ಧ ಮಾಡು. ಯಾಕೆಂದರೆ ದ್ವೇಷವನ್ನು ಬಿಡು. ವಿಮನ್ಯುರ್ಗತ ಸಂರಂಭ ಕುರು ಕರ್ಮ ನೃಪಸ್ಯ ಹಿ ಯಥಾಶಕ್ತಿ ಯಥೋತ್ಸಾಹಂ ಸತಾಂ ವೃತ್ತೇಶು ವೃತ್ತವಾನ್. ನೀನು ಕೋಪ ಇಲ್ಲದೆ, ಅವರ ಮೇಲೆ ದ್ವೇಷ ಇಲ್ಲದೆ, ಗತ ಸಂರಂಭ ಹುರುಡಿಲ್ಲದೆ, ಅವ್ರ ಮೇಲೆ ತನ್ನ ಪರಾಕ್ರಮ ತೋರಿಸಬೇಕು ಅನ್ನುವ ಚಾಪಲ್ಯವಿಲ್ಲದೆ, ನೃಪಸ್ಯ ಕರ್ಮ ಕುರು, ನಿನ್ನ ಯಜಮಾನನ ಸ್ವಾಮಿಯ ಒಂದು ಅಪೇಕ್ಷೆಯನ್ನು ಮಾಡು. ಯಥಾಶಕ್ತಿ ಯಥೋತ್ಸಾಹ ಅಷ್ಟೆಷ್ಟೋ ಮಾಡು. ಜೊತೆಗೆ ಸತಾಂ ವೃತ್ತೇಶು ವೃತ್ತವಾನ್, ಸಜ್ಜನರ ವರ್ತನೆಯಂತೆ ನೀನಿಡು. ಯದಿಚ್ಛಸಿ ತದಾಪ್ನುಹಿ ಯುದ್ಧಸ್ವ ನಿರಹಂಕಾರ ಅಂತ ಹೇಳ್ತಾನೆ. ಯಥೋ ಧರ್ಮಸ್ತಥೋ ಜಯ, ಈ ಮಾತು ಬರುತ್ತೆ. ಇದನ್ನು ನೋಡಿ ಗಾಂಧಾರಿ ಹೇಳ್ತಾಳೆ, ಭೀಷ್ಮ ಹೇಳ್ತಾನೆ, ಕರ್ಣನೂ ಹೇಳ್ತಾನೆ. 3 ಜನರು ಕೌರವರ ಪಾಳೆಯದವರು ಹೇಳ್ತಾರೆ, ಪಾಂಡವರ ಪಾಳೆಯದಲ್ಲಿ ಯಾರೂ ಹೇಳೋಲ್ಲ. ಬಿಕಾಸ್ ದೇ ಆರ್ ಶ್ಯೂರ್, ನಮ್ಮ ಕಡೆಗೆ ಧರ್ಮ ಇದೆ ಅಂತ ಅವ್ರಿಗೆ ಗೊತ್ತು. ಇದ್ದವರು ಹೇಳೋಲ್ಲ. ಇಲ್ಲದೇ ಇದ್ದವರ ಕಡೆಯಿಂದ ವಿವೇಕ ಬಂದಾಗ ಕೆಲವರು ಹೇಳೋದನ್ನು ನಾವು ನೋಡ್ತೀವಿ. ಆಮೇಲೆ ನಾವು ನೋಡುವುದು, ದ್ರೋಣನ ಸೇನಾಧಿಪತ್ಯದಲ್ಲಿ ದುರ್ಯೋಧನನ ಒತ್ತಾಯಕ್ಕೆ ತುತ್ತಾಗಿ ಕರ್ಣ ಅಭಿಮನ್ಯುವಿನ ಕವಚವನ್ನು ಭೇದಿಸ್ತಕ್ಕಂಥದ್ದು, ಹಿಂದಿನಿಂದ ಬಿಲ್ಲನ್ನು ಕತ್ತರಿಸುವ ಆ ಒಂದು ನೀಚ ಕಾರ್ಯವನ್ನು ಮಾಡ್ತಾನೆ. ಅದಾದ ಮೇಲೆ ನಾವು ಅವನನ್ನು ದೊಡ್ಡ ರೀತಿಯಲ್ಲಿ ಎಲ್ಲೂ ಕಾಣೋಲ್ಲ. ಅವನು ಮಹಾವೀರರನ್ನು ಯಾರನ್ನೂ ಕೊಲ್ಲಲಿಲ್ಲ, ಅದನ್ನೆಲ್ಲ ಹೇಳಿದ್ದೀನಿ. ದುರ್ಯೋಧನ ಆಗಲಿ, ಕರ್ಣ ಆಗಲಿ, ಶಕುನಿ ಆಗಲಿ, ದುಶ್ಯಾಸನ ಆಗಲಿ, 4 ದುಷ್ಟ ಚತುಷ್ಟಯ ಪಾಂಡವರ ಕಡೆಗೆ ಯಾವ ದೊಡ್ಡ ತಲೆಗಳನ್ನು ಏನೂ ಅಲ್ಲಾಡಿಸಲಿಲ್ಲ. ವಿರಾಟ ವಂಶವನ್ನೆಲ್ಲ ತೊಡೆದದ್ದು ಭೀಷ್ಮ, ಆದರೆ ಪಾಂಚಾಲ ವಂಶವನ್ನೆಲ್ಲ ತೊಡೆದದ್ದು ದ್ರೋಣ ದ್ರೌಣಿ. ಇನ್ನು ಮಿಕ್ಕವ್ರನ್ನ ಯಾರೂ ಏನೂ ಕಿಸಿಲಿಲ್ಲ. ಅಂತಂದರೆ ಅವರ ಶಕ್ತಿ ಯಾವ ಮಾತ್ರದ್ದು ಅಂತ ಗೊತ್ತಾಗುತ್ತದೆ. ಕೆಲವು ದುಷ್ಟರಿರ್ತಾರೆ, ತಮಗೆ ವ್ಯಕ್ತಿಗತವಾಗಿ ಏನೂ ಆಗೋಲ್ಲ, ಸ್ಕೀಮಿಂಗ್ ಬೇಕಾದಷ್ಟು ಮಾಡಿಕೊಂಡು ಇನ್ಯಾರೂ ಬರದಂತೆ ಮಾಡ್ತಾ ಹೋಗ್ತಾರೆ. ಜಯಲಲಿತಾ ಎಂದಾದರೂ ತನ್ನ ಪಾರ್ಟಿಯಿಂದಲೇ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಸಾಧ್ಯವಾ? ಕರುಣಾನಿಧಿ ಆಗೋಕ್ಕೆ ಸಾಧ್ಯವಾ? ಆದರೆ ಹಿಂದೆ ವಾಜಪೇಯಿಯ ಒಂದು ಸರ್ಕಾರವನ್ನು ಜಯಲಲಿತಾ ಶಾಠ್ಯದಿಂದ ಉರುಳಿಸಿ ಬೀಳಿಸಿದಳು. ನಾವು ಅದನ್ನು ಕಂಡಿದ್ದೀವಿ. ಈ ಥರದ್ದು ಅಶಕ್ತೋಹಂ ಗೃಹಾರಂಭೆ ಶಕ್ತೋಹಂ ಗೃಹಭಂಜನೆ ಅಂತಕ್ಕಂಥದ್ದು. ಆಮೇಲೆ ಕರ್ಣ ಪಟ್ಟಾಭಿಷೇಕ ಆಗುತ್ತವನಿಗೆ ದ್ರೋಣವಧೆ ಬಳಿಕ. ಜೇಷ್ಯಾಮಿ ಪಾಂಡವಾನ್ ರಾಜನ್ ಸಪುತ್ರಾನ್ ಸ ಜನಾರ್ದನಾನ್ ಅಂತ ಡಿಕ್ಲೇರ್ ಮಾಡ್ತಾನೆ. ಇದು
ಬಾಯಿಗೆ ಬಂದಂತೆ ಬೊಗಳೆ ಹೊಡೆಯೋದ್ರೊಳಗೆ ಅಗ್ರಗಣ್ಯ ಅಂತ ತೋರ್ಪಡಿಸುತ್ತದೆ. ಜೇಷ್ಯಾಮಿ ಪಾಂಡವಾನ್ ರಾಜನ್ ಸಪುತ್ರಾನ್ ಸಜನಾರ್ದನಾನ್, ಕೃಷ್ಣಸಹಿತರಾಗಿರುವ ಪಾಂಡವರನ್ನ, ಅವ್ರ ಮಕ್ಕಳನ್ನ ಎಲ್ಲರನ್ನೂ ಗೆಲ್ತೀನಿ ಅಂತ. ಎಲ್ಲಿ ಗೆದ್ದದ್ದು? ಕಾಲು ತೊಳ್ಕೊಳ್ಳಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ. ದುರ್ನಾತ ಬರ್ತಾ ಇದೆ 1.5 ವರ್ಷದಿಂದ ಅವನ ಕಾಲು, ಆದರೂ ಏನೂ ಮಾಡಿದ್ದಿಲ್ಲ. ಮತ್ತೆ ಹೇಳ್ತಾನೆ, ಸ್ಥಿರೋಭವ ಮಹಾರಾಜ ಜಿತಾನ್ ವಿದ್ಧಿಚ ಪಾಂಡವಾನ್. ಪಾಂಡವರು ಸೋಲಿಸಲ್ಪಟ್ಟಿದ್ದಾರೆ, ಪಾಂಡವರು ನಾನು ಗೆದ್ದಿದ್ದೀನಿ ಅಂತಲೇ ಅಂದುಕೋ. ಜಿತಾನ್ ವಿದ್ಧಿ ಅಂತಹ ಭೂತ ಕೃದಂತ ರೂಪ ಹಾಕ್ಬಿಡ್ತಾನೆ. ಯು ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡ್ ಅಂತ. ದುರ್ಯೋಧನಿಗೆ ಉತ್ಸಾಹ ತಂದುಕೊಡ್ಬೇಕು ಅಂತ ಹೀಗೆ ಹೇಳೋದು ಸುಳ್ಳು, ಕ್ಷಮ್ಯವಾ, ಓಕೆ ಆಗಬಹುದು. ಆದರೆ ಕರ್ಣನ ಬಗ್ಗೆ ಮಾತ್ರ ಬೆಲೆ ಬರೋಲ್ಲ. ಆಮೇಲೆ ಇರಲಾರ್ದೆ ಇರವೇ ಅಲ್ಲ, ಹಾವರಾಣಿ ಹಾವುಗಳನ್ನು ಬಿಟ್ಟುಕೊಂಡಂತೆ ಇವನು ಶಲ್ಯನ ಸಾರಥಿಯನ್ನಾಗಿ ಮಾಡಿಕೊಂಡ. ನನಗಂತೂ ಇದು ಅತ್ಯಂತ ಅಸಹ್ಯ ಪ್ರಹಸನ ಅಂತ ಅನಿಸುತ್ತದೆ. ಮತ್ತೆ ಮತ್ತೆ ನನಗೆ ಜ್ಞಾಪಕ ಬರುತ್ತದೆ, ಮಾಸ್ತಿಯವರಿಗೆ ಸರ್ಕಾರದಿಂದ ನ್ಯಾಯವಾಗಿ ಬರಬೇಕಾಗಿದ್ದ ಮಂತ್ರಿ ಪದವಿ ಮೊದಲಾದವನ್ನೆಲ್ಲ ತಪ್ಪಿಸಿದಂಥ ಒಂದು ಅಪಶ್ರೇಯಸ್ಸಿಗೆ ಒಳಗಾದಂಥವರು ಒಬ್ಬರಿದ್ದರು. ಗುಂಡಪ್ಪ ಗೌಡ ಅಂತ ಒಬ್ಬರು ಮಂತ್ರಿಯಾಗಿದ್ದರು. ಅವರು ಆಗ ಹೇಳ್ತಾ ಇದ್ದರು, ಅದೇನೆಂದರೆ, ನಮ್ಮ ಒಕ್ಕಲಿಗರ ಹೆಣ್ಣು ಮಕ್ಕಳೆಲ್ಲ ಬ್ರಾಹ್ಮಣರ ಮನೇಲಿ ಮುಸರೆ ತಿಕ್ಕಿದ್ದಾರೆ, ಬ್ರಾಹ್ಮಣರ ಬೋಡಮ್ಮಂದ್ರೆಲ್ಲ ನಮ್ಮ ಮನೇಲಿ ಮುಸರೆ ತಿಕ್ಕಲಿ ಅಂತ. ನ್ಯಾಯವಾದದ್ದೇ. ದೆರ್ ಈಸ್ ನಥಿಂಗ್ ಲೈಕ್ ಡಿಗ್ನಿಟಿ ಆಫ್ ಲೇಬರ್. ಎಲ್ಲರೂ ಎಲ್ಲ ಕೆಲಸವನ್ನು ಮಾಡಬೇಕು ಅನ್ನೋದು ಸರಿ. ಆದರೆ ಏನು ದೊಡ್ಡತನ ಬಂತು ಅಂತ, ದೊಡ್ಡತನಗಳಿಂದ ಏನು ಪ್ರಯೋಜನ ಇಲ್ಲ ಅಂತಲೂ ಹೇಳಬಹುದು. ಆದರೆ ಅದು ಆಗಿಯೇ ಆಗುವಂಥದ್ದು. ಯಾಕೆಂದರೆ ಒಂದಷ್ಟು ಕಾಲ ಕಾಯಬೇಕು. ಇಕನಾಮಿಕ್ ಚೇಂಜಸ್ಟು ಫಾಸ್ಟಾಗಿ ಸೋಷಿಯಲ್ ಚೇಂಜ್ ಆಗೋಲ್ಲ, ಸೋಷಿಯಲ್ ಚೇಂಜಸ್ಟು ಫಾಸ್ಟಾಗಿ ಆರ್ಟಿಸ್ಟಿಕ್ ಚೇಂಜ್, ಕಲ್ಚರಲ್ ಚೇಂಜ್ ಆಗೋಲ್ಲ, ಅದರಷ್ಟು ಫಾಸ್ಟಾಗಿ ಸ್ಪಿರಿಚುವಲ್ ಚೇಂಜ್ ಆಗೋಲ್ಲ. ಹೀಗಾಗಿ ನಮಗಿವೆಲ್ಲ ಗೊತ್ತಿದೆ. ಕ್ರಮೇಣ ಬೇರೆ ಬೇರೆ ಥರ, ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆದರೆ ಮತ್ತೊಂದು ಜೊಮೆಟ್ರಿಕ್ ಪ್ರೋಗ್ರೆಷನ್ನು, ಇನ್ನೊಂದು ಎಕ್ಸ್ಪೆನ್ಷಿಯಲ್ ಪ್ರೋಗ್ರೆಷನ್ ಅಂತೆಲ್ಲ ಗೊತ್ತಿದೆ ನಮಗೆ. ಅದಕ್ಕೊಂದಿಷ್ಟು ತಾಳ್ಮೆ ಬೇಕು. ಒಂದೇ ಓವರ್ನೈಟ್ ಯಾವುದೂ ಆಗತಕ್ಕಂಥದ್ದಲ್ಲ. ಈ ವಿಷಯ ಅಂಬೇಡ್ಕರ್ ಅವ್ರಿಗೂ ಗೊತ್ತಿರಲಿಲ್ಲ, ಹಠ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅವ್ರನ್ನ ಈ ನೆಗೋಸಿಯೇಷನ್ಸ್ ಮಾಡಿ ಒಪ್ಪಿಸುವ ಪ್ರಯತ್ನವನ್ನು ಒಂದು ಕಡೆ ಗೋಳ್ವಾಲ್ಕರ್ ಗುರೂಜಿಯವರು ಮಾಡ್ತಾಯಿದ್ರು, ಹೆಡ್ಗೇವಾರ್ ಅವರು ಮಾಡ್ತಾಯಿದ್ರು, ಮತ್ತೊಂದು ಕಡೆ ಗುರೂಜಿಯವರು ಮಾಡ್ತಾಯಿದ್ರು ಮುಖ್ಯವಾಗಿ. ಇನ್ನೊಂದು ಕಡೆಗೆ ಇವರು ಕರವೀರಪುರದ ಶಂಕರಾಚಾರ್ಯರು ಆಗಿದ್ದ ಕುರ್ತಕೋಟಿ ಭಾಗವತ ಮಹಾರಾಜರು ಅವರು ಮಾಡ್ತಾಯಿದ್ರು, ಪಿ ವಿ ಕಾಣಿಯವರು ಮಾಡ್ತಾಯಿದ್ರು. ಹೀಗೆ ಹಲವರು ನಡೆಸ್ತಾಯಿದ್ರು. ಡಿ ವಿ ಜಿಯವರು ಕೂಡ ಆ ಪ್ರಯತ್ನದಲ್ಲಿದ್ದರು ಅಂತ ಗೊತ್ತಾಗುತ್ತದೆ. ಯಾಕೆಂದರೆ ತೀವ್ರವಾದದಿಂದ ಬೇಗ ಸಮಾಜ ಸುಧಾರಣೆ ಆಗುವಂಥದ್ದಲ್ಲ. ನೋಡಿ, ಜಾತಿ ಪದ್ಧತಿ ಅಳಿಬೇಕು, ಎಲ್ಲರೂ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಓವರ್ನೈಟಲ್ಲಿ ಮಾಡೋಕ್ಕೆ ಹೋದರೆ ಆಗೋಲ್ಲ. ಈಗ ನೋಡಿದ್ರೆ ಮನುಷ್ಯರನ್ನ ಮದುವೆ ಆದರೆ ಸಾಕು ಅನ್ನೋ ಸ್ಥಿತಿಯಲ್ಲಿದೆ. ನನ್ನ ಒಂದು 30-40 ವರ್ಷಗಳ ಒಂದು ಲೋಕ ಪರಿಶೀಲನೆಯಲ್ಲೇ ಕಂಡಿರ್ತಕ್ಕಂಥದ್ದು. ಅಷ್ಟು ತಾಳ್ಮೆ ಬೇಕಾಗುತ್ತದೆ. ಹೀಗಾಗಿ ಈ ಅರ್ಥದಲ್ಲೆಲ್ಲ ಕರ್ಣನಿಗೆ ಬಂದಂಥ ಒಂದು ಹುರುಡು ಏನಂದರೆ, ನಮ್ಮನ್ನು ರಥಕಾರ ಕುಲ ಕಲಂಕರು ಅಂತೆಲ್ಲ ಅಂತಾರಲ್ಲ, ಈ ಕ್ಷತ್ರಿಯರನ್ನೇ ರಥಕಾರನ್ನಾಗಿ ಮಾಡಿಸೋಣ ಅಂತ. ನಾವು ಅವರ ಸಾರಥಿಗಳಾಗೋದಾ, ಅವರೇ ನಮ್ಮ ಸಾರಥಿಗಳಾಗಲಿ ಅಂತ ಅಂತರಂಗದಲ್ಲಿ ಇದ್ದಿರಬೇಕು ಅನಿಸುತ್ತೆ. ಆಗಿಯೇ ಆಗುತ್ತದೆ, ಇವೆಂಚುಲಿ ಆಗಿಯೇ ಆಗುತ್ತದೆ. ಎಷ್ಟು ದೆಹಲಿ ಮೊದಲಾದಂಥ ಜಾಗಗಳಲ್ಲಿ ಬಂದ ರಿಪೋರ್ಟ್ಗಳನ್ನು ನೋಡಿದ್ದೀನಿ. ರಾಜಧಾನಿಯಲ್ಲಿ ಆಯಿತು ಅಂದರೆ ಇನ್ನೆಲ್ಲೂ ಸಾಧ್ಯ. ಜಾಡುಮಾಲಿಗಳಾಗಿ ಬ್ರಾಹ್ಮಣರಿದ್ದಾರೆ ಅಂತ. ನನಗೆ ಅದರ ಬಗ್ಗೆ ಯಾವುದೂ ದುಃಖ ಇಲ್ಲ, ಸಂತೋಷವೇ ಇದೆ. ಯಾವುದೇ ಡಿಗ್ನಿಟಿ ಆಫ್ ಲೇಬರ್ ಇಲ್ಲದೆ ಕೆಲಸ ಮಾಡಿದ್ರೆ ಸರಿ, ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು. ಹೀಗಾಗಿ ಎಲ್ಲಿಯೋ ಯಾವುದೋ ಮುಸರೆ ತಿಕ್ಕೋದಿಕ್ಕಾದರೆ ಏನು ತೊಂದರೆ? ನಮ್ಮ ಮನೆಗೆ ಸಮಸ್ತ ಜಾತಿಯವರು ಬರ್ತಾರೆ, ನಾನು ಎಲ್ಲರೂ ಇಂಜಲ್ ಲೋಟ ತಟ್ಟೆನೂ ತೊಳಿತೀನಿ, ಆಯ್ತಲ್ಲ, ಗುಂಡಪ್ಪ ಗೌಡರ ಆದರ್ಶ ಪಾಲಿಸಿದ್ದಾಯ್ತಲ್ಲ, ಏನು ತೊಂದರೆ ಇಲ್ಲ. ಪ್ರೀತಿಯಿಂದಲೋ ಒತ್ತಾಯದಿಂದಲೋ ಅಥವಾ ಅನಿವಾರ್ಯದಿಂದಲೋ ಮಾಡುವಂಥದ್ದಾಗುತ್ತದೆ. ಅದಕ್ಕೇನು ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ. ಏನಂದರೆ ಮೊದಲ ಜನ್ರೇಷನ್ನಲ್ಲಿ ಆ ಕೊಚ್ಚು, ರೋಷ, ರೊಚ್ಚು ಎಲ್ಲ ಇರುತ್ತದೆ. ಅದನ್ನು ಮೀರುವ ಮಟ್ಟಕ್ಕೆ ದೊಡ್ಡ ಸ್ಥಾನದಲ್ಲಿದ್ದವ್ರು ಬೆಳೀಬೇಕು, ಅವರು ಸುಭದ್ರ ಸ್ಥಾನದಲ್ಲಿದ್ದವ್ರು ಬೆಳೀಬೇಕು. ಅದಕ್ಕಾಗಿ ಅವರಿಗೆ ಗೌರವ. ಇಲ್ಲಿ ಕರ್ಣ ತಾನು ಸ್ವಾಮಿ ಹಿತವನ್ನು ಮಾಡಬೇಕು ಅಂತ ಅಂದುಕೊಂಡವನು. ನೋಡಬೇಕೋ ಬೇಡವೋ ಲಘು ಬಿಗು ಶಲ್ಯ ಎಂಥ ಅಹಂಕಾರಿ ಅನ್ನೋದು ಗೊತ್ತೇ ಇದೆ. ಹಿಂದೊಮ್ಮೆ ದ್ರೌಪದಿ ಸ್ವಯಂವರದಲ್ಲಿ ಬ್ರಾಹ್ಮಣನಿಗೆ ದ್ರೌಪದಿ ಸಿಕ್ಕಿದ್ಳು ಅಂತಲೇ ಆಗಲೇ 50 ವರ್ಷಕ್ಕೆ ಕಡಿಮೆ ಇರಲಿಲ್ಲ ಶಲ್ಯ. ಅವನು ಕಚ್ಚೆ ಕಟ್ಟಿ
ದಟ್ಟಿ ಮಟ್ಟಿ ಕಾಳಗ ಮಾಡೋದಕ್ಕೆ ಬಂದ. ದಟ್ಟಿ ಹುಟ್ಟು ಮಟ್ಟಿ ಕಾಳಗ. ಭೀಮಸೇನನ ಕೈನಲ್ಲಿ ಹಣ್ಣುಗಾಯಿ ನೀರುಗಾಯಿ ಆದ. ಅವನಿಗೆ ಆ ಮಟ್ಟದ ಒಂದು ಕ್ಷಾತ್ರ ಪೌರುಷದ ಕಾನ್ಷಿಯಸ್ ಇದೆ. ಹಾಗಿದ್ದಾಗ ಅವನಂತವನನ್ನು ಹೊಂದಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವ. ಅಲ್ಲೇನೋ ಸುಕ್ಷತ್ರಿಯನಾದ ಶ್ರೀಕೃಷ್ಣ ಅರ್ಜುನನ ಸಾರಥಿ ಆದ ಅಂತಂದರೆ ಎಲ್ಲ ಕಡೆಯಲ್ಲೂ ಅದು ಆಗ್ಬಿಡುತ್ತೆ. ಅರ್ಜುನಿಗಿಲ್ಲವ, ಶ್ರೀಕೃಷ್ಣನಿಗಿಲ್ಲ. ಅರ್ಜುನ ಶ್ರೀಕೃಷ್ಣ ಅವ್ರ ಮ್ಯಾಚ್ ಎಷ್ಟು ಅದ್ಭುತವಾದದ್ದು ಅಂತಂದರೆ, ನಿಜವಾಗಿ ಮತ್ತೆ ಮತ್ತೆ ದುರ್ಯೋಧನ ಕರ್ಣರ ಮೈತ್ರಿ ಮೈತ್ರಿ ಅಂತ ಬಡ್ಕೋತಾರೆ. ಅದು ಮೈತ್ರಿನೇ ಅಲ್ಲ. ಅನ್ನ ಹಳಸಿತ್ತು, ನಾಯಿ ಹಸ್ದಿತ್ತು ಅಷ್ಟೇ, ಇನ್ಯಾವುದೂ ಅಲ್ಲ. ಕೊನೆಯವರೆಗೂ ಕರ್ಣನಿಗೆ ಇಡೀ ಮಹಾಭಾರತ ಮೂಲದ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಸ್ನೇಹ ಅನ್ನೋದಕ್ಕಿಂತ ಸ್ವಾಮಿ ಭಕ್ತಿ ಅನ್ನೋದೇ ಜಾಸ್ತಿ ಇದ್ದದ್ದು ಅಂತ ಗೊತ್ತಾಗುತ್ತೆ. ಆಮೇಲೆ ಪಂಪ ಕುಮಾರವ್ಯಾಸರ ವೈಟ್ ವಾಶು, ಹಾಡಿ ತಣಿಯನು, ನೋಡಿ ತಣಿಯನು, ಮಾಡಿ ತಣಿಯನು, ಬಾಡಿ ತಣಿಯನು, ಕೂಡಿ ತಣಿಯನು, ಕೇಡಿ ತಣಿಯನು ಎಲ್ಲ ಯೂಸ್ಲೆಸ್ ಆದದ್ದು ಅವೆಲ್ಲ. ಆಮೇಲೆ ಬೊಗಳೆ, ಇಟ್ಸ್ ಆಲ್ ನಾನ್ ಸೆನ್ಸ್ ಪೊಯೆಟ್ರಿ. ಇವನಿಗೆ ಬೇಕಾಗಿದ್ದು ಪಾಂಡವರಿಗೊಬ್ಬರು ವೈರಿ ಸಿಗ್ತಾನ, ಅವನನ್ನು ನಾನು ಆಯುಧವಾಗಿ ಮಾಡ್ಕೊಳ್ಬಹುದಾ ಅಂತಷ್ಟೇ. ಇವನು ಇರಾವತಿ ಕರ್ವೆಯವರು ಹೇಳ್ತಾರೆ, ಆದ್ಯಂತದಲ್ಲಿ ನಮಗೆ ನೋಡಿದಾಗ ಗೊತ್ತಾಗತಕ್ಕಂಥದ್ದು ಕರ್ಣ ದುರ್ಯೋಧನ ಹತ್ರ ಭೃತ್ಯಸ್ವಾಮಿ ಭಾವದಲ್ಲಿಯೇ ಇದ್ದದ್ದು. ಆ ರೀತಿಯಾಗಿತ್ತು, ತಪ್ಪಲ್ಲ. ಹಾಗಿದ್ದಾಗ ಅದರಂತೆ ನಡ್ಕೊಳ್ಬೇಕಲ್ಲ. ಆದರೆ ಕೃಷ್ಣ ಮತ್ತು ಅರ್ಜುನರದ್ದು ಮಾತ್ರ ಸ್ವಾಮಿ ಭೃತ್ಯ ಭಾವದಿಂದ ಅಲ್ಲವೇ ಅಲ್ಲ. ಎಲ್ಲಿವರೆಗೆ ಅಂದರೆ ಭಗವದ್ಗೀತೆಯ ವಿಶ್ವರೂಪ ನಂದರ್ಶನದಲ್ಲಿ ಅರ್ಜುನ ಕ್ಷಮೆ ಕೇಳ್ಕೊಳ್ತಾನೆ. ನಿನ್ನನ್ನು ಇಷ್ಟು ಸಲಿಗೆಯಿಂದ ಹೇ ಕೃಷ್ಣ ದಾಮೋದರ ಯಾದವ ಅಂತೆಲ್ಲ ಹೇಳಿಬಿಟ್ಟಿದನು, ನಾನು ಗೇಲಿ ಮಾಡ್ಕೊಂಡಿದ್ಬಿಟ್ನಲ್ಲ, ಇಷ್ಟು ತಪ್ಪಾಯಿತು ನನ್ನದು, ಕ್ಷಮಸ್ವ ಅಂತೆಲ್ಲ ಬೇಡ್ಕೊಳ್ತಾನೆ. ಆ ಮಟ್ಟದಲ್ಲಿ ಇದ್ದದ್ದಲ್ಲ, ಅಷ್ಟು ಸಲಿಗೆ ಇದ್ದದ್ದು. ಹೀಗಾಗಿ ಐಡಿಯಲ್ ಫ್ರೆಂಡ್ಶಿಪ್ ಅಂತ ಮಹಾಭಾರತದ ಸಿನೇರಿಯೋದಲ್ಲಿ ಕಾಣಿಸ್ತಕ್ಕಂಥದ್ದು ಕೃಷ್ಣಾರ್ಜುನರದ್ದೇ ಹೊರತು ಕರ್ಣ ದುರ್ಯೋಧನರದ್ದು ಅಲ್ಲ. ಮತ್ತು ಇಲ್ಲಿ ನಿರೀಕ್ಷೆಗಳ ಕಡಿಮೆ. ಕೃಷ್ಣನಿಗಂತೂ ಅರ್ಜುನನಿಂದ ಯಾವುದೇ ಒಂದು ನಿರೀಕ್ಷೆ ಇರಲಿಲ್ಲ. ಅಂದರೆ ತನಗೆ ಸ್ವಾರ್ಥದ ಲೋಕ ಕಲ್ಯಾಣದ ನಿರೀಕ್ಷೆ ಇದ್ದಿರಬಹುದು. ಅದೇ ರೀತಿ ಅರ್ಜುನಿಗೆ ಕೂಡ ಕೃಷ್ಣನ ಸಖ್ಯ ಹೆಚ್ಚೆಚ್ಚು ಬೇಕಿತ್ತೇ ಹೊರತು ಪ್ರತ್ಯೇಕವಾಗಿ ಯಾವುದನ್ನು ನಿರೀಕ್ಷೆ ಮಾಡಿಕೊಂಡು ಹೋಗಲಿಲ್ಲ. ಎಲ್ಲ ಸಹಾಯ ಬೇಕು ಅಂದಾಗ ನೀನು ನನ್ನ ಜೊತೆ ರಥದಲ್ಲಿದ್ದರೆ ಸಾಕು ಅಂತ ಕೇಳಿದನೇ ಹೊರತು ಇನ್ನೇನೂ ಅಲ್ಲ. ತಿರುಪತಿ ವೆಂಕಟ ಕವಿಗಳು ಮೂಲ ಮಹಾಭಾರತಕ್ಕೆ ಅನುಬದ್ಧವಾಗುವ ರೀತಿಯಲ್ಲಿ ತಮ್ಮ ಪಾಂಡವೋದ್ಯೋಗ ನಾಟಕದಲ್ಲಿ ಬರೀತಾರೆ, ನಂದಕುಮಾರ ಶ್ರೀಕೃಷ್ಣ ನೀನು ನಾ ರಥಮಂದು ಅದಿಂಪುಮಯ್ಯ ಮಧ್ಯಂದಿನ ಭಾನುಮಂಡಲ ವಿದಂಬುನ ನೀದಗು ಕುರ್ಮಿಚೇತ ನಾ ಸ್ಯಂದನಮೊಪ್ಪುಗಾಕ ರಿಪು ಮಂಡಲಿ ತೇಜಮು ತಪ್ಪುಗಾಕ ನೀವೆಂದನು ಆಯುಧಮ್ಮು ಧರಿಕೆ ಗಮಿಗಾಕ ಅಂತ. ನೀನು ನನ್ನ ರಥದಲ್ಲಿ ಸೂರ್ಯ ಹೇಗೆ ಕೂತಿರ್ತಾನೆ ಬೆಳಗುತ್ತಾ ಆ ರೀತಿಯಾಗಿ ನೀನು ಕೂತ್ಕೊಂಡ್ಬಿಡು ಸಾಕು, ಮಧ್ಯಂದಿನ ಭಾನುಮಂಡಲ ವಿದಂಬುನ, ಹಾಗಿದ್ದರೆ ಸಾಕು, ನಿನ್ನ ಸ್ನೇಹ ನನಗಿದ್ದರೆ ಸಾಕು, ಇನ್ನೇನು ಬೇಡ ಅಂತ. ಆಮೇಲೆ ಸಾರಥಿ ಆಗುವುದು ಅವನು ಅಪೇಕ್ಷೆ ಪಟ್ಟುಕೊಂಡು ಮಾಡಿದ್ದು. ಹೀಗಾಗಿ ಕೃಷ್ಣನ ಒಂದು ಪ್ರೀತಿ, ಅರ್ಜುನನ ಒಂದು ಆತ್ಮೀಯತೆ ಎನ್ನುವುದು ಬಹಳ ಅಲೌಕಿಕವಾದದ್ದು. ದುರ್ಯೋಧನ ಕರ್ಣರದು ಅದು ಲೋಕದಲ್ಲಿ ಎಂಥ ವಿಚಿತ್ರ ವಿಪಾಕ ನೋಡಿ. ರಾಂಗ್ ಐಡಿಯಲ್ಸ್ ಆರ್ ಟೇಕನ್ ಆ್ಯಂಡ್ ದೇ ಆರ್ ಪ್ರೊಜೆಕ್ಟೆಡ್ ಹೈ. ಯಾವುದೋ ಕಿತ್ತೋಗಿರೋಂಥ ಒಂದು ಹಾಡು ಒಂದು ಕೋಟಿ ಹಿಟ್ ಬಂದುಬಿಟ್ಟಿರುತ್ತೆ, ಅದು ಗಂಧರ್ವ ಗಾನ ಅಂತ ಆಗ್ಬಿಡುತ್ತೆ, ಕೊಲೆವೆರಡಿ. ಜನ್ಮದಲ್ಲಿ ಬಂದಿರೋದಿಲ್ಲ ಒಂದು ಅತ್ಯಂತ ಮಧುರವಾದಂಥ ಒಂದು ಹಾಡಿಗೆ ಈ ಥರ ಆಗ್ಬಿಡುತ್ತೆ. ಹೀಗಾಗಿ ಯಾವಳೋ ಒಬ್ಬಳು ಬಿಚ್ಕೊಂಡು ತಿರುಗಿಬಿಡ್ತಾಳೆ, ಅವಳು ಮಿಸ್ ಯೂನಿವರ್ಸ್ ಅಂತ ಆಗಿಬಿಡ್ತಾಳೆ. ಅವಳು ಮುಖದಲ್ಲಿ ಮೈಯಲ್ಲಿ ಯಾವುದೇ ವಿಧವಾದ ಸೌಂದರ್ಯವೂ ಯಾವುದೇ ವಿಧವಾದ ಸೌಶೀಲ್ಯವೂ ಕಾಣಿಸ್ತಾ ಇರೋದಿಲ್ಲ. ಈಗ ಏನೇನೋ ಆಗಿಬಿಡುತ್ತೆ. ಈ ಥರ ಆಗಿ ರಾಂಗ್ ಐಡಿಯಲ್ಸ್ ಬಂದುಬಿಡುತ್ತೆ. ನಮ್ಮಲ್ಲಿ ಆ ಥರದ್ದು ತುಂಬ ಆಗಿಬಿಟ್ಟಿದೆ. ಸಾಹಿತ್ಯದಲ್ಲಾಗಲಿ, ರಾಜಕೀಯದಲ್ಲಾಗಲಿ, ಯಾವ ಕ್ಷೇತ್ರದಲ್ಲಿ ಆಗಲಿ ಘನತೆ ಇದ್ದವರು, ಯೋಗ್ಯತೆ ಇದ್ದವ್ರನ್ನ ಗೌರವಿಸದೆ ಮತ್ತಿನ್ಯಾರನ್ನೋ ದೊಡ್ಡ ರೀತಿಯಲ್ಲಿ ಕಾಣುವಂಥದ್ದಾಗಿರುತ್ತದೆ. ಮಿಸ್ ಮ್ಯಾಚ್ಗಳಾಗ್ಬಿಡ್ತವೆ. ಅವುಗಳನ್ನೆಲ್ಲ ದೊಡ್ಡ ದೊಡ್ಡ ಆದರ್ಶಗಳು ಅಂತ ಭ್ರಮಿಸುವಂಥದ್ದಾಗುತ್ತದೆ. ಮಾಧ್ಯಮದ ಪ್ರಭಾವ ಬಹಳ ಜಾಸ್ತಿ. ಈ ರೀತಿಯಾದ ದುರ್ಮಾಧ್ಯಮ ಪ್ರಭಾವವನ್ನು ನಮ್ಮ ಸಾಹಿತ್ಯ ಪರಂಪರೆಯಲ್ಲೇ ನಾವು ನೋಡ್ಕೊಂಡು ಬಂದ್ವಿ ಅಂತಂದರೆ ಈ ಕಾಲದ್ದೇನು. ಪಂಪ ಕುಮಾರವ್ಯಾಸರೇ ಆ ತಪ್ಪು ಮಾಡಿದ್ದಾರೆ ಅಂದರೆ ಇನ್ಯಾರನ್ನು ಬೈದೇನು ಪ್ರಯೋಜನ, ಹರಕೊಲ್ಲಲ್ಲಿ ಪರಕಾಯುವನೇ, ಈ ಥರ ಆಗಿಬಿಡುತ್ತೆ. ಕೃಷ್ಣಾರ್ಜುನರ ಮೈತ್ರಿಯನ್ನು ಅಷ್ಟು ದೊಡ್ಡದಾಗಿ ಹೇಳಲಿಲ್ಲ. ಕಾರಣ ಏನಂದರೆ ನನಗಿಲ್ಲೆಲ್ಲ ಅನಿಸುವಂಥದ್ದು ಯಾವುದೋ ಒಂದು ಅಗ್ಗದ ಲೋಕರಂಜಕವಾದ ಗುಣ ಇರುತ್ತಲ್ಲ, ಅದು ತುಂಬ ಮೆಚ್ಚುಗೆ ಆಗಿಬಿಡುತ್ತೆ. ಪೆಡೆಸ್ಟ್ರಿಯನ್ ಸ್ಟ್ರೀಟ್ ಸ್ಮಾರ್ಟ್ ಅಂತೆಲ್ಲ ನನ್ನ ಸ್ನೇಹಿತ ಒಬ್ಬ ಇದನ್ನು ಆಕ್ಷೇಪ ಮಾಡ್ತಾ ಇರ್ತಾನೆ, ಈ ರೀತಿಯಾದ ಗುಣಗಳನ್ನು. ಹಾಗಾಗಿಬಿಡುತ್ತೆ. ಇರಲಿ, ಕರ್ಣ ಶಲ್ಯನನ್ನು ಸಾರಥಿಯಾಗಿ ಮಾಡ್ಕೊಳ್ಬೇಕು ಅಂತ ದುರ್ಯೋಧನನ್ನು ಕೇಳ್ತಾನೆ. ಕೆಲವೆಲ್ಲ ಕೆಲಸಗಳು ಮಾಡಬೇಕು ಅಂದರೆ ನೇರವಾಗಿ ನಮಗೇ ಪ್ರೀತಿ ಇದ್ದರೆ ಆಗುತ್ತದೆ, ಇಲ್ಲದೇ ಇದ್ದರೆ ಇಲ್ಲ.
ಇವನು ದುರ್ಯೋಧನ ಕೇಳಿ ದುರ್ಯೋಧನ ಶಲ್ಯನ ಇನ್ಫ್ಲುಯೆನ್ಸ್ ಮಾಡಿ ಶಲ್ಯ ಇವನ ಸಾರಥಿ ಆಗಬೇಕು. ಬಕಬಂಧನ ನ್ಯಾಯ ಯಾಕೆ ಬೇಕು? ಇದುವರೆಗೂ ಮಾಡಲಿಲ್ವಾ ಭೀಷ್ಮ ದ್ರೋಣಾದಿಗಳೆಲ್ಲ? ಯಾರೋ ಅಗ್ಗದವ್ರನ್ನೇ ಪಾಪ ಸಾರಥಿಯನ್ನಾಗಿಟ್ಟುಕೊಂಡು ನಡೀಲಿಲ್ವೇ ಯುದ್ಧ? ಅರ್ಜುನನಿಗೆ ಸಮಾನವಾಗಿ ತಾನಾಗಬೇಕು ಅಂತ. ಅಂದರೆ ಇಲ್ಲೆಲ್ಲ ನನ್ನೊಳಗೆ ಅರ್ಜುನನ ಗೆಲ್ಲುವ ತಾಕತ್ತು ಬೇಕೇ ಹೊರತು ಅರ್ಜುನ ಬಳಸೋ ಬ್ರ್ಯಾಂಡ್ ಬಿಲ್ ಯಾವುದು ಅದು ನನ್ನ ಹತ್ರ ಇದೆಯಾ? ಅದು ಬೇರೆಯವನು ಹೇಳ್ಕೊತಾನೆ. ಭಾರ್ಗವ ಕೊಟ್ಟಿರ್ತಕ್ಕಂಥ ಧನುಸ್ಸಿದೆ, ಮತ್ತೊಂದಿದೆ, ಮಗುದೊಂದಿದೆ, ಅದೆಲ್ಲ ಆಯ್ತಪ್ಪ. ಹಿಡಿದಿರೋರು ಯಾರು ಅದು ಬಹಳ ಮುಖ್ಯ. ಜಿ ಟಿ ನಾರಾಯಣ ರಾಯರು ಶ್ರುತಗಾನ ಅಂತ ತುಂಬ ಒಳ್ಳೆಯ ಒಂದು ಪುಸ್ತಕ ಬರೆದಿದ್ದಾರೆ. ಅಲ್ಲಿ ತುಂಬ ದಂತಕಥೆಯಾದ ವೇಣುವಾದಕ ಮಹಾಲಿಂಗಂ ಅವರ ಬಗೆಗೆ ಬರೀತಾರೆ. ಅವರು ಒಳ್ಳೆಯ ವೈಲಿನ್ ವಾದಕರು ಆಗಿದ್ದರು. ಆದರೆ ಸಾರ್ವಜನಿಕವಾಗಿ ಅವರು ವೈಲಿನ್ ನುಡಿಸ್ತಾ ಇರಲಿಲ್ಲ, ಖಾಸಗಿಯಾಗಿ ತಮ್ಮ ಸಂತೋಷಕ್ಕೆ ನುಡಿಸ್ಕೊಳ್ತಾ ಇದ್ದರು. ಒಮ್ಮೆ ಅವರು ಮೈಸೂರಿಗೆ ಬಂದಿದ್ದಾಗ ಅವರು ವೈಲಿನನ್ನು ನುಡಿಸ್ಕೊಳ್ತಾರೆ ಅಂತ ಗೊತ್ತಾಗಿ ಅವರ ಸ್ನೇಹಿತರೊಬ್ಬರು ಮಹಾಲಿಂಗಂ ಅವರ ಬಳಿ ಒಂದು ಹಳೆಯ ವೈಲಿನ್ ಇತ್ತು, ಮುರುಕಲ್ ವೈಲಿನ್ನು. ಅದರೊಳಗೆ ಏನು ಚೆನ್ನಾಗಿ ಬರೋಲ್ಲ ನಾದ ಅಂತ ಯಾರೋ ಒಬ್ಬರು 30,000 ಕೊಟ್ಟು ಜರ್ಮನಿಯಿಂದ ಆ ಕಾಲಕ್ಕೆ ವೈಲಿನ್ ತರಿಸಿದ್ರು. ಜರ್ಮನ್ ವೈಲಿನ್ಸ್ ತುಂಬ ಪ್ರಸಿದ್ಧವಾದದ್ದು. ಆ ವೈಲಿನ್ನಲ್ಲಿ ಇವರು ಮಹಾಲಿಂಗಂ ನುಡಿಸಿದ್ರೆ ಹೇಗಿರುತ್ತೋ ಅಂತ ತೊಗೊಂಡು ಬಂದು ಅವರು ಬಿಡಾರದಲ್ಲಿ ಇಟ್ಟರಂತೆ ನುಡಿಸಿ ಅಂತ. ಇವರು ಅದರ ಕಡೆ ತಿರುಗಿ ನೋಡಲಿಲ್ಲ. ಆಮೇಲೆ ಆ ಸ್ನೇಹಿತರು ಬೆಳಗ್ಗೆ ವಾಕ್ ಹೋಗೋದಕ್ಕೆ ಹೋಗಿದ್ದರು. ಆಗ ಇವರ ಕೊಠಡಿಯಿಂದ ಬೆಳಗಿನ ಜಾವದಲ್ಲಿ ಸಂಗೀತ ಸುಧೆ ಹರಿತಾ ಇತ್ತು. ಏನಾದರೂ 30,000 ಅಂತ ಹೇಳಿ ಹೋಗಿ ನೋಡಿದ್ರಂತೆ. ಮಹಾಲಿಂಗಂ ಮುರುಕಲ್ ವೈಲಿನಲ್ಲಿ ನುಡಿಸ್ತಾ ಇದ್ರಂತೆ. ಅವರು ಕಮಾನಿಂದ ತಮ್ಮ ಕ್ರಾಪನ್ನು ಒಂದು ಸತಿ ಹಿಂಗೆ ಅಂದ್ಕೊಂಡು ಹಿಂಗೆ ನೋಡಿದ್ರಂತೆ. ನೋಡೋದು ಯಾ ಅನ್ನೋ ತರಹ ಗೊತ್ತಾಯಿತು, ಬುದ್ಧಿ ಬಂತು ಅಂತ ಹೇಳಿಬಿಟ್ಟು. ಸತ್ವ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಹೀಗಾಗಿ ಅರ್ಜುನನ ಎದುರಿಸುವ ಅಂತಃಸತ್ವ ಬೇಕೇ ಹೊರತು ರಥ ಆ ಥರದ್ದಿದೆಯಾ, ಬಿಲ್ಲ ಆ ಥರದ್ದು ಇದೆಯಾ, ಬೇಕು ಒಂದು ಮಟ್ಟಕ್ಕೆ. ಒಳಗೆ ಆ ತಾಕತ್ತು ಫೈರ್ ಕಿಚ್ಚಿಲ್ಲದಿದ್ದರೆ ಏನು ಪ್ರಯೋಜನ? ಇದನ್ನು ಅರ್ಥವೇ ಮಾಡಿಕೊಳ್ಳಿಲ್ಲ ದುರ್ಯೋಧನೂ ಅಷ್ಟೇ. ಸಂಖ್ಯಾಬಲದಲ್ಲಿ ಹೊರಗಿಂದೇನೇ ಇಟ್ಕೊಂಡ್ರು ಹೊರತು ಒಳಗಿಂದು ಅಲ್ಲ. ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ಒಂದು ಕಡೆಗೆ ಬಹಳ ಚೆನ್ನಾಗಿ ಹೇಳ್ತಾರೆ, ಅಂತರಂಗದಲ್ಲಿ ಸತ್ಯನಿಶ್ಚಯವಿದ್ದಾಗ ಬಹಿರಂಗದಲ್ಲಿ ಬಾಯಿ ಜೋರಾಗಬೇಕಾಗಿಲ್ಲ ಅಂತ. ಕೆಲವೊಮ್ಮೆ ಬೇಕಾಗ್ಬೋದು, ಬಾಯಿ ಜೋರು ಕೂಡ ಬೇಕಾಗುತ್ತದೆ. ಪೂರ್ಣ ಸತ್ವಕ್ಕೆ ಆಗೋಲ್ಲ, ರಜಸ್ಸು ಬೇಕು. ಆದರೆ ಮೊದಲು ಸತ್ವ ಬೇಕು, ಆಮೇಲೆ ಮಿಕ್ಕದ್ದೆಲ್ಲ. ಮೊದಲು ಘಟ, ಅದಿದ್ಮೇಲೆ ಮಠ. ಹೀಗಾಗಿ ಕರ್ಣ ಈ ರೀತಿಯಾದ ಒಂದು ಅಬ್ಬರಗಳನ್ನು ಮಾಡಿಕೊಂಡು ಹೋಗಿ ಶಲ್ಯನನ್ನು ಸಾರಥಿಯನ್ನಾಗಿ ಮಾಡಿಕೊಂಡ. ಅದು ನೋಡಿದ್ರೆ ಮದುವೆ ಆಗಲಿಲ್ಲ ಅನ್ನೋದು ಒಂದೇ ಚಿಂತೆಯಾಗಿತ್ತು. ಮುಂದೆ ಮದುವೆ ಆದಮೇಲೆ ನಾನಾ ಚಿಂತೆ ಆಯಿತು ಅಂತ ಮಿಸ್ ಮ್ಯಾಚ್ ಯಾವ ರೀತಿಯಾಗಿ ಆಯಿತು ಅನ್ನೋದು ನಮಗೆ ಗೊತ್ತಾಗುತ್ತದೆ. ಎತ್ತಿ ಏರಿಗೆಳೆಯೋದು, ಕೋಣ ನೀರಿಗೆಳೆಯೋದು ಅಂದರೆ ಇದೇನೆ. ಕೂತ ತಕ್ಷಣವೇ ಶಲ್ಯ, ಅದು ಮೊದಲು ಶಲ್ಯ ರಂಪ ಮಾಡ್ತಾನೆ, ಗಲಾಟೆ ಮಾಡ್ತಾನೆ. ಅವನು ಕೂತು ಸಾರಥಿಯಾಗಿ ನಾನು ರಥಿಯಾಗಬೇಕಾದದ್ದು, ನನ್ನಂಥ ಮೂರ್ಧಾಭಿಷಿಕ್ತ ಮಹಾರಾಜನಿಗೆ ನೀನು ಹೀಗೆ ಮಾಡ್ತೀಯ ಹಾಗೆ ಮಾಡ್ತೀಯ ಅಂತ. ದುರ್ಯೋಧನ ಅಂತೂ ಮಂಡ್ಯ, ನಾಗಮಂಗಲ ಇತ್ಯಾದಿ ಎಲ್ಲ ಪ್ರದೇಶಗಳ ಬೆಣ್ಣೆಯನ್ನು ಒಂದು ಬೆಟ್ಟದಂತೆ ಹಾಕಿಟ್ಕೊಂಡು ಬಿಟ್ಟಿದ್ದ. ಡಾಲ್ಡಾ ಗೀಲ್ಡಾ ಎಲ್ಲ ಸೇರಿಸಿ ಬೆಳೆದು ಬಿಡ್ತಾ ಇದ್ದ. ಕಡೆಗೆ ಹಂದಿ ಕೊಬ್ಬನ್ನು ಸೇರಿಸಿಬಿಡ್ತಾ ಇದ್ದ ಅನಿಸುತ್ತೆ. ಬೆಣ್ಣೆಯ ಸೇವೆ ಶುರು ಮಾಡಿಬಿಡ್ತಾನೆ. ಶಲ್ಯ ಮಹಾರಾಜ, ನೀನು ಸಾಮಾನ್ಯನೇ. ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಮಹಾದೇವನಿಗೆ ಸಾರಥ್ಯವನ್ನು ಮಾಡಿದ ಚತುರ್ಮುಖ ಬ್ರಹ್ಮನಿಗೆ ನಿನ್ನ ಸಮಾನ ಅಂತ ದೊಡ್ಡದಾಗಿ ತ್ರಿಪುರಾಸುರದ ಕಥೆಯನ್ನೆಲ್ಲ ಹೇಳ್ತಾನೆ. ಶಲ್ಯನಿಗೂ ಮರುಳು ಆಗಲಿ ಅಂತಂದು ಬಿಡ್ತಾನೆ. ದುರ್ಯೋಧನಿಗೆ ಗೊತ್ತು ಯಾವ ಗಾಳಿಗೆ ಯಾವ ಬೀಸಣಿಗೆ ಹಿಡಿಯಬೇಕು, ಯಾವ ಬಿಸಿಲಿಗೆ ಯಾವ ಕೊಡೆ ಹಿಡಿಯಬೇಕು ಅಂತ ಗೊತ್ತು ಅವನಿಗೆ. ಹೀಗಾಗಿ ಒಲಿಸಿಕೊಂಡು ಸಾರಥಿಯನ್ನಾಗಿ ಮಾಡಿಸ್ಕೊಳ್ತಾನೆ. ಇದೆಲ್ಲ ಕರ್ಣನಿಗೆ ಗೊತ್ತಿದೆಯಲ್ಲ. ಇಟ್ಸ್ ಅ ಡೆಲಿಕೇಟ್ ಥಿಂಗ್ ಅಂತ ಗೊತ್ತು. UPA NDA ಸಮ್ಮಿಶ್ರ ಸರ್ಕಾರಗಳನ್ನು ನಿಭಾಯಿಸಿದಂತೆ ಅಂತ. ಸರ್ಕಾರದ ಸಾಧನೆ ಏನು ಅಂದರೆ ಇದ್ದದ್ದೇ ಸಾಧನೆ ಅಂತಂದಂತೆ. ಈ ರೀತಿಯಾಗಿ ಶಲ್ಯನ ಕೂಡಿಸ್ಕೊಂಡ ಮೇಲೆ ಕರ್ಣ ಅರ್ಜುನ ಎಲ್ಲಿದ್ದಾನೆ ಅನ್ನೋದನ್ನು ಹೇಳಿ, ಅವನು ಹೇಳಿದವನಿಗೆ ಹೆಂಗಸರನ್ನು ಕೊಡ್ತೀನಿ, ಬಟ್ಟೆ ಕೊಡ್ತೀನಿ, ಬರೆ ಕೊಡ್ತೀನಿ, ಹಾರ ಕೊಡ್ತೀನಿ, ಕೇಯೂರ ಕೊಡ್ತೀನಿ, ಮುತ್ತು ಕೊಡ್ತೀನಿ, ರತ್ನ ಕೊಡ್ತೀನಿ ಅಂತ ಬೇಕಾದಷ್ಟು ಕೊಡ್ತೀನಿ ಅಂತ. ಈಗ ಸಿದ್ದರಾಮಯ್ಯನ ಸರ್ಕಾರ ಬಂದ ತಕ್ಷಣವೇ ಶಾದಿ ಭಾಗ್ಯ ಮಾಡ್ತೀವಿ, ಡೈವೋರ್ಸ್ ಭಾಗ ಮಾಡ್ತೀವಿ, ಮಡಿ ಹೆಂಗಸರಾಗೋದ್ರೆ ತಲೆ ಬಡ್ಸೋಕ್ಕೆ ಹಜಾಮ್ರನ್ ತಂದಿಡ್ತೀವಿ ಅಂತೆಲ್ಲ ಶುರು ಮಾಡ್ಕೊಂಡ್ರಲ್ಲ ಸೋಪ್ಸು. UPA ಅದೇ ಥರ ಮಾಡ್ತಲ್ಲ. ಆ ರೀತಿಯಾಗಿ ಅರ್ಜುನ್ ತೋರಿಸ್ಬಿಟ್ರೆ ಸಾಕು ಅಂತ. ಆ್ಯಸ್ದು ತೋರಿಸಿದ ತಕ್ಷಣ ಅರ್ಜುನ್ ತಲೆ ತೆಗೆದು ಬಿಡ್ತೀನಿ ಅಂತ. ನಿಜ, ಯುದ್ಧರಂಗ ವಿಸ್ತಾರವಾದದ್ದು. ಮೊದಲೇ ಹೆಣ ಕೊಳತು ನಾರ್ತಾ ಇರತಕ್ಕಂಥದ್ದು. 15 ದಿವಸದ ಯುದ್ಧ ಮುಗಿದಿದೆ. ಅಲ್ಲಿ ಹುಡುಕೋದು ಕಷ್ಟ. ಆದರೆ ಅದನ್ನು ಈ ರೀತಿಯಾಗಿ ಇಷ್ಟು ಅಬ್ಬರವಾಗ ಹೇಳೋದು, ಪಾಂಡವರು ಯಾರನ್ನೂ ಕೊಲ್ಲಲಿಲ್ವಾ, ಅವರು ಎಂಥದ್ದಾದರೂ ಈ ಪ್ರೈಸ್ಗಳನ್ನೆಲ್ಲ ಅನೌನ್ಸ್ ಮಾಡಿದ್ರ, ಈ ಅಗ್ಗದ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು, ಇವುಗಳೆಲ್ಲ ಆ ಪದ್ಧತಿ ಅಲ್ಲಿಂದಲೇ ಆರಂಭವಾಯಿತಾ ಅಂತ ಅನಿಸುತ್ತದೆ. ಇದನ್ನು ಕೇಳಿ ಶಲ್ಯನಿಗೆ ಬೇಸರವಾಗಿಬಿಡುತ್ತದೆ.
ಅದು ಶಲ್ಯನಿಗೆ ಒಂಥರ ತಿವಿದಂತೆ ಆಗುತ್ತದೆ. ನಾನು ಅರ್ಜುನ ಇರೋ ಕಡೆಗೆ ರಥವನ್ನು ಓಡಿಸ್ತಾ ಇಲ್ಲ ಅಂತಲ್ಲ ಇವನು ಇಂಗಿತ ಅಂತ. ಕಂಡಿದ್ದೀನಿ ಬಿಡು, ಎಷ್ಟು ಬಾರಿ ಅರ್ಜುನನ ತೋರಿಸಿದ್ರೂ ಕೂಡ ನೀನೇನು ಕಿಸಿಯೋದಿಲ್ಲ ಅಂತ ಶುರು ಮಾಡ್ಕೋತಾನೆ. ನೇರವಾಗಿ ಹಾಗೇನೆ. ಅರ್ಜುನನ ಎಷ್ಟು ಬಾರಿ ನೀನು ಯುದ್ಧದಲ್ಲಿ ನೋಡಿಲ್ಲ, ಇದೇ ಮೊದಲ ನೋಡ್ತಾ ಇರೋದು, ಒಂದು ಸರ್ತಿಯೂ ಗೆದ್ದಿಲ್ಲ, ಅವನ ಬಯೋಡೇಟಾ ಎಲ್ಲ ಚೆನ್ನಾಗಿ ಗೊತ್ತಿದೆಯಲ್ಲ ಹೇಳಿಬಿಡ್ತಾನೆ. ಇವನು ಕರ್ಣನಿಗೆ ಮಿತಿಮೀರಿದ ಕೋಪ ಬರ್ತದೆ. ಯುದ್ಧಕ್ಕೆ ಹೊರಟದ್ದು, ಜಗಳಕ್ಕೆ ಮಧ್ಯೆ ಹೊರಟದ್ದು. ಕೌರವರ ಪಕ್ಷದಲ್ಲಿ ಇನ್ಫೈಟ್ಸ್ ನೋಡಿ ಎಷ್ಟು ಜಾಸ್ತಿ. ಭೀಷ್ಮ ಸರ್ವಸೇನಾಧ್ಯಕ್ಷನಾದ ತಕ್ಷಣವೇ ಭೀಷ್ಮ ಕರ್ಣ ಫೈಟು, ದ್ರೋಣ ಸರ್ವಸೇನಾಧ್ಯಕ್ಷನಾದ ತಕ್ಷಣ ಅಶ್ವತ್ಥಾಮ ಕರ್ಣ ಫೈಟು, ಒಳಗೊಳಗೆ ಮತ್ತೆ ಕರ್ಣ ಈಸ್ ಕಾನ್ಸ್ಟೆಂಟ್. ಆ ಫೈಟಿಂಗ್ಸಲ್ಲೆಲ್ಲ ಆ ಈಕ್ವೇಷನಲ್ಲಿ ಕರ್ಣ ಈಸ್ ಕಾನ್ಸ್ಟೆಂಟ್, ವೇರಿಯಬಲ್ಸ್ ಆರ್ ಅದರ್ಸ್. ಆ ರೀತಿಯಾಗಿ ಆಗ್ತಕ್ಕಂಥದ್ದು. ಮತ್ತೆ ಮತ್ತೆ ಸ್ವಾಧಿಕಾರ, ಅಹಂಕಾರ, ಹೆಮ್ಮೆ ಇವುಗಳ ಬಗ್ಗೆಯೇ ಅವನ ಕೋಲಾಹಲ ಇರತಕ್ಕಂಥದ್ದು. ಎಲ್ಲಿವರೆಗೂ ಬರ್ತದೆ ಆ ಅಶ್ಲೀಲವಾದ ಮಾತು ಅಂತಂದರೆ, ನಿನ್ನ ಊರಿನ ಹೆಂಗಸರು ಹಾಗೆ ಹೀಗೆ ಅಂತೆಲ್ಲ ಅಂತಾನೆ. ಕೆಲವು ವ್ಯಾಖ್ಯಾನಕಾರರು, ಆಧುನಿಕ ಸಂಶೋಧಕರು ಈ ಥರದ ಒಂದು ಜಗಳದ ಮಾತುಗಳು, ಎಷ್ಟೋ ಶ್ಲೋಕಗಳು ಪ್ರಕ್ಷಿಪ್ತ ಅಂತಂತಾರೆ. ಆದರೂ ಜಗಳ ಆದದ್ದು ಹೌದು ಅನ್ನೋದು ಮಾತ್ರ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತದೆ. ಆ ಮಟ್ಟಕ್ಕೆ ಮೂಲ ಪಾಠಕ್ಕೆ ಸೂಕ್ಷ್ಮವಾಗಿ ನೋಡಿದಾಗ ತಿಳಿಯುತ್ತದೆ. ಕ್ರಿಟಿಕಲ್ ಎಡಿಷನ್ನಲ್ಲಿ ಕೂಡ ಬೇಕಾದಷ್ಟು ಆ ಮಾತುಗಳು ಇವೆ. ಅಲ್ಲಿ ನಿಮ್ಮ ಊರಿನ ಹೆಂಗಸರು ನಿಂತ್ಕೊಂಡು ಒಂದಕ್ಕೆ ಹೋಗ್ತಾರೆ ಅನ್ನೋ ಮಾತೆಲ್ಲ ಹೇಳಿಬಿಡ್ತಾನೆ. ಯಾವ ಮಾತ್ರದ್ದು ಇದು ಕರ್ಣ, ಎಷ್ಟು ಲುಚ್ಚ ಮಾತುಗಳಾಡ್ತಾನೆ ಅಂತಂದರೆ, ಅವನಿಗೆ ಸದಾ ಹೆಂಗಸರು ಚಿಂತೆನೆ, ಬೇರೆ ಹೆಂಗಸರು ಚಿಂತೆ. ಅವ್ರು ಏನಾದರೂ ಮಾಡಲಿ, ನಿಂತ್ಕೊಂಡಾದ್ರೂ ಮಾಡಲಿ, ಮಲಕ್ಕೊಂಡಾದ್ರೂ ಮಾಡಿ, ಇವನಿಗೆಂಥದ್ದು ಬಂದು ಇವನ ಬಾಚಬೇಕಾಗಿರೋದು. ನೋಡಿದ್ರೆ ಆ ಶಲ್ಯನ ಊರಿನವರು ಕುರುವಂಶದ ರಾಣಿಯರಾಗಿದ್ದಾರೆ. ಮಾದ್ರಿ ಇರಬಹುದು, ಬಾಲ್ಮೀಕನ ತಾಯಿ ಇರಬಹುದು, ಹೀಗೆ ಬೇಕಾದಷ್ಟು ಜನ ಇದ್ದಾರೆ ಅಲ್ಲಿಂದ ಬಂದಂಥವ್ರು. ಇದರ ಲೆಕ್ಕವೇ ಇಲ್ಲದಂತೆ ಆಗ್ತದೆ. ಅಷ್ಟು ಮಾತ್ರಕ್ಕೆ ಬಂದರೆ ಶಲ್ಯನ ನಗರದ ಪಕ್ಕದಲ್ಲೇ ಇರತಕ್ಕಂಥ ಒಂದು ಗಂಧಾರ ದೇಶದ ರಾಜಕುಮಾರಿ ಗಾಂಧಾರಿನೇ ತನ್ನ ಸ್ವಾಮಿಯ ತಾಯಿ, ಇವನಿಗೂ ತಾಯಿ ಸಮಾನ, ಅವ್ರನ್ನೂ ಹಿಂಗೇನಾ ಅಂತ ಇದ್ದಾನೆ. ಹಾಗೆ ಹೀಗೆ ನಿಮ್ಮವ್ರು ಕುಡಿತಾರೆ, ನಿಮ್ಮವ್ರು ತಿಂತಾರೆ, ಹಾಗೆ ಹೀಗೆ ಅಂತ ರಾಶಿ ಬೈಯೋದಕ್ಕೆ ಆರಂಭ ಮಾಡ್ತಾನೆ. ಶಲ್ಯನಲ್ಲಿ ಯಾವುದೂ ದೋಷ ಕಂಡುಹಿಡಿಯೋಕ್ಕಾಗದೆ ಅವನ ಮೇಲೆಲ್ಲ ಮಾಡೋದಕ್ಕೆ ಆರಂಭ ಮಾಡೋದು ಈ ರೀತಿಯಾದದ್ದು. ಅಂದರೆ ಟೇಕಿಂಗ್ ದಿ ಡಿಬೇಟ್ ಟು ಅದರ್ ಎಂಡ್ ಅಂತೀವಲ್ಲ, ಅನ್ವಾಂಟೆಡ್ ಆಗಿರತಕ್ಕಂಥದ್ದು ಅಪ್ರಸ್ತುತ ಪ್ರಶಂಸೆ ಅಂದರೆ ಇದೇನೆ, ಇನ್ನೇನೂ ಅಲ್ಲ. ಅನಾವಶ್ಯಕವಾಗಿ ಅಪ್ರಸ್ತುತ ಪ್ರಸಂಗ ಮಾಡ್ತಾನೆ, ಕೋಲಾಹಲ ಮಾಡ್ತಾನೆ, ಕಟ್ಟ ಕಡೆಗೆ ಆ ಜಗಳದಲ್ಲಿಯೇ ಹೋಗುವುದಾಗುತ್ತದೆ. ಆಮೇಲೆ ಏನು ಕಿಸ್ದಿದ್ದು, ಅವನ ಕಣ್ಣೆದುರಿಗೇನೆ ದುಶ್ಯಾಸನ ಭೀಮನ ಕೈನಲ್ಲಿ ವಿಲವಿಲ ಅಂತ ಒದ್ದಾಡಿ ಸಾಯೋದನ್ನು ಕಂಡಾಗ ಏನೂ ಮಾಡೋಕ್ಕಾಗೋದಿಲ್ಲ. ಹಂಗಿಸ್ತಾನೆ ಶಲ್ಯ, ನೋಡು ಏನಾದರೂ ಮಾಡು ಅಂತ. ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗದಿರೋ ಸ್ಥಿತಿಯಲ್ಲಿರ್ತಾನೆ. ಎಲ್ಲರ ಆಯುಧಗಳೇ ಜಾರಿ ಬಿದ್ದೋಗ್ಬಿಡುತ್ತೆ. ರಥದಲ್ಲಿ ನಿಂತಂತೆ ಆನೆ ಕುದುರೆಗಳ ಮೇಲೆ ಸೈನಿಕರಿಗೆ 1-2 ಆಯಿತು ಅಂತ ವ್ಯಾಸರು ಬರೀತಾರೆ. ಆ ದಿವಸ ಅಂತೂ ಯುದ್ಧ ಏನೂ ಆಗದೆ ಮುಗಿಯುತ್ತದೆ. ಒಂದಷ್ಟು ಪಾಂಡವರ ಕಡೆಯ ಅಲ್ಪ ಸ್ವಲ್ಪ ನಾಶವನ್ನು ಮಾಡುವಂಥದ್ದಾಗುತ್ತದೆ. ಅದು ಬಿಟ್ಟು ಹೆಚ್ಚಿನದೇನೂ ಅಲ್ಲ. ಅದಾದ ಮೇಲೆ ಮರುದಿವಸ ಕರ್ಣ ಇದೇ ಶಲ್ಯನ ಜೊತೆಗೆ ಇಟ್ಕೊಂಡು ಬರ್ತಾನೆ. ನಿನ್ನೆ ಶಲ್ಯನ ಜೊತೆಗೆ ಇಷ್ಟು ತಗಾದೆ ಆಯಿತು ಅಂದರೆ ಅವನನ್ನು ಬಿಡಬೇಕು ಅಂತ ಬೇಕೋ ಬೇಡೋ, ಅವನನ್ನೇ ಇಟ್ಟುಕೊಂಡು ಮಾಡಬೇಕು ಕೆಲಸ ಅಂತ. ಇದು ತೆಲುಗಿನಲ್ಲಿ ಕೊರಕರಾನಿ ಕೊಯ್ಯ ಅಂತಾರೆ, ಸೀಳಲಾಗದ ಮರ. ಆ ರೀತಿಯಾಗಾದರೆ ಏನು ಪ್ರಯೋಜನ, ಅದು ಮುರಿದೇ ಹೋಗುವಂಥದ್ದು. ಬಂದಾಗ ಧರ್ಮರಾಜನ್ನು ಎದುರಿಸ್ತಾನಪ್ಪ. ಧರ್ಮರಾಜ ಸ್ವಲ್ಪ ಗಾಯ ಮಾಡ್ಕೊಂಡು ಶಿಬಿರಕ್ಕೆ ಹೋಗ್ತಾನೆ. ಇವನ ಅಚೀವ್ಮೆಂಟ್ ಎಲ್ಲ ತೀರ ಹೆನ್ಪೆಕ್ಡ್. ಧರ್ಮರಾಜ ಕುಕ್ಕೂಟ ಕುಕ್ಕೀತ, ಅವನನ್ನು ಬಡಿದು ಹಾಕ್ತಕ್ಕಂಥದ್ದು. ಇದರೊಳಗೆ ಯಾವ ಪ್ರತಾಪವೂ ಇಲ್ಲ. ಅವನು ಶಿಬಿರಕ್ಕೆ ಹೋಗ್ತಾನೆ. ಅದಾದ ಮೇಲೆ ಅರ್ಜುನ ಬರ್ತಾನೆ. ಆಮೇಲೆ ನಾವು ನೋಡ್ತಕ್ಕಂಥದ್ದು ಕರ್ಣ ಮತ್ತು ಅರ್ಜುನ ಇವರಿಬ್ಬರ ನೇರವಾಗಿ ದ್ವಂದ್ವ ಸಂಗ್ರಾಮವನ್ನು. ರಥಚಕ್ರ ಹೂತ್ಕೊಳ್ಳುತ್ತೆ. ಆಗ ಒಂದು ಕ್ಷಣ ನಿಲ್ಲು ಅಂತ ಹೇಳಿಬಿಟ್ಟು ಇಳಿದು ಎತ್ತೋದಕ್ಕೆ ಹೋಗ್ತಾನೆ. ಚಕ್ರ ರಕ್ಷಕರಾದಂಥ ಭಟರು ಇರ್ತಾರೆ, ಅವ್ರನ್ನೆಲ್ಲ ಪ್ರಾಯಶಃ ಅರ್ಜುನ ಕೊಂದಿದ್ದ ಅಂತ ಅನಿಸುತ್ತದೆ. ಆ ಯುದ್ಧ ಭೂಮಿಯ ಸಂಕೀರ್ಣತೆಯನ್ನು ನಾವೆಲ್ಲ ಊಹೆ ಮಾಡಿಕೊಳ್ಳಬೇಕು. ಆಗ ಸ್ಮೃತ್ವಾ ಧರ್ಮೋಪದೇಶಂ ತ್ವಂ ಮುಹೂರ್ತಂ ಕ್ಷಮ ಪಾಂಡವ ಅಂತ. ಕ್ಷಮ ಅನ್ನೋದು ಅಪಾಣನೀಯ, ಕ್ಷಮಸ್ವ ಅಂತಿರಬೇಕು. ಕ್ಷಮು ಆತ್ಮನೇ ಪದಿ ಆಗಿರೋದ್ರಿಂದ. ಆದರೆ ವ್ಯಾಸರಲ್ಲಿ ಈ ಥರದ್ದೆಲ್ಲ ಆ ಕಾಲಕ್ಕೆ ಪಾಣಿನಿ ಪೂರ್ವವಾದ ಕಾಲದಲ್ಲಿ ಆತ್ಮನೇಪದಿ ಪರಸ್ಮೈಪದಿ ಇವುಗಳಲ್ಲೆಲ್ಲ ಬೇಕಾದಂತೆ ಮಾಡ್ತಾ ಇದ್ದಿದ್ದು ಗೊತ್ತಾಗುತ್ತೆ. ಸ್ವೈರವಾಗಿ ಮಾಡಿಸ್ತಾ ಇದ್ರು ಬಳಕೆ ಅಂತ ಇರಲಿ. ಆಮೇಲೆ ಅವನನ್ನು ಬೇಡಿಕೊಂಡಾಗ ಅರ್ಜುನ ಸ್ವಲ್ಪ ಸಮಾಧಾನಗೊಳ್ತಾನೆ, ನಿಲ್ತಾನೆ, ಕಾಯ್ತಾನೆ.
ಕೃಷ್ಣ ನಿಲ್ಲಲ್ಲ. ರಾಧೇಯ ದಿಷ್ಟ್ಯಾ ಸ್ಮರಸೀಹ ಧರ್ಮಂ ಪ್ರಾಯೇಣ ನೀಚಾ ವ್ಯಸನೇಶು ಮಗ್ನ ನಿಂದಂತಿ ದೈವಂ ಕುಕೃತಂ ನ ತತ್ತತ್ ಯದ್ರೌಪದೀ ಮೇಕವಸ್ತ್ರಾಂ ಸಭಾಯಾಂ ಆನಯ್ಯತ್ವಂ ಚೈವ ದುರ್ಯೋಧನಶ್ಚ ದುಶಾಸನ ಶಕುನಿ ಸೌಬಲಶ್ಚ ನತೆ ಕರ್ಣ ಪ್ರತ್ಯಭಾತ್ತತ್ರ ಧರ್ಮ ಯದಾ ಸಭಾಯಾಂ ಕೌಂತೇಯಂ ಅನಕ್ಷಜ್ಞಂ ಯುಧಿಷ್ಠಿರಂ ಅಕ್ಷಜ್ಞ ಶಕುನಿರ್ಜೇತ ತದಾ ಧರ್ಮ ಕ್ವತೇಗತಃ ತದಾ ಧರ್ಮ ಕ್ವತೇಗತಃ ತದಾ ಧರ್ಮ ಕ್ವತೇಗತಃ ಅಂತ ಇನ್ನೂ 4-5 ಶ್ಲೋಕಗಳು ಬರ್ತವೆ. ಈಗ ನೀನು ಆಶ್ಚರ್ಯಕಾರಿಯಾಗಿ ಅದೃಷ್ಟವಶಾತ್ ಧರ್ಮವನ್ನು ಸ್ಮರಿಸ್ತಾ ಇದ್ದೀಯಾ ನೋಡಿ. ಸ್ಮೃತ್ವಾ ಧರ್ಮೋಪದೇಶಂ ತ್ವಂ, ಇದು ಬಂದದ್ದು ಎಡವಟ್ಟು. ಕರ್ಣ ಬೇಡಿಕೊಂಡಿದ್ರೆ ಆಗ್ತಾ ಇತ್ತು, ಧರ್ಮ ಹೀಗಿರೋದ್ರಿಂದ ಅಂತ. ಇದು ಇವನು ಧರ್ಮವನ್ನು ಮುಂದೆ ಇಟ್ಟಾಗ ನೀನೇನು ಮಾಡ್ತಾ ಇದೆಯಾ ಅಂತ. ಸ್ವಾಮಿ ನಮಗೇನಾದರೂ ಕೊಡಿ, ಗತಿ ಇಲ್ಲ ಅಂತ ಅನ್ನೋದ್ಬಿಟ್ಟು ಸ್ವಾಮಿ ನಮಗೇನೂ ಗತಿ ಇಲ್ಲ, ಒಂದು 100 ರೂಪಾಯಿ ಕೊಡಿ ಅಂತಂದರೆ ಭಿಕ್ಷುಕ ಅಂತ ಅನ್ನೋಲ್ಲ, ಸಾಲಗಾರ ಅಂತಂತಾನೆ. ಸಾಲಗಾರನಿಗೆ ಸಾಲ ತೀರಿಸುವ ಹಕ್ಕಿದೆಯಾ ಅಂತ. ಯಾಚನೆ ಮಾಡೋರು ಎಷ್ಟು ಬೇಕು ಏನು ಬೇಕು ಅಂತನ್ನುವಂಥದ್ದು ಡಿಮಾಂಡ್ ಮಾಡುವಂತೆ ಇಲ್ಲವಲ್ಲ. ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್. ಈ ರೀತಿಯಾಗಿ ಧರ್ಮವನ್ನು ಆಗಲೂ ಕರ್ಣನ ಬಿಂಕ ಅದು ಕಾಣಿಸ್ತಕ್ಕಂಥದ್ದು. ದಯಸ್ವ ಕ್ಷಮಸ್ವ ಅಂತ ಬೇಡಬಹುದಾಗಿತ್ತು, ಬೇಡಲಿಲ್ಲ. ಹೋಗಲಿ, ಇನ್ನೊಂದು ರಥವನ್ನಾರು ಹತ್ತುಕೊಂಡು ಮಾಡ್ಬೋದಾಗಿತ್ತ, ಅದು ಇತ್ತೋ ಇಲ್ಲವೋ ಆಗ ಅದು ಗೊತ್ತಾಗೋಲ್ಲ, ಇರಲಿ. ಆದರೆ ಎಂಥವರಿಗೂ ಸಾಯುವಾಗ ಮಾತ್ರ, ಕಷ್ಟ ಬಂದಾಗ ಮಾತ್ರ ನ್ಯಾಯ ಬೇಕು ಅಂತ ಬಂದುಬಿಡುತ್ತಲ್ಲ, ಇದನ್ನು ನಾವು ನೋಡ್ತೀವಿ. ಅದಕ್ಕಾಗಿ ಧರ್ಮವನ್ನು ಗೌರವಿಸಬೇಕಾದ ಯಾಕೆ? ವಿದ್ಯಾರಣ್ಯರು ಪೂರ್ವಾಶ್ರಮದಲ್ಲಿ ಮಾಧವಾಚಾರ್ಯರಾಗಿದ್ದಾಗ ಪರಾಶರ ಸ್ಮೃತಿಯ ವ್ಯಾಖ್ಯಾನವನ್ನು ಮಾಡ್ತಾ ರಾಜಧರ್ಮ ಪ್ರಕರಣವನ್ನು ಒಂದೇ ಶ್ಲೋಕದ ಮೇಲೆ ವಿಸ್ತಾರವಾಗಿ ವ್ಯಾವರಣಿಸ್ತಾರೆ. ಪರಾಶರ ಮಾಧವೀಯ ಅಂತಲೇ ಆ ವ್ಯಾಖ್ಯಾನ. ಅಲ್ಲಿ ಅವರು ಹೇಳ್ತಾರೆ, ಧರ್ಮದ ಬಲವೇ ಅತಿಶಯವಾದ ಬಲ, ಇಂಥ ದುರ್ಬಲನಿಗೂ ಕೂಡ ಅದು ಒಂದು ಗಟ್ಟಿತನವನ್ನು ತಂದುಕೊಡುತ್ತದೆ ಅಂತ. ಅದಕ್ಕಾಗಿ ಧರ್ಮವನ್ನು ನಾವು ಕಾಪಾಡಬೇಕು. ಮನ್ವಾದಿ ಸ್ಮೃತಿಗಳಲ್ಲಿ ಅದೇ ಇರತಕ್ಕಂಥದ್ದು. ಧರ್ಮೋ ರಕ್ಷತಿ ರಕ್ಷಿತಃ ಧರ್ಮವೇವ ಹತೋ ಹಂತಿ ಮಾನೋ ಧರ್ಮೋ ಹತೋವಧೀತ್. ಹಾಗಾಗಿ ಹತಃ ಧರ್ಮ ಮಾ ನಃ ಅವಧೀತ್. ಧರ್ಮಕ್ಕೆ ನಾವು ಚ್ಯುತಿ ತಂದರೆ ಅದು ನಮ್ಮನ್ನು ರೋಷ ಮಾಡಿಕೊಂಡು ಕೊಲ್ಲದೇ ಇರಲಿ ಅನ್ನುವಂಥದ್ದು. ಹೀಗಾಗಿ ಧರ್ಮ ಅನ್ನೋದು ತುಂಬ ದೊಡ್ಡದು, ನಾವು ಅದಕ್ಕಾಗಿ ಕಾಪಾಡಬೇಕು ಅಂತನ್ನುವ ಮಾತನ್ನು ಜ್ಞಾಪಿಸಿಕೊಂಡಾಗ ಇವನು ಮಾಡಿದ್ದೆಲ್ಲ ಏನು ಅನ್ನೋದನ್ನು ಕೃಷ್ಣ ಸಂಕ್ಷಿಪ್ತವಾಗಿ ಸಾರಭೂತವಾಗಿ ಹೇಳಿಬಿಟ್ಟಿದ್ದಾನೆ. ಇದು ನಿರ್ಣಾಯಕವಾದದ್ದು. ಬೇಜಾರಾಗಬಹುದು, ಏನು ಬೇಜಾರಾದರೂ ಏನು ಮಾಡೋದಕ್ಕೆ ಸಾಧ್ಯ? ಅಫ್ಜಲ್ ಗುರು ನೇಣು ಹಾಕಬೇಕು ಅಂತಂದರೆ ಬೇಜಾರು ಮಾಡಿಕೊಂಡ್ರೆ ಆಗುತ್ತೆ? ರಾಧೇಯ ದಿಷ್ಟ್ಯಾ ಸ್ಮರಸೀಹ ಧರ್ಮಂ ಪ್ರಾಯೇಣ ನೀಚಾ ವ್ಯಸನೇಶು ಮಗ್ನಾಹ ನಿಂದಂತಿ ದೈವಂ. ಮತ್ತು ಅಯ್ಯೋ ನನ್ನ ದೈವ ಹೀಗೆ ಮಾಡ್ತು ಅಂತೆಲ್ಲ ಬೇಜಾರು ಮಾಡ್ಕೊಳ್ಳೋದು, ದೈವವನ್ನೆಲ್ಲ ದೂಷಣೆ ಮಾಡ್ತಾನೆ. ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ಎಳೆತಂದಾಗ, ಮಾಯಾ ದುರೋದರವನ್ನು ಮಾಡಿದಾಗ ನಿನಗೆ ಬರಲಿಲ್ವಾ ಧರ್ಮ? ಹಾಗಾಗಿ ಎಲ್ಲಿ ಹೋಯಿತು ನಿನ್ನ ಧರ್ಮ ಅಂತ ತಿವಿತಾನೆ. ಆಮೇಲೆ ಆ ಸಂದರ್ಭದಲ್ಲಿಯೇ ಕುಮಾರವ್ಯಾಸಾದಿಗಳ ಅರ್ಜುನ ಕೃಷ್ಣ ಕರುಣಿಸು ಕರ್ಣನಾರಿಂದ ಅಂತ ಕೇಳ್ಕೊಳ್ತಕ್ಕಂಥದ್ದು. ಆ ರೀತಿಯಾದ ಸೆಂಟಿಮೆಂಟ್ಯಾಲಿಟಿಗೆ ಮೂಲ ಮಹಾಭಾರತದಲ್ಲಿ ಏನೂ ನೆಲೆ ಇಲ್ಲ. ಆಮೇಲೆ ಅರ್ಜುನ ಹೇಳ್ತಾನೆ, ತಪೋಸ್ತಿ ತಪ್ತಂ ಗುರವಶ್ಚ ದೋಷಿತಾ ಮಯಾ ಇದಿಷ್ಟಂ ಸುಹೃದಾ ತಥಾಶ್ರುತಂ ಅನೇನ ಸತ್ಯೇನ ನಿಹಂತ್ವಯಂ ಶರಃ ಅಂತ ಹೇಳಿ ಅವನು ಸತ್ಯವನ್ನೇ ಪಣವಾಗಿ ಒಡ್ಡಿ ಕರ್ಣನ್ನು ಕೊಲ್ತಾನೆ. ಅದು ಕೊಂದದ್ದು ಪಾರ್ವತಿ ಇವನಿಗೆ ಕೊಟ್ಟಂಥ ಅಂಜಲಿಕಾ ಅನ್ನುವ ಒಂದು ದಿವ್ಯಾಸ್ತ್ರದಿಂದ ಅಂತ ಗೊತ್ತಾಗುತ್ತದೆ. ಪಾಶುಪಥವನ್ನು ಅವನು ಬಳಸೋದೇ ಇಲ್ಲ, ಅಂಜಲಿಕಾಸ್ತ್ರದಿಂದ ಮಾಡ್ತಾನೆ. ಇದು ನನಗೆ ಜ್ಞಾಪಕ ಬರೋದು ಈ ಸಂದರ್ಭ, ರಾಮಾಯಣದಲ್ಲಿ ನಿಕುಂಭಿಲ ಯಾಗ ಮಗ್ನನಾಗಿದ್ದ ಧೂರ್ತ ಮಾಯಾವಿ, ಆ ಒಂದು ಆಭಿಚಾರಿಕ ಕ್ರಮದಲ್ಲಿ ನಿಸ್ಸೀಮ ಮಾಯಾ ಯುದ್ಧದಲ್ಲಿ ದುರಂಧರನಾಗಿದ್ದ ಇಂದ್ರಜಿತ್ತುವನ್ನು ಕೊಲ್ಲೋದಿಕ್ಕೆ ಅಂತ ಲಕ್ಷ್ಮಣ ಹೋಗಿ ಅವನು ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಶೌರ್ಯೇಣ ಚಪ್ರತಿದ್ವಂದ್ವ ಶರೈನಂ ಜಹಿ ರಾವಣಿಂ ಅಂತ ಬಾಣವನ್ನು ಬಿಡ್ತಾನಲ್ಲ, ಆ ರೀತಿ ರಾಮನ ಸತ್ಯದ ಮೇಲೆ ಈ ರಾಕ್ಷಸ ನಿರ್ಮೂಲನವಾಗಲಿ ಅಂತ ಆ ರೀತಿಯಾಗಿ ಅವನು ಹೇಳ್ತಾನೆ. ತಪೋಸ್ತಿ ತಪ್ತಂ, ನಾನೇನಾದರೂ ತಪಸ್ಸು ಮಾಡಿದರೆ, ಅರ್ಜುನ ಯಥೇಷ್ಟವಾಗಿ ತಪಸ್ಸು ಮಾಡಿದ್ದಾನೆ. ಗುರವಶ್ಚ ತೋಷಿತಾ, ಹಿರಿಯರನ್ನು ಸಂತೋಷಪಡಿಸಿದ್ದಾನೆ. ಧರ್ಮರಾಜನಿಂದ ಮೊದಲುಗೊಂಡು ದ್ರೋಣನವರೆಗೆ ಹಿರಿಯರೆಲ್ಲರಿಗೂ ಕೂಡ ಅರ್ಜುನ ಸಂತೋಷಕಾರಿಯಾಗಿ ನಡೆದಿದ್ದಾನೆ. ಭೀಷ್ಮಾದಿಗಳಿಗೆ ಕೂಡ ತುಂಬ ಸಂತೋಷವಾಗುವಂತೆ ಅರ್ಜುನನ ವರ್ತನೆ ಇತ್ತು. ಮಯಾ ಯದಿಷ್ಟಂ ಸುಹೃದಂ, ನಾನು ಸ್ನೇಹಿತರಿಗೆ ಸಂತೋಷವಾಗುವಂತೆ ನಡ್ಕೊಂಡಿದ್ದರೆ, ಕೃಷ್ಣನಿಗಂತೂ ಜೀವಕ್ಕೆ ಜೀವವಾಗಿ ನಡ್ಕೊಂಡಿದ್ದಾನೆ. ತಥಾ ಶ್ರುತಂ, ನಾನು ಏನಾದರೂ ಒಂದಿಷ್ಟು ವ್ಯಾಸಂಗವನ್ನು ಮಾಡಿದ್ದಲ್ಲಿ, ಅರ್ಜುನ ವಿದ್ಯಾದಿಗಳನ್ನು ಕಲಿತಿದ್ದ. ಅನೇನ ಸತ್ಯೇನ, ಈ ಸತ್ಯದಿಂದ ಈ ಸತ್ವದಿಂದ
ಅಯಂ ಶರಃ ನಿಹಂತು, ಇವನನ್ನು ಕೊಲ್ಲಲಿ ಅಂತ ಬೇಡಿಕೊಂಡು ಪ್ರಾಣ ತೆಗೆಸ್ತಾನೆ ಅಂತ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ತಾತ್ಪರ್ಯವಿಷ್ಟೇ, ಕರ್ಣ ಅರ್ಜುನನಿಗೆ ಎದುರಾಳಿಯಾಗಿ ಗಟ್ಟಿಯಾಗಿ ನಿಲ್ಲೋಕ್ಕಾಗಲಿಲ್ಲ. ಅದಕ್ಕೆ ಮುನ್ನ ಹಿಂದಿನ ದಿವಸದ ಯುದ್ಧದಲ್ಲಿ ನಾಗಾಸ್ತ್ರ ಪ್ರಯೋಗ ಮಾಡಿದ್ದ. ಆಗ ಪಾಪ ಶಲ್ಯ ಯುಕ್ತವಾದದ್ದನ್ನೇ ಹೇಳಿದ್ದ, ಅರ್ಜುನನ ಕುತ್ತಿಗೆ ಗುರಿ ಇಡಬೇಡ, ಎದೆಗೆ ಗುರಿ ಇಡು ಅಂತ. ಇಲ್ಲ, ಹುಸಿ ಕಾಳಗವನ್ನು ನಾವು ಮಾಡೋದಿಲ್ಲ, ನಾವು ಒಂದು ಗುರಿ ಇಟ್ಟರೆ ಅದನ್ನಿಟ್ಟಂತೇನೆ ಅಂತ. ಕೆಲವೊಂದು ವಿಚಿತ್ರವಾದ ಐಲು ಪೈರುಗಳಿರುತ್ತವೆ. ಅಹಂಕಾರದ ಈ ಒಂದು ಪ್ರತಿಜ್ಞೆಗಳು ಸಿದ್ಧಿಯಾಗಬೇಕಾದದ್ದು ಯಜಮಾನನಿಗೆ. ಅದಕ್ಕೋಸ್ಕರವಾಗಿ ಮೊನ್ನೆ ತಾನೇ ಭೀಷ್ಮ ಹೇಳಿದ್ದಾನೆ, ನೋಡಪ್ಪ, ನಿನ್ನೆ ಹಿಂದಿನ ದಿವಸ ರಾತ್ರಿ 6 ದಿವಸಗಳ ಮುನ್ನ ದ್ರೋಣ ಬರೋಕ್ಕೂ ಮುನ್ನ ಹೇಳಿದ್ದಾನೆ, ನೀನು ಯಜಮಾನನಿಗಾಗಿ ಯುದ್ಧ ಮಾಡು ಅಂತ, ನನ್ನ ಪರ್ಸ್ನಲ್ ಪ್ರಿಫರೆನ್ಸಸ್ಗಲ್ಲ. ಹೀಗಾಗಿ ನಾನು ಈಚೆಗೆ ಒಂದು ಅವಧಾನ ನಡೆಯಿತು ಇಲ್ಲಿಯೇ ಈ ವೇದಿಕೆಯಲ್ಲಿ. ಆ ರೀತಿಯಾಗಿ ಇನ್ನೊಮ್ಮೆ ನಮ್ಮ ಶಂಕರನ ಅವಧಾನವೂ ನಡೆದಿತ್ತು. ಆ ಸಂದರ್ಭದಲ್ಲಿ ಎಲ್ಲವನ್ನು ಗಮನಿಸಿದ್ದ ನಾನು ಹೇಳಿದೆ, ಇಬ್ಬರಿಗೂ ಕೂಡ ನಾನು ಹೇಳಿದೆ, ಏನೆಂದರೆ ಶಂಕರ ಆಗಲಿ ಮೊನ್ನೆ ಅವಧಾನ ಮಾಡಿದಂಥ ನಮ್ಮ ಹಾರ್ಯಾಡಿ ಮಹೇಶ್ ಭಟ್ರಾಗಲಿ ಪದ್ಯ ರಚನೆಯಲ್ಲಿ ತೋರುವಷ್ಟು ಉತ್ಸಾಹವನ್ನು ಪದ್ಯ ವಿವರಣೆಯಲ್ಲಿಯೋ ಅಪ್ರಸ್ತುತ ಪ್ರಸಂಗದಲ್ಲಿಯೋ ತೋರ್ತಾ ಇಲ್ಲ ಅಂತ ನನಗನ್ನಿಸ್ತು. ಬೆಳೆಯಬೇಕಾದ ಅವಧಾನಿಗಳು ಏನೆಂದರೆ, ಅನ್ಲೆಸ್ ಯು ಲವ್ ಆಲ್ ಆಸ್ಪೆಕ್ಟ್ಸ್ ಆಫ್ ಅವಧಾನ ಯು ಶುಡ್ ನಾಟ್ ಪರ್ಫಾರ್ಮ್ ಅವಧಾನ ಅಂತ. ಏಕೆಂದರೆ ನನಗೆ ಸಮಸ್ಯಾಪೂರ್ಣ ಮಾತ್ರ ಇಷ್ಟ ಅಂದರೆ ಮಾಡಿಕೊಂಡಿರು ಅಂತ ಅನ್ನಬೇಕಾಗುತ್ತದೆ. ನನಗೆ ಕಾವ್ಯವಾಚನ ಮಾತ್ರ ಇಷ್ಟ ಅಂತಂದರೆ ವ್ಯಾಖ್ಯಾನನೋ ಗಮಕಿಯೋ ಆಗಿರು ಸಾಕು ಅಂತ. ಎಲ್ಲ ಅಂಗಗಳನ್ನು ಇಟ್ಕೊಂಡ ಅಂಗಗಳನ್ನೆಲ್ಲ ನಾವು ಇಷ್ಟಪಡಬೇಕಾಗುತ್ತದೆ. ಇಷ್ಟಪಡೋಕ್ಕಾಗಲಿಲ್ಲ ಅಂತಂದರೆ ನ್ಯಾಯ ಮಾಡೋಕ್ಕಾಗೋದಿಲ್ಲ. ನಿಜ, ನಮ್ಮೊಳಗೆ ಪ್ರಿಫರೆನ್ಸಸ್ ಇರುತ್ತೆ, ಆದರೂ ಕೂಡ ಎಲ್ಲವನ್ನೂ ಮಾಡಬೇಕಾಗುತ್ತದೆ. ಯಾಕೆಂದರೆ ಅಲ್ಲಿ ಮನೋಭಾವ ಬರುವುದೇನೆಂದರೆ, ಪದ್ಯ ಅಂತಂದರೆ ಅದಕ್ಕೆ ಒಂದಿಷ್ಟು ಕಾವ್ಯತ್ವ ಇದೆ ಅಂತ. ಅವಧಾನದಲ್ಲಿ ಎಲ್ಲ ಮಾತಿಗೂ ಕಾವ್ಯತ್ವ ಇದೆ. ಕಾವ್ಯ ಅಂದರೆ ಗದ್ಯಂ ಪದ್ಯಂ ತಥಾ ಮಿಶ್ರಂ ತೇಂ ತ್ರಿತಯಂ ಕಾವ್ಯ ಮುಚ್ಯತೆ ಎನ್ನುವುದು ಆಲಂಕಾರಿಕರ ಮಾತು. ಗದ್ಯ ಪದ್ಯ ಮತ್ತು ಬೆರಕೆ ಆದದ್ದು ಎಲ್ಲವೂ ಕಾವ್ಯ ಅಂತ. ಮುಕ್ತಿ ವಿಶೇಷ ಕಾವ್ಯಂ ಅಂತ. ಹಾಗಾಗಿ ಪ್ರತಿಯೊಂದಕ್ಕೂ ಆ ಮಹತ್ವವನ್ನು ಕೊಡಬೇಕು. ನನ್ನ ಸಂಗೀತ ಗುರು ನಾಗವಲ್ಲಿಯವರು ಅವರ ಮಗಳಿಗೆ ಅದನ್ನು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ, ರಂಜನಿಗೆ. ಅವಳಿಗೆ ಕೆಲವು ರಾಗ ಇಷ್ಟ ಅಂದರೆ, ನೋಡು ಎಲ್ಲ ರಾಗನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿ ಹಾಡಬೇಕಷ್ಟೇ ಅಂತನವರು. ನಮಗೆ ಈ ಸಂಗೀತ ಕಚೇರಿಯಲ್ಲಿ 8 ರಾಗ ಹಾಡೋದು ಅಂತಿದ್ರೆ 8 ರಾಗವನ್ನು ಮನಸಾರ ಇಷ್ಟಪಡದೇ ಇದ್ದರೆ ಆ 8 ರಾಗಗಳಿಗೆ ನಾವು ಒಂದು ಮಟ್ಟದ ನ್ಯಾಯವನ್ನು ಕಲ್ಪಿಸೋಕ್ಕಾಗೋದಿಲ್ಲ. ನಾನು ಹಾರ್ಟ್ ಸ್ಪೆಷಲಿಸ್ಟ್ ಆದಾಗ ಮಾತ್ರ ಕಾರ್ಡಿಯಾಲಜಿ ನನ್ನ ಪ್ರಿಫರೆನ್ಸ್ ಅನ್ಬೋದು. ಜನರಲ್ ಪ್ರಾಕ್ಟೀಷನರ್ ಆಗಿಬಿಟ್ಟು ಇಂಥದ್ದೇ ಬಂದರೆ ನಾನು ಮಾಡ್ತೀನಿ ಅಂದರೆ ಆಗುವಂಥದ್ದಲ್ಲ. ಹೀಗಾಗಿ ಆ ಒಂದು ವೈಶಾಲ್ಯವನ್ನು ನಾವು ಇಟ್ಕೊಂಡಿರಬೇಕಾಗುತ್ತದೆ. ಯಾವುದೇ ರೀತಿಯಲ್ಲಾದರೂ ಸರಿ ಒಪ್ಕೊಳ್ತೀವಿ ಅಂತ. ಯಜಮಾನನಿಗೆ ಪರಾಕ್ರಮ ಇರ್ತಕ್ಕಂಥ ಒಬ್ಬ ಯೋಧ ಯುದ್ಧ ಮಾಡಿಕೊಡುವಾಗ ಅವನಿಗೆ ಯಾವ ರೀತಿಯಲ್ಲಿ ಜಯ ಬರೋದಕ್ಕೆ ಸಾಧ್ಯವೋ ಅದನ್ನೆಲ್ಲವನ್ನು ಮಾಡಬೇಕಾಗಿರುತ್ತದೆ. ಅರ್ಜುನನ ಈ ಒಂದು ಗುರಿ ಇಡುವಲ್ಲಿ ಕರ್ಣ ತಪ್ಪುತ್ತಾನೆ. ಶಲ್ಯ ಅದನ್ನು ಹೇಳ್ತಾನೆ. ಹೇಳಿದ್ದಕ್ಕೆ ಅವನು ಬೈತಾನೆ. ಅದಕ್ಕಾಗಿ ಅವನು ಬಿಟ್ಟೇ ಹೋಗ್ಬಿಡ್ತಾನೆ, ನಿನ್ನ ಜೊತೆಗೆ ಇದ್ದಾಗೋದಿಲ್ಲ ಅಂತ ಪರಿತ್ಯಾಗ ಮಾಡಿ ಹೊರಟೋಗ್ಬಿಡ್ತಾನೆ. ರಥದಿಂದ ಇಳಿದು ಹೊರಟೋಗ್ಬಿಡ್ತಾನೆ. ಬಿಸುಟು ಹೋದನು ರಥವ ಸಾರಥಿ ಅಂತ ಕುಮಾರವ್ಯಾಸ ದುಃಖ ಪಡ್ತಾನೆ. ಬಿಸುಟು ಹೋಗಿತ್ತು ಯಾತಕ್ಕೆ? ಇವನು ಮತ್ತೆ ಮತ್ತೆ ಈ ಥರ ಮಾತುಗಳನ್ನು ಕೇಳದೇ ಇದ್ದರೆ ನೋಡಿ, ಕೃಷ್ಣ ಹೇಳಿದ ಮಾತನ್ನೆಲ್ಲವನ್ನು ಅರ್ಜುನ ಬಾಯಿ ಮುಚ್ಚಿಕೊಂಡು ಕೇಳದೇ ಇದ್ದಿದ್ದಕ್ಕೆ ಕೃಷ್ಣ ಬಿಟ್ಟನ, ಅವನು ತಗಾದೆ ಮಾಡ್ದ ಅಲ್ವಾ? ಈ ಭೀಷ್ಮನ ಕೊಲ್ತೀಯೋ ಇಲ್ವೋ ಅಂತ ತಾನೇ ಚಕ್ರ ಹಿಡ್ಕೊಂಡು ಹೊರಟೋಗ್ಬಿಟ್ನಲ್ಲ. ಕೇಳಿದ್ನಲ್ಲ ಅರ್ಜುನ, ನೀನು ಸ್ಥಿರವಾಗಿದ್ದು ಯುದ್ಧ ಮಾಡು ಅಂತಂದರೆ ಯುದ್ಧ ಮಾಡ್ದ. ಕೇಳಬೇಕಾದಷ್ಟೆಲ್ಲ ಕೇಳಿಕೊಂಡ, ಮತ್ತು ನಿಶ್ಚಯ ಪ್ರಜ್ಞೆಯಿಂದ ಯುದ್ಧ ಮಾಡ್ದ. ಹೀಗಾಗಿ ಸಾರಥ್ಯ ಮತ್ತು ರಥಿ ಸಾರಥಿಗಳ ಮಧ್ಯದಲ್ಲಿ ಒಂದು ಒಳ್ಳೆಯ ಕೆಮಿಸ್ಟ್ರಿ ಇರಬೇಕಲ್ವ. ಇದನ್ನೆಲ್ಲಕ್ಕೂ ಕರ್ಣ ಎರವಾದ. ಕಟ್ಟಕಡೆಯಲ್ಲಿ ಅವನ ಅವಸಾನವಾಯಿತು. ಅದನ್ನು ಮಹಾಭಾರತ ತುಂಬ ಕಾವ್ಯಮಯವಾಗಿ ಹೇಳುತ್ತದೆ. ಕರ್ಣಸ್ಯ ದೇಹಂ ರುಧಿರಾವಸಿಕ್ತಂ ಭಕ್ತಾನುಕಂಪಿ ಭಗವಾನ್ ವಿವಸ್ವಾನ್ ಸ್ಪೃಷ್ಟ್ವಾ ಕರೇರ್ ಲೋಹಿತ ರಕ್ತರೂಪ ಸಿಸ್ನಾಸುರಭ್ಯೇತಿ ಪರಂ ಸಮುದ್ರಂ. ಸೂರ್ಯ ಅಸ್ತನಾಗ್ತಾ ಇದ್ದಾನೆ. ಆ ಸಾಂಧ್ಯ ಕಿರಣಗಳು ಕರ್ಣನ ಶರೀರದ ಮೇಲೆ ಬಿದ್ದರೆ ಸತ್ತ ಮಗನ ಮೇಲೆ ಸೂರ್ಯ ಕೈಯಿಂದ ತಡವಿ ಅಯ್ಯೋ ಮಗ ಸತ್ತಲ್ಲ ಅಂತ ನೋಡಿ ಕೈಗೆಲ್ಲ ರಕ್ತ ಅಂಟಿಕೊಂಡಂತೆ ಆ ಪಡುಗಡಲಿಗೆ ಮುಳುಗ್ತಾ ಇರತಕ್ಕಂಥ ಸೂರ್ಯನ ಕಿರಣಗಳು ಲೋಹಿತಪ್ರಾಯವಾಗುತ್ತವೆ. ಆ ರಕ್ತಸಿಕ್ತವಾದ ಕೈಯನ್ನು ತೊಳ್ಕೊಳ್ಬೇಕು ಅಂತ ಅವನು ಪಶ್ಚಿಮ ಸಾಗರಕ್ಕೆ ಹೋದನಾ ಅನ್ನುವಂಥ ರೀತಿಯಾಗಿ ತುಂಬ ಅದ್ಭುತವಾಗಿ ಈ ಒಂದು ಅತಿಶಯೋಕ್ತಿಯನ್ನು ಮಾಡಿದ್ದಾರೆ ಕವಿಬ್ರಹ್ಮ ವೇದವ್ಯಾಸರು. ಇದನ್ನೇ ಇಟ್ಟುಕೊಂಡು ಮುಂದೆ
ರನ್ನ ಪಂಕಜಮುಂ ಸುಹೃದ್ವದನ ಪಂಕಜಮುಂ ಮುಗಿವನ್ನ ಮುಗ್ರತೇಜಂ ಕಿಡುತಿರ್ಪಿನಂ ನಿಜ ಕರಂಗಳನಂತು ಉಡುಗುತ್ತುಂ ಎರ್ದು ಚಕ್ರಾಂಕ ಮಗಲ್ವಿನಂ ಕ್ರಮದಿ ನಂಬರಮಂ ಬಿಸುಟು ಉರ್ಬಿನಂಧಕಾರಮಂ ಕವಿತರ್ಪಿನಂ ಕುರುಕುಲಾರ್ಕನುಂ ಅರ್ಕನುಂ ಅಸ್ತಮೈದಿದರಂತ ಇಲ್ಲಿ ನಿಜ ಕರಂಗಳನ್ ಅಂತೂ ಉಡುಗುತ್ತುಂ ಎರ್ದು ಅಂತನ್ನುವಲ್ಲಿ ಈ ಮೂಲ ವ್ಯಾಸರನ್ನು ಸ್ಪರ್ಶ ಮಾಡ್ತಾನೆ. ಕಮಲ ಮುದುಡಿಕೊಳ್ತು, ಸ್ನೇಹಿತರ ಮುಖ ಕಮಲ ಮುದುಡಿಕೊಳ್ತು, ಕರ್ಣನ ತೇಜಸ್ಸು ಹೋಯಿತು, ಸೂರ್ಯನ ತೇಜಸ್ಸು ಮಂಕಾಯಿತು, ಇವನ ಕರದ ಶಕ್ತಿ ಇಳೀತು, ಸೂರ್ಯನ ಕರಗಳ ಕಿರಣಗಳ ಶಕ್ತಿಯು ಇಳಿಯಿತು, ಚಕ್ರಾಂಕ ಮಗಲ್ವಿನಂ ಚಕ್ರವಾಕಗಳಿಗೆ ವಿಯೋಗ ಬಂತು, ಸೇನಾ ಸಮೂಹಕ್ಕೂ ಕರ್ಣನಿಗೂ ವಿಯೋಗ ಬಂತು, ಅಂಧಕಾರ ದುಃಖದ ಹಾಗೆ ಹಬ್ಬಿಕೊಳ್ತಾ ಇದೆ. ಆಗ ಕರ್ಣನ ಬಗೆಗೆ ಹೇಳಬೇಕಾದ ಮಾತುಗಳನ್ನು ಇಲ್ಲಿ ದುರ್ಯೋಧನಕ್ಕೆ ತೊಗೊಂಡಿದ್ದಾನೆ. ಕುರುಕುಲಾರ್ಕನುಂ ಅರ್ಕನುಂ ಅಂತ ಕುಮಾರವ್ಯಾಸ ದ್ಯುಮಣಿ ಕರ್ಣ ದ್ಯುಮಣಿ ಅಸ್ತಮಿಸಿ ಅಂತ ಇದನ್ನು ಕರ್ಣನಿಗೆ ನೇರವಾಗಿ ಅನ್ವಯ ಮಾಡಿಕೊಂಡಿದ್ದಾನೆ. ದ್ಯುಮಣಿ ಕರ್ಣ ದ್ಯುಮಣಿ ಅಸ್ತಮಿಸಲು ಕಮಲ ಮುದುಡಿತು ಶೋಕ ತಮದೊಡನೆ, ತಿಮಿರ ಹೆಚ್ಚಿತು ಶೋಕ ತಮದೊಡನೆ ಅಂತ ಸಹೋಕ್ತ್ಯಲಂಕಾರವಾಗಿ ಕುಮಾರವ್ಯಾಸ ಮಾಡ್ತಾನೆ. ದೀಪಕಾಲಂಕಾರವಾಗಿ ರನ್ನ ಮಾಡ್ತಾನೆ. ಒಟ್ಟಿನಲ್ಲಿ ಮುಂದಿನ ಕವಿಗಳಿಗೆಲ್ಲ ಸ್ಫೂರ್ತಿಯಾಗುವಂಥ ಒಂದು ಚರ್ಮಶ್ಲೋಕವನ್ನೇ ವ್ಯಾಸರು ಮಾಡ್ತಾರೆ. ಪಂಪನ ಭಾರತದಲ್ಲಿ ನೆನೆಯಿದರಣ್ಣ ಭಾರತರೊಳಿಂ ಪೆರರಾರುಮನೊಂದೆ ಚಿತ್ತದಿಂ ನೆನವಳೆ ಕರ್ಣನಂ ನೆನೆಯ ಅಂತ ಒಂದು ಚರ್ಮಶ್ಲೋಕವನ್ನು ಪಂಪನೇ ಹೇಳ್ತಾನೆ. ಮತ್ತು ನಾರದಂ ಕೋಮಣಮಂ ಗುಡಿಗಟ್ಟಿ ಪಾಡಿದಂ ಅಂತ ತನ್ನ ವೀಣೆಗೆ ತನ್ನ ಲಂಗೋಟಿಯನ್ನೇ ಬಿಚ್ಚಿ ಬಾವುಟ ಆಗಿ ಮಾಡಿ ನಾರದ ಹಾರಾಡಿಸಿಬಿಟ್ಟಿದನುವೇ ಕುಣಿದಾಡಿ ಕರ್ಣನ ಅವಸಾನವನ್ನು ಗಾನ ಮಾಡ್ತಾನೆ ಅಂತೆಲ್ಲ ಹೇಳಿಬಿಟ್ಟು ನಾವು ನೋಡ್ತೀವಿ. ಚೆನ್ನಾಗಿದೆ ಅವೆಲ್ಲ ಕೂಡ ಕಲ್ಪನೆಗಳು. ಕರ್ಣನ ಅವಸಾನ ಮನಸ್ಸಿಗೆ ದುಃಖವಾಗುತ್ತದೆ. ಅಸಹಾಯಕನಾಗಿ ಆ ಒಂದು ಶೂನ್ಯವಾದ ಸ್ಥಿತಿಯಲ್ಲಿ ಸತ್ತನಲ್ಲ ಅಂತ ಕೂಡ ದುಃಖವಾಗುತ್ತದೆ. ಆದರೆ ಅಷ್ಟಕ್ಕೂ ಹೆಚ್ಚಿನ ಹೊಣೆಗಾರಿಕೆ ಅವನೇ ಹೊರಬೇಕಲ್ಲ ಅನ್ನುವುದು ಮೌಲ್ಯ ಪ್ರಜ್ಞೆ ಮೀಮಾಂಸೆ. ನೋಡಿ, ಯಾವ ಪಾತ್ರ ಸೋಲುತ್ತೋ ಬಿಡುತ್ತದೆಯೋ ಬದುಕಿನಲ್ಲಿ, ಆದರೆ ಪ್ರತಿಯೊಂದು ಪಾತ್ರವೂ ಕೂಡ ವ್ಯಾಸರ ಕೃತಿಯಲ್ಲಿ ಗೆಲ್ಲುತ್ತೆ. ವ್ಯಾಸ ನಿರ್ಮಾಣದಲ್ಲಿ ಎಲ್ಲ ಪಾತ್ರವೂ ಗೆಲ್ಲುತ್ತದೆ. ಯಾವ ಮಟ್ಟದ ಅವರ ಶಕ್ತಿ ಉಂಟು ಅಂದರೆ, ಕರ್ಣನ ತಂದೆ ಅಧಿರಥನಿಗೆ ವ್ಯಾಸರ ಒಂದು ಮೆಗಾ ಸೀರಿಯಲಲ್ಲಿ ಗೆಸ್ಟ್ ಅಪಿಯರೆನ್ಸು ಇಲ್ಲ, ಗೆಸ್ಟ್ ಆ್ಯಕ್ಟ್ರ್ಗಳ ಗೆಸ್ಟ್ ಅಪಿಯರೆನ್ಸು 2 ಫ್ರೇಮ್ ಅಷ್ಟೇ ಇರ್ತಕ್ಕಂಥದ್ದು. ಒಂದು ಫ್ರೇಮ್ನಲ್ಲಿ ಆತ ಬರುವುದು, ಇನ್ನೊಂದು ಫ್ರೇಮ್ನಲ್ಲಿ ಕರ್ಣ ಅವನ ಜೊತೆ ಭೇಟಿಯಾಗುವುದು ಅಷ್ಟೇ ಇರ್ತಕ್ಕಂಥ. ನಾಟ್ ಇವನ್ ಎ ಸೀನ್, 2 ಫ್ರೇಮ್ಸ್ ಅಷ್ಟೇ ಬರ್ತದೆ. ಅಧಿರಥ ಬರ್ತಾನೆ, ಎಷ್ಟಿಗತ ಪ್ರಾಣ ಅಂತ ಬರ್ತಾನೆ, ಕಾಲನ್ನು ಮುಚ್ಕೊಂಡು ಬಿಡ್ತಾನೆ. ಅಂಗರಾಜ್ಯಾಭಿಷೇಕದಿಂದ ಪಾವನವಾದ ನಿನ್ನ ಶಿರಸ್ಸನ್ನು ನನ್ನ ಕಾಲ ಮೇಲೆ ಇಡಬೇಡ ಅಂತ ಪುತ್ರ ಇತ್ಯಬ್ರವೀತ್ ಅಂತ ಪುತ್ರ ಅಂತನ್ನುವ ಒಂದು ಮಾತನ್ನು ಹೇಳ್ತಾನೆ. ಅರ್ಥವದ್ ವಾಕ್ಯಂ ಅರ್ಥವತ್ ಶಬ್ದಂ ಪುತ್ರ ಇತ್ಯಬ್ರವೀತ್ ಅಂತ, ಅರ್ಥವತ್ತಾದ ಒಂದು ಶಬ್ದ ಮಗು ಅಂತಂದ ಅಂತ. ಅಷ್ಟೇ ಅವನು ಡೈಲಾಗ್, 2 ಅಕ್ಷರದ್ದಷ್ಟೇ ಇಡೀ ವ್ಯಾಸ ಭಾರತದಲ್ಲಿ ಅಧಿರಥನಿಗೆ ಕೊಟ್ಟಿರೋದು. ಅವನು ವೃದ್ಧನಾಗಿದ್ದ, ಗಾಳಿಯಲ್ಲಿ ಕೊಚ್ಚಿಕೊಂಡು ಹೋಗೋ ಥರ ಕಾಣಿಸ್ತಾ ಇದ್ದ, ದೊಣ್ಣೆಯಲ್ಲಿಯೇ ಪ್ರಾಣ ಇಟ್ಟುಕೊಂಡಂತೆ ಇದ್ದ. ಅವನು ಕಾಲಿಗೆ ಮಗ ಬಿದ್ದೊಡನೆ ಅವನ ತಲೆಯ ಮೇಲೆ ಇವನ ಕಣ್ಣೀರು ಬೀಳುತ್ತದೆ ಅಂತ 4 ಶ್ಲೋಕಗಳ ಚಿತ್ರಣ ಬರ್ತದೆ. ಇಂಥ ಒಂದು ಸಣ್ಣ ಪಾತ್ರವನ್ನು ಅಷ್ಟು ಮನಸ್ಸು ತುಂಬಿ ಬರುವಂತೆ ಎಲ್ಲಿಯೂ ಮರೆಯಲಾಗದಂಥ ರೀತಿಯಲ್ಲಿ ವ್ಯಾಸರು ಮಾಡ್ತಾರೆ. ಇಂಥ ಪಾತ್ರಗಳಲ್ಲಿ ಮತ್ತೊಂದು ಈಗ ನಾವು ನೋಡಲಿರುವ ಶಿಷ್ಟ ತ್ರಿತಯ ಅಂತ ಅನ್ನೋಣ. ಚತುಷ್ಟಯ ಅಂತ ಬೇಕಾದ್ರೂ ಹೇಳ್ಬೋದು, ಪಂಚಕ ಅಂತ ಬೇಕಾದ್ರೂ ಹೇಳ್ಬೋದು, ಎಷ್ಟಾದರೂ ಹೇಳ್ಬೋದು ಮಹಾಭಾರತದಲ್ಲಿ. ಆದರೆ ನಾನು ಇವತ್ತು ಪಾಂಡವರ ಕಡೆಯಿಂದ ಈ ಮುಂದಿನ ಸರಣಿಯಲ್ಲಿ ಈ ಒಂದು ಸರಣಿಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು 3 ಪಾತ್ರಗಳನ್ನು, ಧರ್ಮರಾಜ ಅಥವಾ ಯುಧಿಷ್ಠಿರ, ಭೀಮ ಮತ್ತು ಅರ್ಜುನ. ಯಾಕೆಂದರೆ ನಕುಲ ಸಹದೇವರದು ವ್ಯಾಪ್ತಿ ಕಡಿಮೆ, ಅವ್ರ ವ್ಯಕ್ತಿತ್ವ ಸ್ಫುಟವಾಗಿದೆ, ಆದರೆ ಸಂದರ್ಭಗಳು ಕಡಿಮೆ. ವ್ಯಾಸರು ಯಾವ ಪಾತ್ರವನ್ನು ಅಸ್ಫುಟ ಮಾಡೋಲ್ಲ, ಆದರೆ ಅವರ ಸಂದರ್ಭಗಳು, ಅವರ ತೊಡಗಿಕೊಳ್ಳುವ ಘಟನೆಗಳು ಕಡಿಮೆ ಆಗೋದರಿಂದ ನಮಗೆ ಗೊತ್ತಾಗುತ್ತದೆ. ಆದರೆ ನಕುಲನ ಸ್ವಭಾವ ಏನು, ಸಹದೇವನ ಸ್ವಭಾವ ಏನು, ದುಶ್ಯಾಸನ ಸ್ವಭಾವ ಏನು, ವಿಕರ್ಣನ ಸ್ವಭಾವ ಏನು, ಯೂತ್ಸುವಿನ ಸ್ವಭಾವ ಏನು, ಎಲ್ಲವನ್ನೂ ನಾವು ಸ್ಪಷ್ಟವಾಗಿ ಹೇಳಬಹುದು. ಅವರು ಎಲ್ಲರದೂ ಕೂಡ ನಿಶ್ಚಯವಾದ ರೀತಿಯಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ. ಈ ಬಗೆಯ ಒಂದು ಶೈಲಿ ತುಂಬ ಅತಿಶಯವಾದದ್ದು ಅನಿಸುತ್ತದೆ. ಯಾಕೆಂದರೆ ಮೈನರ್ ಕ್ಯಾರೆಕ್ಟರ್ಸ್ಗೂ ಕೂಡ ಫೋರ್ಸ್ ಇದೆಯಲ್ಲ, ಆ ಕೆಲವೇ ರೇಖೆಗಳಲ್ಲಿ ಅವರನ್ನು ಸ್ಫುಟೀಕರಣ ಮಾಡುವಂಥದ್ದು ತುಂಬ ಕಷ್ಟ. ಚಿತ್ರಕಲೆಯಲ್ಲಿ ಕೀ ಸ್ಕೆಚಸ್ ಅಂತ ಹೇಳ್ತಾರೆ. ಕೀ ಸ್ಕೆಚಸ್ ಅಂತಂದರೆ ಕೆಲವೊಂದು ರೇಖೆಗಳಲ್ಲಿಯೇ ಇಡೀ ಚಿತ್ರದ ಸ್ಫುಟೀಕರಣ ಆಗಬೇಕು ಅಂತ. ಸಂಗೀತದಲ್ಲಿ ಹಾಗೆ ಜೀವಸ್ವರಗಳು, ಕೆಲವೊಂದು ವಿಶಿಷ್ಟ ಸಂಚಾರಗಳು ಅಂತ. ಆ ರಾಗ ಇಡೀ ಆಲಾಪನೆ ಮಾಡಬೇಕಾಗಿಲ್ಲ, ಕೆಲವೊಂದು ವಿಶಿಷ್ಟ ಸಂಚಾರಗಳನ್ನು ಹೇಳಿದೊಡನೆಯೇ ಆ ರಾಗ ಮೂರ್ತಿಮತ್ತಾಗಿ ಬಂದುಬಿಡುತ್ತದೆ. ಆ ಬಗೆಯಲ್ಲಿ ಮಾಡಬೇಕಾದದ್ದು. ಹಾಗೆ ಮಾಡಿದ್ದಾರೆ. ಆದರೂ ನಮಗೆ ಇರುವ ಸಮಯಾವಕಾಶದಲ್ಲಿ
ಮತ್ತು ಎಷ್ಟೋ ಬಾರಿ ಪುನರುಕ್ತಿಗಳು ಬರಬಹುದು, ಈಗಾಗಲೇ ಬಂದಿದೆ, ಅದನ್ನು ಒಂದಿಷ್ಟು ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ ಕೂಡ ಈ ಕೆಲವು ಪಾತ್ರಗಳನ್ನು ಮಾತ್ರ ತಗೊಳ್ಳೋದಾಗಿದೆ. ಯುಧಿಷ್ಠಿರ ಒಂದು ಮುಖ್ಯವಾದ ಪಾತ್ರ. ಇವನನ್ನು ಯುಧಿಷ್ಠಿರ ಅಂತ ಜನ್ಮನಾಮನ ಕರೆದಿದ್ದು ಹೌದಾದರೂ ಧರ್ಮ ಅಂತಲೂ ಹೇಳಿದ್ದುಂಟು. ಧರ್ಮರಾಜ ಅಂತ ಆಮೇಲೆ ಬಂದಿದೆ. ಧರ್ಮದೇವತೆಯ ಅವತಾರ ಅಂತ ಕೂಡ, ಅವನ ಅಂಶದ ಅಂತ ಕೂಡ ಹೇಳ್ತೀವಿ. ಅವನನ್ನು ಅಜಾತಶತ್ರು ಅಂತ ಗೌರವಿಸಿದ್ದೀವಿ. ಹೀಗೆಲ್ಲ ಉಂಟು. ಈ ಪಾತ್ರದ ಬಗೆಗೆ ಬೇಕಾದಷ್ಟು ಲೋಕದಲ್ಲಿ ಗೌರವ ಇದೆ. ತುಂಬ ಒಳ್ಳೆಯ ಸಾತ್ವಿಕ ಪಾತ್ರ, ಲೋಕಹಿತವನ್ನು ಬಯಸಿದಂಥವನು, ಆದರ್ಶ ರಾಜನಿಗೆ ಬೇಕಾಗಿರ್ತಕ್ಕಂಥ ಶಾಂತಿಯಲ್ಲಿ ಒಂದು ದೇಶವನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಒಳ್ಳೆಯ ಸಾಮರ್ಥ್ಯ ಇರತಕ್ಕಂಥ ರಾಜ ಅಂತ ನಮಗೆ ಗೊತ್ತಾಗುತ್ತದೆ. ಜ್ಯೋತಿಷಾಸ್ತ್ರದ ಲೆಕ್ಕಾಚಾರವನ್ನೆಲ್ಲ ಹಾಕಿ ಮಹಾಭಾರತದ ಕಾಲನಿರ್ಣಯ ಎಲ್ಲ ಮಾಡಿದವರು ಇವನನ್ನು ಕ್ರಿಸ್ತಪೂರ್ವ 3114 ಇಸ್ವಿ ಆಗಸ್ಟ್ 31ನೇ ತಾರೀಕು ಮಂಗಳವಾರ ಹುಟ್ಟಿದ್ದು, ಜ್ಯೇಷ್ಠ ನಕ್ಷತ್ರದಲ್ಲಿ ಶುಕ್ಲ ಪಂಚಮಿಯಲ್ಲಿ ಇವನು ಜನನ ಆಗಿದ್ದು ಅಂತೆಲ್ಲ ಹೇಳಿ ನಿರ್ಣಯ ಮಾಡಿ ಕೊಟ್ಟಿದ್ದಾರೆ. ಅವುಗಳ ಒಂದು ಸ್ಥಿತಿ ಗತಿ ಏನೇ ಇದ್ದರೂ ಕೂಡ ಇಷ್ಟಂತೂ ನಿಜ. ಆ 5000 ಚಿಲ್ಲರೆ ವರ್ಷಗಳಿಂದ ಕೂಡ ಈ ಪಾತ್ರದಂತೆ ಇನ್ನೆಷ್ಟೋ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾದ ನೆಲೆಯನ್ನು ಮಾಡಿಕೊಂಡಿವೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತದೆ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಅನ್ನುವುದೇ ಲೋಕದಲ್ಲಿ ವಿಖ್ಯಾತವಾದಂಥ ಮಾತು. ಯುಧಿಷ್ಠಿರ ಕೀರ್ತನ ಆ ರೀತಿಯಾಗಿ ದೊಡ್ಡದು. ಯುಧಿ ಸ್ಥಿರ ಇತಿ ಯುಧಿಷ್ಠಿರ ಅಂತ, ಯುದ್ಧದಲ್ಲಿ ಗಟ್ಟಿಯಾಗಿ ನಿಲ್ಲಲಿ ಅಂತ. ನಿಂತಿದ್ದಿಲ್ಲ. ಈ ಕೌರವ ಪಾಂಡವ ಯುದ್ಧ, ಕುರುಕ್ಷೇತ್ರ ಯುದ್ಧದಲ್ಲಿ ಪಾಪ ಹಲವು ಬಾರಿ ಹಿಮ್ಮೆಟ್ಟುಕೊಂಡು ಹೊಡೆಸ್ಕೊಂಡು ಬಂದಿದ್ದಾನೆ. ಇವನ ಕೊಂದ ಮಹಾವೀರ ಅಂದರೆ ಶಲ್ಯ ಅಷ್ಟೆ. ಏನಾಗುತ್ತದೆ, ಕೆಲವೊಂದು ಪಾತ್ರಗಳಲ್ಲಿ ಎಷ್ಟು ಒಳ್ಳೆತನ, ವಿವೇಕ ಎಲ್ಲ ಇದ್ದರೂ ಕೆಲವೊಂದು ದುರ್ಘಟನೆಗಳು ಆದ ಮೇಲೆ, ಅದಕ್ಕೆ ಅವರ ವಿವೇಕವೇ ಕಾರಣ ಆದಮೇಲೆ ಚೇತರಿಸಿಕೊಳ್ಳಲಾಗದಂತೆ ಅವರು ಕೆಳಕ್ಕೆ ಬಿದ್ದು ಬಿಡ್ತಾರೆ. ದೇ ವಿಲ್ ನೆವರ್ ರಿಕವರ್ ದಿ ಶಾಕ್ ಅಂತೀವಲ್ಲ, ಆ ತರಹ. ಏಕೆಂದರೆ ನೋಡಿ, ನಾನು ಸ್ಥೂಲವಾಗಿ ಧರ್ಮರಾಜನ ವ್ಯಕ್ತಿತ್ವದ ಚಿತ್ರಣ ಕೊಡುವಾಗ ಅದೊಂದು ಬ್ಲೂ ಪ್ರಿಂಟ್ ಅನ್ನುವಂತೆ, ನಿರ್ದೇಶಕ ಸೂತ್ರವನ್ನುವಂತೆ ಹೇಳ್ತಾ ಇದ್ದೀನಿ. ಅರಗಿನ ಮನೆಯಲ್ಲಿಂದ ಪಾಂಡವರು ಹೊರಗೆ ಬರೋವರೆಗೆ, ಅಷ್ಟೇಕೆ ದ್ರೌಪದಿ ಸ್ವಯಂವರದವರೆಗೆ ಅಂತ ಇಟ್ಕೊಳ್ಳೋಣ, ಇನ್ನೂ ಮುಂದುವರೆದು ರಾಜಸೂಯ ಯಾಗದವರೆಗೆ ಧರ್ಮರಾಜನ ವ್ಯಕ್ತಿತ್ವ ಒಂದು ರೀತಿಯಲ್ಲಿ ಬಂದದ್ದು. ಅಲ್ಲಿ ನಮಗೆ ಧರ್ಮರಾಜನ ವ್ಯಕ್ತಿತ್ವದಲ್ಲಿ ಲೋಪವೇ ಕಾಣಿಸೋದಿಲ್ಲ. ಅವನಿಗೆ ತುಂಬ ಬಲವಿಲ್ಲ, ಭೀಮನಷ್ಟು ಬಲ ಇಲ್ಲ, ಅರ್ಜುನನಷ್ಟು ಚಾಕಚಕ್ಯ ಇಲ್ಲ. ಆದರೆ ಅವರಿಬ್ಬರಿಗೂ ಇಲ್ಲದೇ ಇರುವ ಕೆಲವು ಗುಣಗಳು ಅವರ ಅಸ್ತಿತ್ವಕ್ಕೆ ತುಂಬ ಬೇಕಾಗಿದೆ. ಎಚ್ಚರ, ಜಾಗರೂಕತೆ, ಪ್ರಜ್ಞಾವಂತಿಕೆ, ಮಾರ್ಗದರ್ಶಕ ಶಕ್ತಿ, ವಾತ್ಸಲ್ಯ, ಸಮನ್ವಯ ಇಂಥದ್ದೆಲ್ಲವೂ ಅವನಲ್ಲಿ ತುಂಬ ಕಾಣಿಸುತ್ತವೆ. ಅಂದರೆ ಅಲ್ಲಿವರೆಗೂ ಅದು ಬಂದದ್ದು. ಮತ್ತೆ ರಾಜಸೂಯಾಗದ ಬಳಿಕ ಬಂತು ಯಾವ ಗರ ಬಡ್ಕೊಳ್ತು. ಗರ ಅಂದರೆ ಗ್ರಹ. ಧರ್ಮಕ್ಷಮೆಯ ಗರ ಬಡಿದಿಹುದು ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ, ಮುಂದೆ ಅವನ ತಲೆ ಎತ್ತೋಕ್ಕೇ ಆಗೋದಿಲ್ಲ. ಕೆಲವೊಂದು ರೋಗ ಬಂದ ಮೇಲೆ ಚೇತರಿಸ್ಕೊಳ್ಳೋಕ್ಕೆ ಆಗದೆ ಜೀವಂತವಾಗಿ ಇದ್ದರೂ ಕೂಡ ರೋಗಿಷ್ಠರೇ ಆಗಿರ್ಬಿಡ್ತಾರಲ್ಲ, ಅವರ ಜೀವನದಲ್ಲಿ ಶುಕ್ಲ ಪಕ್ಷ ಮುಗಿದು ಮತ್ತು ಯಾವನ್ ಮರಣದವರೆಗೂ ಕೃಷ್ಣ ಪಕ್ಷವೇ ಇರುತ್ತಲ್ಲ, ಆ ಬಗೆಯಲ್ಲಿ ಧರ್ಮರಾಜಂದ ಆಗ್ಬಿಡ್ತು. ತೆಪ್ಪರಿಸ್ಕೊಳ್ಳೋದೇ ಇಲ್ಲ. ಕೆಲವು ಲೇಖಕರು ಅಷ್ಟೇ, ಯಾವುದೋ ಒಂದು ಕೃತಿ ಬರೆದ ಮೇಲೆ ಅದರ ಹ್ಯಾಂಗೋವರಿಂದ ಆಚೆಗೆ ಬರೋದೇ ಇಲ್ಲ. ಕಲ್ಪನಾ ಅನ್ನುವ ಚಿತ್ರನಟಿ ಶರಪಂಜರ ಮಾಡಿದ ಮೇಲೆ ಯಾವ ಪಾತ್ರ ಮಾಡಿದ್ರೂ ಆ ಹುಚ್ಚು ಬರ್ತಾನೇ ಇತ್ತು. ಮೊದಲೇ ಓವರ್ ಆ್ಯಕ್ಟಿಂಗು, ಇನ್ನು ಕೇಳಬೇಕೆ ಸರ್ವನಾಶ. ಆ ರೀತಿಯಲ್ಲಿ ನಾವು ನೋಡ್ತೀವಿ. ನನ್ನ ಗೆಳೆಯ ಹೇಳ್ತಾ ಇರ್ತಾನೆ, ಧರ್ಮರಾಜ ಅಂತಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಕೂಡ ಕೆಲವೊಮ್ಮೆ ಒಂದು ಎಡವಟ್ಟು ಮಾಡಿದ್ರೆ ಅದರಿಂದ ಎಂದೂ ರಿಕವರ್ ಆಗೋಕ್ಕೆ ಯಾರಿಗೂ ಆಗೋದಿಲ್ಲ, ಅವ್ರಿಗಿರಲಿ ಆಗಿರ್ತಕ್ಕಂಥ ಒಂದು ಎಡವಟ್ಟು ಮಾಡಿದ್ದು ಅಂತ. ಗಾಂಧೀಜಿ ಕ್ವಿಟ್ ಇಂಡಿಯಾ, ಖಿಲಾಫತ್ತು ಅಂತೆಲ್ಲ ಕೂತ್ಕೊಂಡ್ರಲ್ಲ, ಆ ಸಂದರ್ಭದಲ್ಲಿ ಅವರು ಸರ್ವನಾಶ ಆಗಿಬಿಟ್ರು, ದೇಶವನ್ನು ನಾಶ ಮಾಡಿಬಿಟ್ರು. ಮತ್ತೆಂದೂ ಅವರ ಸತ್ವ ಮೈಗೂಡಲೇ ಇಲ್ಲ, ಆ ಥರದ್ದಾಗ್ಬಿಡ್ತು. ಇಂಥದ್ದನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಕಾಣ್ತೀವಿ. ಅದು ವ್ಯಾಸರು ತೋರ್ಪಡಿಸ್ತಾರೆ. ಅಂದರೆ ವ್ಯಕ್ತಿ ಒಳ್ಳೆಯವನಾಗಿದ್ದು ಲೋಕಕ್ಕೆ ಬೇಕಾದವನು ಎಲ್ಲ ಆಗಿದ್ದರೂ ಯಾವುದೋ ಒಂದು ಕಾಲದಿಂದ ಕೆಲವು ಕೆಲಸಗಳಿಂದಾಗಿ ಮುಂದೆ ಎಂದೂ ಕೂಡ ಅವನನ್ನು ಅಪ್ಪ ಸದ್ಯ ನೋಡೋಣ, ಅವನು ಇಲ್ಲಿದ್ದಾನ, ಸದ್ಯ ಇದ್ದರೆ ದೂರ ಇಡೋಣ, ಈ ರೀತಿಯಾಗಿ ಬಂದುಬಿಡುತ್ತೆ. ಧರ್ಮರಾಜನಿಗೆ ಒಂದು ಬಗೆಯ ಕೀಳರಿಮೆ ಬೆಳೆದುಬಿಡ್ತು. ಅಲ್ಲಿವರೆಗೂ ನೋಡಿ ಅವನು ತುಂಬ ವೇದಾಂತ ಕಥಾಶ್ರವಣ ಕುತೂಹಲಿಯಾಗಿರಲಿಲ್ಲ ಅಂತಲೂ ಗೊತ್ತಾಗುತ್ತೆ. ಅವನು ಎಲ್ಲಿಯೂ ತನಗೇನು ಬೇಕೋ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದ. ಉದಾಹರಣೆಗೆ, ಇವರೆಲ್ಲರೂ ಏಕಚಕ್ರಪುರದಲ್ಲಿದ್ದಾಗ ಕೆಲವರು ಬ್ರಾಹ್ಮಣರು ಬರ್ತಾರೆ. ಆ ಕಾಲದಲ್ಲಿ ಬ್ರಾಹ್ಮಣರು ಅಂತಂದರೆ
ಈಗ ಟಿ ವಿ ಚಾನಲ್ಗಳಿದ್ದಂತೆ ಅಂತ ಅನ್ಬೋದು. ಬ್ರೇಕಿಂಗ್ ನ್ಯೂಸ್ ಎಲ್ಲ ಅವರೇ ಹೇಳಬೇಕಾದವರು. ಹೊಟ್ಟೆ ಪಾಡಿಗೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಾರೆ, ಚಾರಣ ಪದ್ಧತಿಲಿರ್ತಾರೆ. ಕಾಂಪಿಲ್ಯ ನಗರ ಇತ್ಯಾದಿ ಎಲ್ಲ ತಿಳ್ಕೊಂಡು ಬಹಳ ಇನ್ನೋಸೆಂಟ್ ಅನ್ನುವಂತೆ ಅವರಿಂದ ಬಹಳ ಚೆನ್ನಾಗಿ ಈ ವಿಷಯವನ್ನೆಲ್ಲ ಎಲಿಸಿಟ್ ಮಾಡ್ತಾನೆ ಧರ್ಮರಾಜ. ಈ ಜಾಣ್ಮೆ ಎಲ್ಲ ಹೊರಟೋಗ್ಬಿಟ್ಟು ಅವನು ದ್ಯೂತವನ್ನು ನಾಶ ಮಾಡಿಕೊಂಡ ಮೇಲೆ ತನ್ನನ್ನು ತಾನು ಅಡ ಇಟ್ಟುಕೊಂಡು ಪಣ ಇಟ್ಟುಕೊಂಡು ಎಲ್ಲವೂ ಕ್ಷೋಭೆಗೊಂಡ ಮೇಲೆ ಯಾವ ಋಷಿಗಳು ಯಾರು ಬಂದರೂ ನನ್ನಂಥ ಕಷ್ಟಪಟ್ಟವರಿದ್ದಾರಾ, ನನ್ನಂಥ ಪಾಪಿಗಳಿದ್ದಾರಾ, ನನ್ನಂಥ ಲೋಬುಂಡವರಿದ್ದಾರಾ ಅಂತ ಮತ್ತೆ ಸೆಲ್ಫ್ ಸೆಂಟ್ರಿಕ್ಕಾಗಿ ಎಲ್ಲವನ್ನು ಯೋಚನೆ ಮಾಡೋಕ್ಕೆ ಆರಂಭ ಮಾಡಿಬಿಡ್ತಾನೆ. ಆಗಿಬಿಡುತ್ತೆ. ದುಃಖದಲ್ಲಿ ಮನುಷ್ಯ ಇದ್ದಾಗ ಯಾವ ಮಾತು ಹೋದರೂ ಅಲ್ಲಿಗೆ ಬಂದು ಬರುತ್ತೆ, ಸುತ್ತಿ ಬಳಸಿ ಬರುತ್ತದೆ. ಆಗೇನಾಗುತ್ತದೆ, ಅಂಥವ್ರನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ತುಂಬ ಹತ್ತಿರದವರು ಅವಾಯ್ಡ್ ಮಾಡೋಕ್ಕಾಗೋಲ್ಲ. ದೇ ಸ್ಟಾರ್ಟ್ ಇಗ್ನೋರಿಂಗ್, ಸೈಡ್ ಲೈನಿಂಗ್ ಆ್ಯಂಡ್ ಶನ್ನಿಂಗ್. ಹೊರಗಿನವರು ಅವಾಯ್ಡ್ ಮಾಡ್ಬೋದು, ಹತ್ತಿರದವರು ಮಾತು ಕೇಳಿದ್ರು ಕೇಳದಂತೆ ಇರ್ತಾರೆ. ಸಾಕು ಕಂಡಿದ್ದೀನಿ ಸುಮ್ಮನೆ ಇರು ಅಂತಾರೆ. ಇಲ್ಲ ಇನ್ನೂ ದೊಡ್ಡದಾಗಿ ಜಗಳ ಆಡೋಕ್ಕೆ ಆರಂಭ ಮಾಡ್ತಾರೆ. ಇದೆಲ್ಲ ಹಾಕುಮಣೆ, ನೂಕುಮಣೆ, ತಳ್ಳುಮಣೆ ಎಲ್ಲವೂ ಕೂಡ ಧರ್ಮರಾಜನಿಗಾಗಿದೆ ಪಾಪ. ಅದನ್ನು ನಾವು ನೋಡ್ತೀವಿ. ಆಮೇಲೆ ಇನ್ನೂ ಒಂದು ಏನಾಯಿತು, ಇಷ್ಟಾಗಿಯೂ ಕೂಡ ಅವನದಿಂದ ಬುದ್ಧಿ ತಂದುಕೊಂಡ ಅಂದರೆ ಇಲ್ಲ. ಹಾಗಿದ್ದಾಗ ಧರ್ಮರಾಜನ ಶುಕ್ಲಪಕ್ಷ ಸತ್ಯವ ಅವನ ವ್ಯಕ್ತಿತ್ವದಲ್ಲಿ, ಕೃಷ್ಣಪಕ್ಷ ಸತ್ಯವ ಅನ್ನೋ ಪ್ರಶ್ನೆ ಬಂದುಬಿಡುತ್ತೆ. ನೋಡಿ, ಜೂಜಾಡ್ದ, ಸರ್ವನಾಶ ಆಯಿತು. ಮತ್ತೆ ವಿರಾಟನ ಸಭೆಯಲ್ಲಿ ಜೂಜಾಡೋದಕ್ಕೇ ಕೂತ್ಕೊಂಡ, ಕಂಕಭಟ್ಟ ಅಂತ. ಇನ್ನು ಬೇರೆ ಏನಾದರೂ ಕೆಲಸ ವಹಿಸ್ಕೋಬೋದಾಗಿತ್ತಲ್ಲ. ನಿಜ, ವಿರಾಟನಿಗೆ ಜೂಜಿನ ಚಟ ಇತ್ತು, ಅದಕ್ಕೆ ಇವನು ಮಾಡ್ದ ಅಂತ. ಇವನು ಚಪಲ ಯಾವ ಮಾತ್ರದ್ದಿತ್ತೋ ಅದು ನಮಗೆ ಗೊತ್ತಾಗೋದಿಲ್ಲ. ಆಯಿತು, ಹೌದು, ಬೃಹದಶ್ವ ಮಹಾರಾಜನ ಹತ್ರ ಅಕ್ಷವಿದ್ಯೆಯನ್ನು ಕಲ್ತ್ಕೊಂಡ. ಆ ಮೂಲಕವಾಗಿ ಯಾವ ಜೂಜು ಕೂಡ ಆಡದೇ ಇರೋ ತರಹ, ಆಡಿದ್ರೂ ಗೆಲ್ಲೋ ಥರ, ಯಾವ ಜೂಜಿನಲ್ಲಿ ಸೋಲ್ದೇ ಇರೋ ಥರ ಬಂತು ಅಂತಿಲ್ಲ. ಆದರೆ ದುರ್ಯೋಧನ ಧರ್ಮರಾಜನ ಸೆರೆ ಹಿಡಿಸಿ ಮತ್ತೆ ಜೂಜಾಡಿಸ್ಬಿಟ್ಟು ಕಾಡುಗಟ್ಟಿಸ್ತೀನಿ ಎನ್ನುವಾಗ ಧರ್ಮರಾಜನ ಜಂಗಾಬಲ ಹುಡುಗೋಗ್ಬಿಟ್ಟು ಅಭಿಮನ್ಯುವನ್ನ ಕಳಿಸ್ತಾನೆ ಪದ್ಮವ್ಯೂಹ ಭೇದನಕ್ಕೆ. ಅಂದರೆ ಇವನ ಸ್ಕಿಲ್ ಬಗ್ಗೆ ಇವನಿಗೇ ವಿಶ್ವಾಸ ಇಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಅಕ್ಷವಿದ್ಯೆ ಎಲ್ಲ ಕಲಿಯೋಕ್ಕಾಗುವಂಥದ್ದೆಲ್ಲ ಮೋಸವನ್ನು ಧರ್ಮರಾಜ ಎಲ್ಲರೂ ಕಲ್ತಾನ, ಕಷ್ಟ ಉಂಟು. ಇದು ಒಂದು. ಮತ್ತು ಇನ್ನೂ ಒಂದು ಧರ್ಮರಾಜನ ವ್ಯಕ್ತಿತ್ವದಲ್ಲಿ ನಾವು ಕಾಣುವುದೇನೆಂದರೆ, ಮೂಲ ಮಹಾಭಾರತವನ್ನೇ ನೋಡಿದಾಗ ಧರ್ಮರಾಜನ ದೊಡ್ಡತನದ ಅಂಶಗಳು ಕೆಲವೆಲ್ಲ ಯಾವುದು ಬರ್ತವೆ, ಅವೆಲ್ಲ ನೇರವಾದ ಮಹಾಭಾರತ ಕಥೆಗೆ ಸಂಬಂಧಪಡದಿರುವಂತೆ ಆಚೆಗಿರುವಂತೆ ಕಾಣಿಸುತ್ತದೆ. ಇದ್ದು ತೋರುವಂತೆ ಎರಡು ಹೇಳ್ತೀನಿ. ಒಂದು ಅಜಗರೋಪಾಖ್ಯಾನ, ಇನ್ನೊಂದು ಯಕ್ಷಪ್ರಶ್ನೋಪಾಖ್ಯಾನ. ಯಕ್ಷಪ್ರಶ್ನ ಉಪಪರ್ವ ಅಂತ, ಅಜಗರ ಉಪಪರ್ವ ಅಂತ ಎರಡೂ ಉಂಟು. ಒಂದು ಮಹಾಭಾರತದಲ್ಲಿ ಬರುವ ಘಟನೆ, ಅದು ಪಾಂಡವರು ಕಾಡಲಿದ್ದಾಗ ಅರ್ಜುನ ಇಂದ್ರಕೀಲ ಪರ್ವತಕ್ಕೆ ಪಾಶುಪತಾಸ್ತ್ರ ಸಂಪಾದನೆಗಾಗಿ ತಪೋಮಗ್ನನಾಗಿದ್ದಾಗ ಭೀಮ ಬೇಟೆಗೆ ಹೋಗಿರ್ತಾನೆ. ಹೋದವನು ಎಷ್ಟು ಹೊತ್ತಾದರೂ ಬರಲಿಲ್ಲ ಅಂತ ಧರ್ಮರಾಜ ಅವನನ್ನು ಹುಡುಕಿಕೊಂಡು ಹೋಗ್ತಾನೆ. ದಾರಿಯಲ್ಲಿ ಭೀಮ ಕೊಂದಂಥ ಪ್ರಾಣಿಗಳ ದೇಹಗಳೆಲ್ಲ ಕಾಣಿಸುತ್ತವೆ. ಕಟ್ಟಕಡೆಯಲ್ಲಿ ನೋಡಿದ್ರೆ ಭಯಂಕರವಾದ ಒಂದು ಹೆಬ್ಬಾವಿಗೆ ಸಿಕ್ಕಾಕ್ಕೊಂಡು ಒದ್ದಾಡ್ತಿರ್ತಾನೆ. ಆ ಒಂದು ದಿಂಗಾಮುಷ್ಟಿ ಯುದ್ಧವನ್ನು ನೋಡಿ ಆಶ್ಚರ್ಯಪಡ್ತಾನೆ. 10,000 ಆನೆಗಳ ಬಲದ ಭೀಮನಿಗೆ ಈ ದುಸ್ಥಿತಿಯ ಅಂತ. ಇದು ಯಾವುದೋ ಅತಿಮಾನುಷವಾದ ಸರ್ಪ ಇರಬೇಕು ಅಂತ ನೋಡಿದ್ರೆ ನಚಿಕೇತ, ನಹುಷ. ಅವನು ನಹುಷ ಹಿಂದೆ ಅವನು ಇಂದ್ರನಾಗಿದ್ದವನು ಶಾಪಗ್ರಸ್ತನಾಗಿ ಅಗಸ್ತ್ಯ ಮುನಿಯಿಂದ ಶಪಿತನಾಗಿ ಭೂಮಿಗೆ ಬಿದ್ದವನು. ಮತ್ತು ಅವನ ಜೊತೆಗೆ ಧರ್ಮ ಸಂವಾದ ನಡೆಯುತ್ತದೆ ಅಂತೆಲ್ಲ. ಆ ಸಂವಾದ ತುಂಬ ಚೆನ್ನಾಗಿದೆ. ಆದರೆ ಅದಕ್ಕೂ ಮೂಲ ಕಥೆಯ ವಾಸ್ತವಕ್ಕೂ ನೇರ ಅಷ್ಟಾಗಿ ಸಂಬಂಧ ಇಲ್ಲದ ಆ ಒಂದು ಪ್ರಕರಣ, ಆ ಧರ್ಮ ಸಂವಾದದ ಭಾಗ. ಮತ್ತು ಯಕ್ಷಪ್ರಶ್ನೆಯಲ್ಲಿ ಬ್ರಾಹ್ಮಣನೊಬ್ಬನ ಆರಣಿಯನ್ನು ಧರ್ಮದೇವತೆಯೇ ಮೃಗರೂಪಿಯಾಗಿ ಬಂದು ಎತ್ಕೊಂಡು ಹೋಗಿರುವುದು, ಕೆಲವು ಪಾಠಗಳಲ್ಲಿ ಆನೆ ಅಂತ ಕೂಡ ಬರ್ತದೆ. ಆಮೇಲೆ ಅದನ್ನು ಹುಡುಕಿಕೊಂಡು ಹೋಗುವುದು, ಸರೋವರದ ನೀರನ್ನು ಬಾಯಾರದವರು ಕುಡಿಯೋಕ್ಕೆ ಹೋಗಿ ಸತ್ತು ಹೋಗೋದು, ಇವನು ಮತ್ತೆ ಆ ಯಕ್ಷನಿಗೆ ಉತ್ತರಗಳನ್ನು ಕೊಡುವುದು. ಆ ಪ್ರಕರಣದ ಪ್ರಶ್ನೋತ್ತರಗಳು ತುಂಬ ಚೆನ್ನಾಗಿವೆ. ಈ ತರಹ ಘಟನೆಗಳಲ್ಲಿ ಅಲ್ಲದೆ ಮಾತುಗಳಲ್ಲಿ ಧರ್ಮರಾಜನ ಮಾನ ಉಳಿಸುವಂಥದ್ದು ನಡ್ಕೊಂಡು ಬರುತ್ತೆ. ಅದರಿಂದಲೇ ವಿದ್ವಾಂಸರ ಹಲವರು ಇವೆಲ್ಲ ಆಮೇಲೆ ಬಂದು ಸೇರಿಕೊಂಡಿರ್ತಕ್ಕಂಥ ಪ್ರಕ್ಷೇಪಗಳು ಅಂತ ಕೂಡ ಭಾವಿಸಿಕೊಂಡಿದ್ದಾರೆ. ಯಾಕೆಂದರೆ ಮಹಾಭಾರತದ ಪ್ರಕ್ಷೇಪ ಅತಿ ಹೆಚ್ಚಾಗಿ ಆಗಿರತಕ್ಕಂಥದ್ದು ಮೂಲಕತೆಯಿಂದ ಆಚೆ ಇರುವ ಉಪಾಖ್ಯಾನಗಳನ್ನೇ, ಮತ್ತೊಂದು ಉಪದೇಶಗಳಲ್ಲಿ ಅಂತ. ಶಾಂತಿ ಪರ್ವ, ಅನುಶಾಸನ ಪರ್ವಗಳು ಸಮೃದ್ಧವಾದ ಒಂದು ಈ ಇಂಟರ್ಪೊಲೇಷನ್ಸ್
ಅಂತಂದರೆ ಪ್ರಕ್ಷೇಪಗಳಿಗೆ ಗುರಿಯಾಗಿವೆ, ಆವಾಪೋದ್ವಾಪಗಳಿಗೆ. ಅದೇ ರೀತಿಯಲ್ಲಿ ವನಪರ್ವ ಮತ್ತು ಆದಿಪರ್ವ ಕೂಡ ಗುರಿಯಾಗಿದೆ ಅಂತ. ವನಪರ್ವ ಮತ್ತು ಆದಿಪರ್ವದಲ್ಲಿ ಯಥೇಷ್ಟವಾಗಿ ಬೇರೆ ಬೇರೆ ಉಪಾಖ್ಯಾನಗಳು ಬರ್ತವೆ. ಮತ್ತು ತೀರ್ಥಯಾತ್ರೆ, ಉಪದೇಶ ಇವೆರಡೂ ನಮ್ಮ ಜನಕ್ಕೆ ತುಂಬ ತುಂಬ ಇಷ್ಟ. ಹಾಗಾಗಿ ಅವುಗಳೆಲ್ಲ ಇಲ್ಲಿ ಸೇರಿಕೊಂಡಿವೆ ಅಂತ. ಈ ಅಂಶಗಳಲ್ಲಿ ಧರ್ಮರಾಜನನ್ನು ಫೇಸ್ ಲಿಫ್ಟ್ ಮಾಡುವಂಥ ಒಂದು ಪ್ರಯತ್ನ ಅಂತ. ಅಲ್ಲಿ ಕೆಲವು ಮಾರ್ಮಿಕವಾದ ಭಾವಗಳಿವೆ, ನಾನು ಇಲ್ಲ ಅಂತ ಹೇಳಲ್ಲ. ಉದಾಹರಣೆಗೆ ಯಕ್ಷಪ್ರಶ್ನೆಯಲ್ಲಿ ಅವನು ಹೇಳ್ತಾನೆ, ಕೌಂತೆಯನಾಗಿ ನಾನಿದ್ದಂತೆ ಮಾದ್ರೇಯನಾಗಿ ನಕುಲ ಇರಲಿ, ಆ ಕಾರಣದಿಂದ ನಕುಲನೇ ಬದುಕಲಿ ಅಂತ ಹೇಳ್ತಾನೆ. ತುಂಬ ದೊಡ್ಡದಾದ ನಿರ್ಣಯ. ನಾನು ಅದನ್ನು ಹಲವು ಬಾರಿ ಹೇಳಿಯೂ ಇದ್ದೀನಿ. ಧರ್ಮರಾಜನ ಈ ಒಂದು ಸತ್ವ ವಿಕಾಸ ಯಾವ ಥರ ಆಯಿತು ಅಂದರೆ, ಏಕಚಕ್ರಪುರದಲ್ಲಿದ್ದಾಗ, ಅಮ್ಮ ನೀನು ಭೀಮನಿಗೆ ಬಲಿಯಾಗುವಂತೆ ಮಾಡಿಬಿಟ್ಟಿಯಲ್ಲ, ಬ್ರಾಹ್ಮಣ ಕುಟುಂಬ ರಕ್ಷಣೆಗಾಗಿ ಭೀಮ ಬಕಾಸುರನಿಗೆ ಆಹಾರವಾಗುವಂತೆ ಅವನು ಬಲಿಷ್ಠ ಇರ್ಬೋದು, ನಮ್ಮೆಲ್ಲರಿಗೂ ಕವಚಭೂತನಾದವನು, ಪ್ರಾಣಭೂತನಾದವನು, ಅವನು ಹೋದರೆ ಗತಿ ಏನು, ನಿನಗೆ ಬುದ್ಧಿ ಉಂಟಾ ಅಂದ. ಧರ್ಮರಾಜನ ಸಾಮಾನ್ಯ ಸ್ವಭಾವ ಲೋಕಸಿದ್ಧವಾದದ್ದನ್ನು ಬಲ್ಲಂತೆ ಈ ರೀತಿಯಾದ ಡೈಲಾಗ್ ಧರ್ಮರಾಯನ ಬಾಯಿಂದ ಬಂದರೆ ರಾಂಗ್ ಡೈಲಾಗು, ಇದು ಅರ್ಜುನನ ಬಾಯಿಂದ ಬರಬೇಕಾಗಿತ್ತು ಅಂತ ನಾವೇ ಬೇಕಾದ್ರೆ ಕಿತ್ತಾಕ್ಬಿಡ್ಬೋದು. ಆ ಥರ ಈ ರೀತಿಯಾಗಿ ಅವನು ವರ್ಲಿ ವೈಸ್ ಆಗಿದ್ದವನು, ವರ್ಲಿ ವಿಸ್ಡಮನ್ನು ತೋರಿಸ್ತಾ ಇದ್ದವನು, ಅಲ್ಲಿಗಿಂತ ಮುಂದೆ ಬಂದು ಇಲ್ಲೀಗ ತಮ್ಮಂದರ ಪೈಕಿ ಕೌಂತೆಯರಿಬ್ಬರು ಇದ್ದರೂ ಮಾದ್ರೆಯರಲ್ಲಿ ಒಬ್ಬ ಇರಲಿ, ಯಾಕೆಂದರೆ ತಾಯಿಗೆ ಆ ಸಂದರ್ಭದಲ್ಲಿ ಸಹಗಮನ ಮಾಡುವ ಮಾದ್ರಿ, ನೀನಾದರೆ ಮಕ್ಕಳಲ್ಲಿ ವೈಷಮ್ಯ ಮಾಡೋದಿಲ್ಲ, ಬೆಳೆಸ್ತೀಯ ಅಂತ ನಿನ್ನ ಮಡಲಿಗೆ ಹಾಕಿದ್ದೀನಿ ಅಂತ. ನಿಜವಾಗಿಯೂ ಕುಂತಿ ಪಾಪ ದೊಡ್ಡವಳು, ಸವತಿ ಮೇಲೆ ಮತ್ಸರ ಇದ್ದರೂ ಸವತಿಯ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಂಡ್ಳು. ಅದೇ ಸಂದರ್ಭದಲ್ಲಿ ಒಂದು ಮಾರ್ಮಿಕವಾದ ವಿಷಯ ಉಂಟು. ನಾನು ಕುಂತಿಯ ಸಂದರ್ಭದಲ್ಲಿ ನಾನು ಹೇಳಬೇಕಾಗಿತ್ತು ಈ ವಿಷಯ. ಕುಂತಿ ಪಾಂಡುವನ್ನು ತುಂಬ ಜೋಪಾನವಾಗಿ ಕಾಪಾಡಿಕೊಂಡು ಬಂದಳು. ಅವನು ಯಾವುದೇ ಒಂದು ಸನ್ನಿವೇಶದಲ್ಲೂ ಕಾಮವಿಕಾರಕ್ಕೆ ತುತ್ತಾಗಿ ಸಾಯದೇ ಇರಲಿ ಅಂತ. ಯಾಕೆಂದರೆ ಗೊತ್ತಿತ್ತು, ಮಕ್ಕಳಂತೂ ಆಗಿದ್ದಾರೆ, ಈ ಮಕ್ಕಳನ್ನು ಮುಂದೆ ರಾಜ್ಯಕ್ಕೆ ತಯಾರು ಮಾಡಬೇಕು ಅಂತಂದರೆ ಪಾಂಡುವಿನ ಜೀವ ಇದ್ದರೆ ಆಗುತ್ತದೆ. ಪಾಂಡು ಸತ್ತೋದರೆ ವಿಧವೆಯಾಗಿ ತಾನು ಹೋಗಿ ಮಕ್ಕಳಿಗೆ ಬೇಕಾದ ಒಂದು ಸಾಮ್ರಾಜ್ಯದ ಹಕ್ಕನ್ನು ಸ್ಥಾಪಿಸೋದು ಕಷ್ಟ, ಇವನು ಇದ್ದರೆ ಆಗುತ್ತದೆ ಅನ್ನುವ ಭಾವದಿಂದ ಅವಳು ಕಾಪಾಡಿಕೊಂಡು ಬಂದಿದ್ಳು. ಅದನ್ನು ಬಾಯ್ಬಿಟ್ಟು ಹೇಳದೇ ಇದ್ದರೂ ಸೂಚನೆ ಗೊತ್ತಾಗುತ್ತದೆ. ಮಾದ್ರಿಗೆ ಮೊದಲು ಬೈತಾಳೆ, ನಾನು ಎಷ್ಟು ಎಚ್ಚರಿಕೆಯಿಂದ ಮಹಾರಾಜನ ಕಾಪಾಡಿಕೊಂಡಿದ್ದೆ, ನೀನು ಹಾಳು ಮಾಡಿಬಿಟ್ಟಿಯಲ್ಲ ಅಂತಂತಾಳೆ. ಯಾಕೆ ಕಾಪಾಡಿಕೊಂಡಿದ್ದು ಅಂತಂದರೆ ಗಂಡ ನಿಜ, ಜೊತೆಗೆ ಮಕ್ಕಳ ಭವಿಷ್ಯವೂ ಉಂಟಲ್ಲ. ಎಷ್ಟು ದಿವಸ ಅಂತ ಇವರು ಕಾಡಲ್ಲಿರ್ತಾರೆ, ಅವರಿಗೆ ಯುಕ್ತ ವಯಸ್ಸು ಬಂದೊಡನೆ ಹಸ್ತಿನಾವತಿಗೆ ಹೋಗಬೇಕು, ಹಕ್ಕನ್ನು ಸ್ಥಾಪನೆ ಮಾಡಬೇಕು. ಪಾಂಡುವಾದರೆ ಹಸ್ತಿನಾವತಿಯ ರಾಜನಾಗಿದ್ದವನು, ಕಾಪಾಡಿದ್ದವನು, ರಾಜ್ಯವನ್ನು ವಿಸ್ತರಿಸಿದ್ದ, ಪರಾಕ್ರಮಿಯಾಗಿದ್ದ. ಇದೆಲ್ಲ ಕಾರಣದಿಂದ ಅವನಿಗಿರುವ ಹಕ್ಕು ತಾವು ಸೊಸೆಯಂದರು ಹೊರಗಿಂದ ಬಂದವರು ಇರೋಲ್ಲ ಅಂತ. ಈ ರೀತಿಯಾಗಿ ಕಂಡಾಗ ನಮಗೆ ಗೊತ್ತಾಗುತ್ತದೆ ಕುಂತಿ ಎಷ್ಟು ಸೂಕ್ಷ್ಮದರ್ಶಿನಿಯಾಗಿದ್ದವಳು, ಎಷ್ಟು ಜಾಣ್ಮೆ ಮಾಡಿದವಳು. ಅಂಥವಳು ಉದಾರತೆಯಿಂದ ಐವರನ್ನು ನೋಡಿಕೊಂಡ್ಳು. ಮಾದ್ರಿ ಮಕ್ಕಳಿಗೆ ಮಿತಿಮೀರಿದ ಪ್ರೀತಿಯನ್ನೇ ಹರಿಸಿದಳು. ಅದೆಲ್ಲ ನಾನು ವಿಸ್ತರಿಸಿದ್ದೀನಿ ಕುಂತಿ ಪ್ರಕರಣದಲ್ಲಿ. ಹಾಗಾಗಿ ಕುಂತಿಯ ಒಂದು ಆತ್ಮವೈಶಾಲ್ಯ ಯಾವುದುಂಟು, ಆ ಮಟ್ಟಕ್ಕೆ ಧರ್ಮರಾಜಂದು ಬರಲಿಲ್ವಲ್ಲ. ಇಲ್ಲಿ ಬ್ರಾಹ್ಮಣ ಕುಟುಂಬವನ್ನು ಕಂಡು ಕರಗದವಳು, ಅವಳಿಗೆ ವರಳಿ ವಿಸ್ಡಮ್ ಇತ್ತು. ಆದರೂ ಕ್ಷಾತ್ರ ಮೌಲ್ಯವಾಗಿ ಕ್ಷತ್ರಿಯಳಾದವಳು ಅಥವಾ ಕ್ಷತ್ರಿಯನಾದವನು ಲೋಕಕ್ಕೆ ತೊಂದರೆ ಬಂದರೆ ಕ್ಷತಾತ್ ಕಿಲ ತ್ರಾಯತ ಇತ್ಯುದಗ್ರಹ ಕ್ಷತ್ರ ಶಬ್ದ ಅಂತ ಕಾಳಿದಾಸ ಹೇಳ್ತಾನಲ್ಲ, ಆ ಥರ ಒಂದು ಕವಚಭೂತವಾಗಿ ಬಾಳಬೇಕಾದದ್ದು ಅಂತ ಇಟ್ಟುಕೊಂಡು ಮಾಡಿದ್ದು. ಇನ್ನು ಧರ್ಮರಾಜ ಕೇವಲ ತನ್ನ ಕುಟುಂಬದ ಮಟ್ಟಿಗೆ, ತಮ್ಮ ಒಂದು ಅಸ್ತಿತ್ವದ ಮಟ್ಟಿಗೆ ಯೋಚನೆ ಮಾಡಿಕೊಂಡಿದ್ದವನು. ಇನ್ನು ಯಕ್ಷಪ್ರಶ್ನೆಯ ಕಾಲಕ್ಕೆ ವಿಸ್ತಾರಗೊಂಡಿದ್ದಾನೆ ಮತ್ತು ವಿಸ್ತಾರಗೊಂಡಿದ್ದಾನೆ. ಅದೇ ಮುಂದೆ ಸ್ವರ್ಗಾರೋಹಣದಲ್ಲಿ ನಾಯಿ ಹಿಂದೆ ಬರದೇ ಇದ್ದರೆ ಸ್ವರ್ಗಕ್ಕೂ ಹೋಗೋದಿಲ್ಲ ಅಂತ ಆ ಮಟ್ಟಕ್ಕೆ ವಿಸ್ತೃತವಾಗಿ ತನ್ನ ಆತ್ಮೌಪಮ್ಯವನ್ನು ಬೆಳಗಿದ್ದಾನೆ ಅಂತ ನೋಡಿದಾಗ ಬಹಳ ದೊಡ್ಡದಾದದ್ದು ಅದು. ಮತ್ತು ಆ ಪ್ರೀತಿ ಎಷ್ಟು ವ್ಯಾಪಕವಾಗಿ ಬರುತ್ತದೆ ಅಂದರೆ ಸ್ವರ್ಗಾರೋಹಣ ಪರ್ವದಲ್ಲಿ, ನಾನು ಹೇಳಿದ್ದು ನಾಯಿ ಬರುವಂಥದ್ದು ಮಹಾಪ್ರಸ್ಥಾನ ಪರ್ವದಲ್ಲಿ. ಸ್ವರ್ಗಾರೋಹಣದಲ್ಲಿ ಸ್ವರ್ಗಕ್ಕೆ ಹೋದ ಮೇಲೂ ನನ್ನ ತಮ್ಮಂದರಲ್ಲಿ ಅಂತ ಕೇಳ್ತಾನೆ. ಇಲ್ಲಿಲ್ಲ ಅವರು ಅಂದರೆ ಎಲ್ಲಿದ್ದಾರೆ ಅಲ್ಲಿಗೆ ನಾನು ಹೋಗ್ತೀನಿ, ದುರ್ಯೋಧನ ಇರತಕ್ಕಂಥ ಜಾಗದಲ್ಲಿ ಇರೋಲ್ಲ ಅಂತಂದವನು ನರಕದ್ವಾರದಲ್ಲಿ ಹೋಗಿ ನರಕ ಪ್ರವೇಶ ಮಾಡಿ ಅಲ್ಲಿ ತಮ್ಮಂದರನ್ನು ಹುಡ್ಕೊಂಡು ಹೋಗಿ ಅಲ್ಲಿ ಅವರು ಇದ್ದಾರೆ ಅಂತ ಗೊತ್ತಾದ ಮೇಲೆ ಇವನ ಅಸ್ತಿತ್ವದಿಂದಲೇ ಅವರಿಗೆ ಶಾಂತಿ ಇದೆ, ಸಮಾಧಾನ ಇದೆ ಅಂದರೆ ನನ್ನ ತಮ್ಮಂದರಿರುವ ಜಾಗವೇ ಸ್ವರ್ಗ, ದ್ರೌಪದಿ ಇರುವ ಜಾಗವೇ ಸ್ವರ್ಗ, ನಾನು ಆ ಸ್ವರ್ಗಕ್ಕೆ ಬರೋಲ್ಲ ಅಂತಂತಾಳೆ. ಈ ಮಟ್ಟಕ್ಕೆ ಆತ್ಮೌಪಮ್ಯವನ್ನು, ವಿಶ್ವಾಸವನ್ನು ಬೆಳೆಸ್ಕೊಂಡಾಗಿ ನಾವು ಕಾಣ್ತೀವಿ. ನಿಜ, ನಾಯಿನ್ನೂ ಕರ್ಕೊಂಡು ಹೋದವನಿಗೆ ದುರ್ಯೋಧನ ಬಗ್ಗೆ ಸೈರಣೆ ಇರಲಿಲ್ಲ ಅಲ್ಲಿ, ಅದೂ ಇದೆ. ಕಡೆಗೆ ಇಂದ್ರ ಹೇಳ್ತಾನೆ,
ಈ ಮರ್ತ್ಯ ಭಾವವನ್ನೆಲ್ಲ ತೊಡೆಯುವಂತೆ ಆಕಾಶಗಂಗೆಯಲ್ಲಿ ಸ್ನಾನ ಮಾಡು, ಆಗ ನಿನಗೆ ಅಮರ್ತ್ಯ ಭಾವದಲ್ಲಿ ಎಲ್ಲ ಸಮವಾಗಿ ಕಾಣುತ್ತದೆ ಅಂತ. ಹೀಗೆ ಧರ್ಮರಾಜನ ಒಂದು ಆಂತರಿಕವಾದ ವಿಕಾಸವೂ ಆಗಿರುವುದನ್ನು ನಾವು ನೋಡ್ತೀವಿ. ಹಾಗಿದ್ದರೂ ಎಲ್ಲಿ ಎಷ್ಟರ ಮಟ್ಟಿಗೆ ಪ್ರಯೋಜನ ಬಂತು ಅಂತ ಕಾರಣ ಇಷ್ಟೇ, ನಾವು ಸತ್ವೋನ್ನತರಾಗಿದ್ದರೂ ಕೂಡ ರಜಸ್ಸಿನ ಕ್ಷೇತ್ರದಲ್ಲಿಯೇ ಇರುವುದು. ಹಾಗಾಗಿ ರಜಸ್ಸನ್ನು ನಮ್ಮ ಅಧೀನದಲ್ಲಿಟ್ಟುಕೊಂಡು ಅದನ್ನು ಚಲಾವಣೆ ಮಾಡಬೇಕು. ಇಲ್ಲದೇ ಇದ್ದರೆ ನಮಗೆ ಅನುಕೂಲವಾಗುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮನ್ನು ನಚ್ಚಿದವ್ರಿಗಂತೂ ಅನುಕೂಲ ಆಗೋದಿಲ್ಲ. ಅದೂ ಕೂಡ ಮುಖ್ಯವಾದದ್ದು. ಅಲ್ಲಿ ಮತ್ತೆ ಮತ್ತೆ ಬರುವುದೇನೆಂದರೆ, ಧರ್ಮರಾಜನ ಮನೋಧರ್ಮ, ಅವನಿಗೆಲ್ಲರೂ ಯಾವುದೋ ಒಂದು ವ್ಯವಸ್ಥೆ ಒಪ್ಪವಾಗಿ ಮಾಡಿಕೊಟ್ರೆ ಅದನ್ನು ಚೆನ್ನಾಗಿ ನಿರ್ವಾಹ ಮಾಡ್ತಾನೆ. ಅದು ನಾನು ಹಿಂದಿನ ಕಾಲದಲ್ಲಿ ಸೈಕಲ್ ಬಿಟ್ಟಂತೆ. ನಾನು ಸೈಕಲ್ ಅಭ್ಯಾಸ ಮಾಡಿದಾಗ ಯಾರಾದರೂ ನನ್ನ ಸೈಕಲ್ ಮೇಲೆ ಕೂಡಿಸಿದ್ರೆ ಒಂದು ಸ್ವಲ್ಪ ತಪ್ಪಿಲ್ಲದೆ ತೊಂದರೆ ಇಲ್ಲದೆ ತುಳ್ಕೊಂಡು ಇಷ್ಟು ದೂರಕ್ಕೂ ಹೋಗ್ತಾ ಇದ್ದೆ. ಮತ್ತು ಇನ್ಯಾರಾದ್ರೂ ನಾನು ಇಳಿಸ್ಬೇಕಾಗ್ತಿತ್ತು. ಹತ್ತಕ್ಕೆ ಬರ್ತಿರಲಿಲ್ಲ, ಇಳಿಯೋಕ್ಕೂ ಬರ್ತಾ ಇರಲಿಲ್ಲ. ನನ್ನನ್ನು ಯಾರಾದರೂ ನಾಮಿನೇಟ್ ಮಾಡಬೇಕು, ಆಮೇಲೆ ನನ್ನನ್ನು ಯಾರಾದರೂ ಬಲವಂತವಾಗಿ ಇಳಿಸ್ಬೇಕು. ಅಂದರೆ ಟರ್ಮ್ ಮುಗಿದ ಮೇಲೆ ನಾನು ಇಳಿಯೋದು. ನಾನಾಗಿ ನಾನು ರಿಸೈನ್ ಮಾಡೋಕ್ಕೆ ಬರೋಲ್ಲ, ನಾನಾಗಿ ನಾನು ಎಲೆಕ್ಷನಲ್ಲಿ ಗೆಲ್ಲೋಕ್ಕೆ ಬರೋಲ್ಲ. ಯಾರಾದ್ರು ನಾಮಿನೇಟ್ ಮಾಡಿದ್ರೆ ಚೆನ್ನಾಗಿ ನಾನು MP ಆಗಿರ್ತೀನಿ, MLC ಆಗಿರ್ತೀನಿ ಅನ್ನುವಂತೆ. ಧರ್ಮರಾಜ ತಾನಾಗಿ ರಾಜ್ಯ ಪಡ್ಕೊಳ್ಳಲಾರ. ಅಂದರೆ ಅವನಿಗೆ ರೈಟ್ ರಾಯಲಾಗಿ ಬಂದರೆ ಪಾಪ ತಗೋತಾನೆ, ಆಮೇಲೆ ಅದನ್ನು ನಿರ್ವಾಹ ಮಾಡ್ತಾನೆ. ಆಪತ್ತು ಬಂದಾಗ ಅಲ್ಲ. ಒಂದು ರೀತಿಯಾಗಿ ಸ್ಥಿತಿ ಹೆಚ್ಚಾಗಿ ಬಲ್ಲವನು ಗತಿಯನ್ನು ಹೆಚ್ಚಾಗಿ ಬಲ್ಲವನಲ್ಲ. ಆದರೆ ಕೃಷ್ಣನ ವಿವೇಕ ಇಂಥವರೂ ಬೇಕು ಅಂತ. ಯಾಕೆಂದರೆ ದಿನದಿನವೂ ಜೀವನದಲ್ಲಿ ಹೊಸ ವಸ್ತು ನಡೆಯೋಲ್ಲ. ಪ್ರತಿದಿನವೂ ಹೊಸ ಹೊಸದಾಗಿರಬೇಕು ಅಂದರೆ ಆಪತ್ತುಗಳೇ ಬರ್ತಾ ಇರಬೇಕು. ಪ್ರತಿದಿನದ ಅಡುಗೆನೂ ಬೇರೆ ಬೇರೆಯಾಗಿದ್ದರೆ ನಾವು 4 ದಿವಸಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅನಾರೋಗ್ಯವಾಗಿ. ರೊಟೀನ್ ಅನ್ನೋದು ಜೀವನದ ಅನಿವಾರ್ಯ ಲಕ್ಷಣ. ಬೋರ್ಡಮ್ ಈಸ್ ನ್ಯಾಚುರಲ್ ಫೀಚರ್ ಆಫ್ ಲೈಫ್. ಹೀಗಾಗಿ ಆ ಸಪ್ಪೆತನ ಅನ್ನೋದಿದೆಯಲ್ಲ, ಅದು ಜೀವದ ಸ್ವಭಾವ. ಅದಕ್ಕೆ ಮ್ಯಾಚ್ ಆಗ್ತಕ್ಕಂಥವ್ನು ಧರ್ಮರಾಜ. ಧರ್ಮರಾಜನ ಜೊತೆ ಯಾರೂ ಡ್ಯುಯೆಟ್ ಹಾಡೋಕ್ಕಾಗೋಲ್ಲ. ಆದರೆ ಒಂದು ಜೀವನದಲ್ಲಿ ಡ್ಯುಯೆಟ್ ಹಾಡುವಂಥ ಸಂದರ್ಭ ಹನಿಮೂನಲ್ಲಾದರೂ ಎಷ್ಟು ಜನಕ್ಕೆ ಬಂದಿರುತ್ತೆ? ಇಲ್ಲ. ಹೀಗಾಗಿ ಧರ್ಮರಾಜನದು ಆ ಬಗೆಯ ರೀತಿ, ಅದು ಲೋಕಕ್ಕೆ ಪ್ರಯೋಜನಕಾರಿಯಾಗಿರುತ್ತೆ. ಅಷ್ಟು ಮಾತ್ರಕ್ಕೆ ಮಾಡಬೇಕು. ಆದರೆ ಏನಾದರೂ ಲೋಕಕ್ಕೆ ಕ್ಷೋಭೆ ಬಂದಾಗ ಧರ್ಮರಾಜನಿಗೆ ನಿಯಂತ್ರಣ ತಪ್ಪಿ ಹೋಗುತ್ತದೆ. ಆಗುವಂಥದ್ದಲ್ಲ. ಅಲ್ಲಿಗೆ ರಜಸ್ಸು ವಿಜೃಂಭಿಸಿ ಮಾಡಬೇಕು. ಆ ವಿಜೃಂಭಣೆಗೊಳ್ಳತಕ್ಕಂಥ ರಜಸ್ಸನ್ನು ನಿಯಂತ್ರಣ ಮಾಡುವಷ್ಟು ಇವನು ಸತ್ವೋದ್ದೀರ್ಣನಲ್ಲ. ಮತ್ತು ಒಂದು ಏನೆಂದರೆ, ಧರ್ಮರಾಜನ ಒಂದು ಸ್ವಭಾವ ನೋಡಿದರೆ ನಿವೃತ್ತಿಯಂಶ ಹೆಚ್ಚು ಪ್ರವೃತ್ತಿಯಂಶಕ್ಕಿಂತ ಅಂತ ಗೊತ್ತಾಗುತ್ತದೆ. ಅದರಿಂದಲೇ ಮತ್ತೆ ಮತ್ತೆ ಅನುವಾಕ ಹತಾ ಬುದ್ಧಿ ಎನ್ನುವ ಮಾತನ್ನು ದ್ರೌಪದಿ, ಭೀಮ ಇವರೆಲ್ಲ ಆಡ್ತಾರೆ. ಶ್ರೋತ್ರಿಯಸ್ಯೇವ, ಬ್ರಾಹ್ಮಣ ಇದ್ದಂತೆ ನಿನ್ನ ಬುದ್ಧಿ ಅಂತ. ಆ ವರ್ಣೋಚಿತವಾದ ಬುದ್ಧಿ ಬರದೇ ಇದ್ದರೆ, ವರ್ಣೋಚಿತ ಅಂದರೆ ಏನು? ಕರ್ಮಕ್ಷಮವಾದಂಥ ಒಂದು ರೀತಿ ಅಂತಷ್ಟೇ. ಅವರವರ ಕೆಲಸಕ್ಕೆ ತಕ್ಕಂಥ ಮೈಂಡ್ ಸೆಟ್ ಆ್ಯಂಡ್ ಬಾಡಿ ಸೆಟ್ ಅಂತೀವಲ್ಲ, ಅದು ಬೇಕಾಗುತ್ತದೆ. ಬ್ರಾಹ್ಮಣನಿಗೆ ಒಂದು ಬಗೆಯ ಮೈಂಡ್ ಸೆಟ್, ಬಾಡಿ ಸೆಟ್ ಬೇಕಾದ್ರೆ ಕ್ಷತ್ರಿಯನಿಗೆ ಒಂದು ಬೇಕು. ಈ ಕಾಲದಲ್ಲಿ ಅಂತಲ್ಲ, ಯಾವ ಕಾಲಕ್ಕೂ ನಾವು ಕೈಗೊಳ್ಳುವ ಉದ್ಯೋಗಕ್ಕೆ ಸ್ವಧರ್ಮಾನುಕೂಲವಾದ ಆತ್ಮಕಾಯ ಸಮಾಯೋಗ ಇರಬೇಕು. ಸ್ವಧರ್ಮಾನುಕೂಲವಾಗಿ ಇಲ್ಲದೇ ಇದ್ದರೆ ಅವುಗಳನ್ನು ಸ್ವಧರ್ಮಾನುಕೂಲವಾಗಿ ಮಾಡಿಕೊಳ್ಳಬೇಕು. ಧರ್ಮರಾಜ ಹೀಗೆ ಮಾಡಿಕೊಳ್ಳಲಿಲ್ಲ. ಅದರಿಂದ ಅವನೊಂದಿಷ್ಟು ಕೆಟ್ಟ, ತುಂಬ ಜನನ್ನು ಕೆಡಿಸ್ದ ಅಂದರೆ ಕಷ್ಟ ಕೊಟ್ಟ. ಧರ್ಮರಾಜನಲ್ಲಿ ಈ ವಿಪ್ರಗುಣ, ಆದರೆ ವಿಪ್ರಗುಣ ಅನ್ನುವಲ್ಲಿ ನಾವೊಂದು ಗಮನಿಸಬೇಕು. ವಿಪ್ರಗುಣ ಪೂರ್ಣ ಪ್ರಮಾಣದಲ್ಲಿದ್ದರೆ ಅದು ಸತ್ವ ಬಹಳ ವಿಜೃಂಭಿಸಿ ಎಲ್ಲರಿಗೂ ಒಳ್ಳೆಯ ಡೈರೆಕ್ಷನ್ ಕೊಡುತ್ತೆ. ಈ ವ್ಯಸನಗಳಿಗೆ ತುತ್ತಾಗೋಲ್ಲ. ಧರ್ಮರಾಜ ತುತ್ತಾದ. ಅಂದರೆ ವಿಪ್ರತ್ವದ ಉಪಲಕ್ಷಣ ಇದೆ. ಅದು ಹೆಚ್ಚಾಗಿ ರೂಪನಿಷ್ಠವಾದದ್ದು, ಸ್ವರೂಪನಿಷ್ಠವಾದದ್ದಲ್ಲ. ಹೀಗಾಗಿ ಧರ್ಮರಾಜ ಕೃಷ್ಣನಂತೆ ವಿಪ್ರತ್ವದ ಸ್ವರೂಪನಿಷ್ಠೆ ಇಲ್ಲದವನು, ಭೀಷ್ಮನಂತೆ ವಿಪ್ರತ್ವದ ರೂಪನಿಷ್ಠೆ ಉಳ್ಳವನು. ಅಲ್ಟಿಮೇಟ್ಲಿ ಧರ್ಮರಾಜ ಎಂಡ್ಸ್ ಅಪ್ ಇನ್ ಫಾರ್ಮ್. ಸರಿಯಾಗಿದ್ದರೆ ಆ ಫಾರ್ಮ್ ಪರವಾಗಿಲ್ಲ, ಇಲ್ಲದೇ ಇದ್ದರೆ ಅವನ ಸ್ವರೂಪಕ್ಕೆ ಬರಲಾರ. ಇದು ಬಂದಿದ್ದು ಕಷ್ಟ. ಜಗತ್ತಿನ ತುಂಬ ಜನರಿಗೆ ರೂಪನಿಷ್ಠೆಯೇ ಇರುವಂಥದ್ದು. ಅದು ಹಾಗೆ ಜಗತ್ತೇ ರೂಪನಿಷ್ಠವಾದದ್ದು. ಬ್ರಹ್ಮದ ರೂಪನಿಷ್ಠಾತ್ಮಕವಾದ ಆಯಾಮವೇ ಜಗತ್ತಾದರೆ, ಸ್ವರೂಪನಿಷ್ಠಾತ್ಮಕವಾದರೆ ಅದು ಬ್ರಹ್ಮವೇ ಸಚ್ಚಿದಾನಂದ ಘನ ಆಗುತ್ತದೆ. ಅಲ್ಲಿ ನಾವು ನೋಡೋದು ಕೃಷ್ಣನನ್ನೇ. ಆಮೇಲೆ ವಿದುರನನ್ನು ನಾವು ಕಾಣ್ತೀವಿ. ಸ್ವರೂಪನಿಷ್ಠೆ ವಿದುರನಲ್ಲಿ ಹೆಚ್ಚಾಗಿ ಉಂಟು. ಜ್ಞಾತಾಜ್ಞಾತವಾದ ರೀತಿಯಲ್ಲಿ ಭೀಮನಿಗೆ ಒಂದಷ್ಟು ಇತ್ತು.
ಆದರೆ ಅದು ಪ್ರಜ್ಞಾವಂತಿಕೆಯಿಂದ ಬಂದದ್ದಲ್ಲ, ಆಕಸ್ಮಿಕದಿಂದ ಬಂದದ್ದು ಮತ್ತು ಆ ಚೌಕಟ್ಟಿನಲ್ಲಿ ಚೆನ್ನಾಗಿದ್ದದ್ದು. ಅರ್ಜುನನಿಗೆ ಒಂದಿಷ್ಟು ಹೊಯ್ದಾಟ. ಈ ಮೂವರು ಅಣ್ಣ ತಮ್ಮಂದಿರನ್ನು ನೋಡಿದ್ರೆ ಬ್ರಾಹ್ಮದ ರೂಪನಿಷ್ಠೆ ಧರ್ಮಜನಲ್ಲಿ ತುಂಬ ಹೆಚ್ಚಾಗಿದ್ದಿದ್ದು, ಅದು ಇಲ್ಲದೇ ಇದ್ದದ್ದು ಭೀಮನಲ್ಲಿ, ಒಂದಿಷ್ಟು ಇದ್ದದ್ದು ಅರ್ಜುನನಲ್ಲಿ ಅಂತ ನಮಗೆ ಗೊತ್ತಾಗುತ್ತದೆ. ಆದರೂ ಸಂದರ್ಭಗಳು ಎಷ್ಟು ಲಕ್ಷಣಾತೀತ, ವಿ ಕಾಂಟ್ ಈವನ್ ಡಿಫೈನ್. ಇದಮಿತ್ತಮ್ ಅಂತ ಹೇಳುವುದು ಸಂದಿಗ್ಧವಾಗುತ್ತದೆ ಅನ್ನೋದಕ್ಕೆ ಒಂದು ಮಾತು ಹೇಳ್ತೀನಿ. ಯುದ್ಧ ಆರಂಭ ಆದಾಗ ಭೀಮನಿಗೆ ಗೀತೋಪದೇಶ ಬೇಕಾಗಲಿಲ್ಲ. ಎಸ್, ಅದು ಬೇಕಾಗದೇ ಇರತಕ್ಕಂಥದ್ದು, ಭೀಮನಿಗೆ ಬೇಡವೇ ಬೇಡ, ಯುದ್ಧ ಅಂತಲೇ ಇದ್ದವನು. ಆದರೆ ಧರ್ಮರಾಜನಿಗೂ ಬೇಕಾಗಲಿಲ್ಲ. ನೋಡಿ, ಸಂಧಿಗೆ ಕೃಷ್ಣ ಹೋದಾಗ ಸಂಧಿ 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 ಶಾಂತಿ 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 ಅಂತೆಲ್ಲ ಹೇಳಿದವನು ಯುದ್ಧದಲ್ಲಿ ಆ ಎಲ್ಲ ಸೈನಿಕರನ್ನು ನೋಡಿ ಎದೆಗುಂದದೆ, ವೈರಾಗ್ಯ ಬರದೆ, ಅವನು ನನಗೆ ಜಯ ಆಗಲಿ ಅಂತ ಆಶೀರ್ವಾದ ಮಾಡಿಂತ ಚಪ್ಪಲಿ ಬಿಟ್ಟು ಕೈ ಮುಕ್ಕೊಂಡು ಹೋದ. ಆ ಸ್ಟ್ರಾಟಜಿಗೆ ಬಂದುಬಿಟ್ಟ. ಅಂತಂದರೆ ಏನಂತ ಹೇಳೋಣ, ಅದೇ ಅರ್ಜುನನಿಗೆ ಬೇಕಾಯಿತು. ಅರ್ಜುನ ಉತ್ತರ ಗೋಗ್ರಹಣ ಕಾಲದಲ್ಲಿ ಒಮ್ಮೆ ಯುದ್ಧ ಮಾಡಿ ತನ್ನ ಒಂದು ಔಟ್ಲೆಟನ್ನು ಪೂರ್ತಿ ಬಳಸ್ಕೊಂಡು ಬಿಟ್ಟಿದ್ದಾನೆ. ಆ ಒಂದು ಪ್ರೆಷರ್ ಇತ್ತಲ್ಲ, ಅದನ್ನಷ್ಟನ್ನೂ ಹೊರ ಹಾಕ್ಕೊಂಡು ಬಿಟ್ಟಿದ್ದಾನೆ ಎನ್ನುವುದು ಒಂದು ಸಮಜಾಯಿಷಿ. ಆದರೂ ಧರ್ಮರಾಜನಿಗೆ ಬೇಕಾಗಲಿಲ್ಲ ಅನ್ನುವುದು ಒಂದು ವಿಶೇಷವಾಗಿ ಕಾಣತಕ್ಕಂಥದ್ದು. ಹೀಗಾಗಿ ವ್ಯಕ್ತಿಗಳು ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸ್ತಾರೆ ಅನ್ನೋದನ್ನು ನಾವು ಎಷ್ಟು ಊಹೆ ಮಾಡಿದ್ರೂ ಒಂದಿಷ್ಟು ಊಹಾತೀತವಾದ ರೀತಿಯಲ್ಲಿ ಇರುತ್ತದೆ ಅನ್ನೋದೇ ಈ ಕಾವ್ಯಗಳ ಸ್ವಾರಸ್ಯ ಅಂತಲೂ ಅನಿಸುತ್ತದೆ. ಇಟ್ ಈಸ್ ಸೋ ಡಿಫಿಕಲ್ಟ್ ಟು ಡಿಫೈನ್ ಲೈಫ್ ಅನ್ನುವುದನ್ನು ತೋರ್ಪಡಿಸುತ್ತದೆ. ಆದರೂ ಒಂದಿಷ್ಟು ಹೊರರೇಖೆಗಳನ್ನಂತೂ ಕೊಡೋಕ್ಕಾಗುತ್ತಲ್ಲ, ಆ ಪ್ರಯತ್ನವನ್ನೇ ಪ್ರಕೃತ ಧರ್ಮರಾಜಾದಿಗಳ ಪಾತ್ರ ಮೀಮಾಂಸೆಯಲ್ಲಿ ನಾವು ಮಾಡ್ತಾ ಇರೋದು. ಕಾರಣ ಇಷ್ಟೇ, ಮಾನವ ಜೀವನದ ಅನೂಹ್ಯವಾದ, ಅಪಾರವಾದ, ಊಹಾತೀತವಾದ ಆಯಾಮಗಳಲ್ಲಿ ಪೂರ್ಣ ಲಕ್ಷಣೀಕರಣ ಅನ್ನೋದು ಪ್ರಾಯಶಃ ಜಗತ್ತಿನಲ್ಲಿಯೇ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಸರ್ವಾಣಿ ಲಕ್ಷಣಾನಿ ಅವಲಕ್ಷಣಾನಿ ಅಂತ ನೈಷಧೀಯ ಚರಿತಕಾರ ಖಂಡನ ಖಂಡಕಾದ್ಯದಲ್ಲಿ ಶ್ರೀಹರ್ಷ ಹೇಳ್ತಾನೆ. ಆದರೆ ಡೆಫಿನೇಷನ್ನೇ ಬೇಡವಾ? ಶಾರ್ಪನ್ ಮಾಡೋಕ್ಕೆ ಸಾಧ್ಯವಿಲ್ಲ? ಸಾಧ್ಯ ಇದೆ. ನನ್ನ ಗುರುಗಳು ಇಂಜಿನಿಯರಿಂಗ್ ಪಾಠ ಮಾಡ್ತಾ ಹೇಳ್ತಾಯಿದ್ರು, ಪರ್ಫೆಕ್ಷನ್ ಕ್ಯಾನ್ ಓನ್ಲಿ ಬಿ ಅಪ್ರೋಚ್ಡ್, ಇಟ್ ಕೆನಾಟ್ ಬಿ ಅಟೈನ್ಡ್ ಅಂತಂತ ಇದ್ರು. ಆದರೆ ಹತ್ತಿರ ಬಂದಷ್ಟು ಒಳ್ಳೆಯದು. ಆ ರೀತಿಯಾದ ಒಂದು ದಾರಿಯಲ್ಲಿ ಧರ್ಮಜನನ್ನು ನಾವು ಕಾಣುವುದಾಗುತ್ತದೆ. ಆಮೇಲೆ ತುಂಬ ಲಕ್ಷಣೀಕೃತವಾದ ರೀತಿಯಲ್ಲಿ ಕ್ಯಾಲ್ಕುಲೇಟೆಡ್ ಆಗಿ ವರ್ತಿಸ್ತಾ ಹೋಗ್ಬಿಟ್ರೆ ಸ್ವಾರಸ್ಯವೂ ಇಲ್ಲ. ಅದನ್ನು ನಾನು ಹಿಂದೆಯೇ ದುರ್ಯೋಧನ ಪ್ರಕರಣದಲ್ಲಿ ಶಕುನಿಯನ್ನು ಕುರಿತು ಹೇಳುವಾಗ ತಿಳಿಸಿದ್ದೆ. ಶಕುನಿ ಹೀಗೆಲ್ಲ ಸೇಡು ತೀರಿಸ್ಕೊಳ್ಳುವಂಥ ರೀತಿ ವರ್ತಿಸೋದಕ್ಕೆ ಕಾರಣ ಏನು ಅಂತ ಕಥೆಗಳೆಲ್ಲ ಇವೆ, ಜಾನಪದ ಕಥೆಗಳಲ್ಲಿವೆ. ಅದು ಗ್ರಂಥಸ್ಥವಾದಂಥ ರೀತಿ ನೋಡೋದಿದ್ರೆ ತುರಂಗ ಭಾರತದಲ್ಲಿ ಕಾಣಿಸುತ್ತದೆ, ಕನ್ನಡದಲ್ಲಿ ಇನ್ಯಾವ ಭಾರತದಲ್ಲಿ ಕಾಣಿಸೋಲ್ಲ. ತೆಲುಗಿನಲ್ಲಿ ಕೆಲವು ಜಾನಪದ ಗೀತಗಳಲ್ಲಿ ಮತ್ತು ನಾಟಕಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಶಕುನಿಯನ್ನು ನೆಲಮಾಳಿಗೆಯಲ್ಲಿ ಇಟ್ಟಿದ್ದು ಆ ಕಥೆಯನ್ನೆಲ್ಲ ನಾನು ಹೇಳಿದ್ದೀನಿ. ಅದೇ ರೀತಿ ಮತ್ತೊಂದು ಕಥೆ, ತೊಡೆ ಒಡೆದೇನೆ ಭೀಮ ದುರ್ಯೋಧನ ಕೊಂದದ್ದು ಯಾಕೆ ಅನ್ನುವುದಕ್ಕೆ ಒಬ್ಬರು ಶ್ರೋತೃ ಮಹಾಶಯರು ಈ ಕಥೆ ಉಂಟಾ ಮಹಾಭಾರತದಲ್ಲಿ ಅಂತ ಹೇಳಿದ್ರು. ಸಂದರ್ಭವಶಾತ್ ಅದು ಬಂದದ್ದರಿಂದ ಹೇಳ್ತಾ ಇದ್ದೀನಿ. ಅದು ಅಷ್ಟೇ, ಮೂಲ ಮಹಾಭಾರತದಲ್ಲಿ ಆಗಲಿ ಅದರ ಪ್ರಕ್ಷೇಪಗಳಲ್ಲಿ ಅಥವಾ ಅದರ ಪಾಠಾಂತರಗಳಲ್ಲಿ ಕೂಡ ಇರುವಂಥದ್ದಲ್ಲ. ಅದೇನೆಂದರೆ, ಭೀಮ ಪರಾಕ್ರಮಿಯಾಗಿದ್ದ. ಅವನು ನಾಗಾಯತ್ತ ಬಲಸಂಪನ್ನನಾಗಿ ಸಹಸ್ರ ಗಜಗಳ ಬಲ ಬಂತು. ನಾಗಲೋಕಕ್ಕೆ ಹೋಗಿ ಅಲ್ಲಿದ್ದಂತಹ ತನ್ನ ಮಾತಾಮಹನ ತಂದೆ ಆದಂತಹ ಇವನನ್ನು ಹೋಗಿ ಆರ್ಯಕ ಮಹಾರಾಜನನ್ನು ಹೋಗಿ ಕಂಡು ಬಂದ. ಇದೆಲ್ಲ ನಮಗೆ ಗೊತ್ತಿರುವಂಥ ಕಥೆಗಳೇನೆ. ಹಾಗಾಗಿ ಮೂಲ ಮಹಾಭಾರತದಲ್ಲಿದೆ. ಆದರೆ ಅದಕ್ಕೆ ಗಾಂಧಾರಿಗೆ ಕಳವಳ ಉಂಟಾಗಿ ತನ್ನ ಮಗನನ್ನು ಅಜಿಂಕ್ಯನಾಗಿ, ಅಜಯ್ಯನನ್ನಾಗಿ, ವಜ್ರಕಾಯನನ್ನಾಗಿ ಮಾಡಬೇಕು ಅಂತ ಅಂದುಕೊಂಡ್ಳು. ಆಗ ಅವಳು ಒಂದು ವಜ್ರೇಶ್ವರಿ ವ್ರತ ಸಂಕಲ್ಪ ಅಂತ ಮಾಡಿ ದಿವ್ಯವಾದ ಮೂಲಿಕೆಗಳನ್ನು ತರಿಸಿ ಹಿಂಡಿ ತನ್ನ ಮಗನಿಗೆ ಆಪಾದ ಮಸ್ತಕವೂ ಆ ಒಂದು ರಸವನ್ನು ಹಚ್ಚಬೇಕು ಅಂತ. ಆಗ ಕೃಷ್ಣ ಅದು ಎಲ್ಲಿಂದ ಬಂದುಬಿಡ್ತಾನೋ. ಕೃಷ್ಣ ದುಶ್ಯಳೈ ವೇಷದಲ್ಲಿ ಬಂದು ದುರ್ಯೋಧನ ನಗ್ನನಾಗಿ ಹೋಗೋದನ್ನು ಕಂಡು ಗೇಲಿ ಮಾಡಿದ್ದು ಅಂತ. ಟಿ ವಿ ಮಹಾಭಾರತದ ಪ್ರಕಾರ, ಉತ್ತರ ಭಾರತದ ಕಡೆ ಇರತಕ್ಕಂಥ ಜಾನಪದ ಕಥೆಗಳ ಪ್ರಕಾರವಾಗಿ ಯುದ್ಧ ಸಂದರ್ಭದಲ್ಲಿ ಗಾಂಧಾರಿ ನಿನಗೆ ಜಯವಾಗಲಿ ಅಂತ ಮಾಡ್ತೀನಿ, ನಾನು ಕಣ್ಣು ಕಟ್ಟಿಕೊಂಡು ಮಾಡಿದ ತಪಸ್ಸನ್ನೆಲ್ಲ ಒಮ್ಮೆಲೆ ನಿನ್ನ ಕಣ್ಣು ತೆಗೆದು ನಿನ್ನ ದೇಹದ ಮೇಲೆ ಕೇಂದ್ರೀಕರಿಸ್ತೀನಿ, ಆಗ ನೀನು ವಜ್ರಕಾಯನಾಗ್ತೀಯ ಅಂತ. ಆಗಲೂ ಕೂಡ ಮತ್ತೆ ಕೃಷ್ಣನೇ ಎದುರಿಗೆ ಬರ್ತಾನೆ. ಆಗ ನಗ್ನಾಗಿ ಹೋಗ್ತಾ ಇದ್ದ ದುರ್ಯೋಧನಿಗೆ ನಾಚಿಕೆಯಾಗಿ ಒಂದು ಬಟ್ಟೆ ಮುಚ್ಚಿಕೊಂಡು ಹೋಗ್ತಾನೆ ತೊಡೆಗಳಿಗೆ. ಹಾಗಾಗಿ ಅವಳ ದೃಷ್ಟಿ ಬೆಳೆದಿಲ್ಲ. ಇಲ್ಲಿ ಆದರೂ ಅಷ್ಟೇ, ಅವನು ಆಚ್ಛಾದನೆಯನ್ನು ಚಂಡಾತಕ ಅಂತ ಕರೀತಾರೆ, ಶಾರ್ಟ್ಸ್ ಹಾಕ್ಕೊಂಡು ಹೋಗ್ತಾನೆ. ಅದರಿಂದಾಗಿ ಆ
ರಸವನ್ನು ಸವರುವಾಗ ಆ ಭಾಗಕ್ಕೆ ತೊಡೆಗಳಿಗೆ ರಸ ಹಚ್ಚಿಕೊಳ್ಳೋಕ್ಕಾಗದೆ ಹೋಗಿದ್ದರಿಂದ ಅಲ್ಲಿಗೆ ದುರ್ಬಲವಾಗಿ ಅವನು ಸತ್ತ ಅಂತ. ಇವೆಲ್ಲ ಅಲೌಕಿಕದ ಮೂಲಕವಾಗಿ ಒಂದು ಘಟನೆಯನ್ನು ಕಾರಣೀಕರಿಸಿ ಹೇಳ್ತಕ್ಕಂಥದ್ದು. ಇದು ಮೋರ್ ಆಫ್ ಪ್ಲ್ಯಾನಿಂಗ್, ತುಂಬ ನಾಜೂಕು ಜಾಸ್ತಿ ಮಾಡತಕ್ಕಂಥದ್ದು. ಈ ಥರದ್ದು ಮಹಾಕವಿಯ ಲಕ್ಷಣ ಅಲ್ಲ, ಇದು ಚಮತ್ಕಾರದ ಲಕ್ಷಣ. ಚೆನ್ನಾಗಿರುತ್ತೆ, ನಾವು ಆಸ್ವಾದ ಮಾಡಬಹುದು. ಆದರೆ ಈ ಓಪನೆಂಟ್ಸ್ ಕೆಲವನ್ನು ಇಟ್ಟಾಗ ಕಾವ್ಯ, ಕಲೆ ಎನ್ನುವುದು ಪೇಪರ್ ಸ್ಟೇಟ್ಮೆಂಟ್ ಅಲ್ಲ, ಪ್ರೆಸ್ ನ್ಯೂಸ್ ರಿಲೀಸ್ ಅಲ್ಲ, ಒಗಟು ಅಲ್ಲ, ಅದು ವಾರ್ತಾನೂ ಅಲ್ಲ, ಪ್ರಹೇಳಿಕೆಯೂ ಅಲ್ಲ, ಅದರ ಮಧ್ಯದಲ್ಲಿರ್ತಕ್ಕಂಥದ್ದು. ಧ್ವನಿ ಎನ್ನುವುದು ವಾಚ್ಯಾರ್ಥವೂ ಅಲ್ಲ, ಅದೇ ಸಂದರ್ಭದಲ್ಲಿ ಪ್ರಹೇಳಿಕೆ ಒಗಟು ಕೂಡ ಅಲ್ಲ, ಎರಡರ ಮಧ್ಯೆ ಇರ್ತದೆ. ಇದನ್ನು ನಾವು ಗಮನಿಸ್ಕೊಳ್ಬೇಕು. ಆಧುನಿಕ ವಿಮರ್ಶೆ, ಆಧುನಿಕ ಕಾವ್ಯ ಒಗಟಿನ ಕಡೆಗೆ ಹೋಗ್ತಾ ಇದೆ. ಎಲ್ಲವನ್ನೂ ಲೂಸ್ ಎಂಡ್ಸ್ ಇಲ್ಲದೆ ಟೈಟ್ ಮಾಡಿಬಿಡ್ತೀನಿ ಅನ್ನೋದು ವಾಚ್ಯಾರ್ಥದ ಕಡೆಗೆ, ಪ್ರೆಸ್ ರಿಲೀಸ್ ತರಹ ಶಾಸ್ತ್ರದ ಲಕ್ಷಣಬದ್ಧವಾದ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಕಾರ್ಯಕಾರಣ ಸಂಬಂಧವನ್ನು ಸಾಬೀತು ಮಾಡಿಕೊಡುವಂಥದ್ದು ಹಾಗಲ್ಲ. ಹೀಗಾಗಿ ಧ್ವನಿಯನ್ನು ಆಶ್ರಯಿಸಿ ಹೋದರೆ ನಮಗೆ ರಸ ಗೊತ್ತಾಗುತ್ತೆ. ರಸ ಅಂದರೆ ನಮ್ಮ ಸ್ವರೂಪವೇ ಆಗಿದೆ. ತನ್ಮೂಲಕ ಪಾತ್ರ ಸ್ವರೂಪದಿಂದ ಮಾನವ ಸ್ವರೂಪ, ಜೀವಸ್ವರೂಪವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದಕ್ಕಾಗಿ ನಾಳೆ ದಿವಸ ಕೂಡ ಯುಧಿಷ್ಠಿರನನ್ನು ಪಾಂಕ್ತವಾಗಿ ಗಮನಿಸ್ಕೋಣ. ನಮಸ್ಕಾರ. 6:25 ದಯವಿಟ್ಟು ಬನ್ನಿ.